ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ರಾಮನ್ ಟ್ಯೂಟೋರಿಯಲ್ಸ್ಗೆ. ಹಾಗೇನೆ ಫ್ರೆಂಡ್ಸ್, ಇವತ್ತು ತಾವೆಲ್ಲ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಐ ನೋ ದಟ್ ಯು ಆರ್ ವೇಟಿಂಗ್. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಏನು ಡಿಸ್ಕಸ್ ಮಾಡಕ್ ಹೊರಟಿದ್ದೀನಿ ಅನ್ನೋದು ಯು ನೋ ದಟ್ ನಿಮಗೆಲ್ಲ ಗೊತ್ತಿದೆ. ಸ್ಟಾರ್ಟ್ ಆಗಿದೆ, ಕ್ಲಾಸ್ ಸ್ಟಾರ್ಟೆಡ್, ನೀಡ್ ನಾಟ್ ಟು ವರಿ, ವಿ ಆರ್ ಆಲ್ ಲೈವ್, ನಾವೆಲ್ಲ ಲೈವ್ ಅಲ್ಲಿ ಇದ್ದೀವಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಇವತ್ತು ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್. ನಮಗೆ ಇಂಟರ್ನೆಟ್, ಎಲೆಕ್ಟ್ರಿಸಿಟಿ ಮತ್ತೆ ಮುಖ್ಯವಾಗಿ ನೀವೆಲ್ಲ ಸಪೋರ್ಟ್ ಕೊಟ್ರೆ ಇವತ್ತಿನ ಕ್ಲಾಸಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಬೇಕು ಅಂತ ಬಂದಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಕಂಪ್ಯೂಟರ್ ವಿಧಗಳು, ಕಂಪ್ಯೂಟರ್ ವರ್ಗೀಕರಣ, ಹಾಗೇನೆ ವಿಭಿನ್ನವಾದಂಥ ಕಂಪ್ಯೂಟರ್ನ ವಿಧಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ ಹಾಗೇನೆ ಕೆಲವು ಪ್ರಮುಖ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇನ್ಪುಟ್ ಔಟ್ಪುಟ್ ಡಿವೈಸಸ್, ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ವಿಶಿಷ್ಟವಾಗಿ ಕಳೆದ ತರಗತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೆ. ಐ ಸ್ಟಿಲ್ ರಿಮೆಂಬರ್ ದಟ್, ನನ್ನ ನೆನಪಾಗತ್ತೆ. ಈಗ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂದ್ರೆ ಏನು, ಹೌದಾ, ಹಾಗೇನೆ ಅವುಗಳನ್ನ ಬಳಸೋದು ಹೇಗೆ, ಹೇಗೆ ಕಂಪ್ಯೂಟರ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಸಂಕ್ಷಿಪ್ತ ಮಾಹಿತಿ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೋಡಿ, ಇನ್ಪುಟ್ ಡಿವೈಸಸ್ ಅಂತ ಕರೀತಾರೆ. ಏನಂತ ಕರೀತಾರೆ ಇವನ್ನ? ಇನ್ಪುಟ್ ಡಿವೈಸಸ್. ಈ ಇನ್ಪುಟ್ ಡಿವೈಸಸ್ ಏನ್ ಮಾಡುತ್ತೆ, ಇವು ಡಾಟಾವನ್ನ ಒಂದ್ ಕಡೆಯಿಂದ ಒಂದ್ ಕಡೆ ಶೇರ್ ಮಾಡೋದಕ್ಕೆ ತುಂಬಾನೇ ಯೂಸ್ಫುಲ್. ದೀಸ್ ಆರ್ ವೆರಿ ಯೂಸ್ಫುಲ್ ಟು ಶೇರ್ ಡಾಟಾ. ಹಾಗೇನೆ ನೋಡಿ, ಇನ್ಪುಟ್ ಡಿವೈಸಸ್ ಎನೇಬಲ್ಸ್ ದ ಯೂಸರ್ ಟು ಸೆಂಡ್ ಡಾಟಾ, ಇನ್ಫಾರ್ಮೇಶನ್, ಕಂಟ್ರೋಲ್ ಸಿಗ್ನಲ್ಸ್ ಆಫ್ ಎ ಕಂಪ್ಯೂಟರ್. ಒಂದು ಕಂಪ್ಯೂಟರ್ ಸಿಗ್ನಲ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ಹಾಗೇನೆ ಈ ಡಾಟಾವನ್ನ ಅಥವಾ ಇನ್ಫಾರ್ಮೇಶನ್ ಕಂಪ್ಯೂಟರ್ಗೆ ಫೀಡ್ ಮಾಡೋದಕ್ಕೆ ತುಂಬಾನೇ ಯೂಸ್ಫುಲ್ ಇರುತ್ತೆ ಈ ಇನ್ಪುಟ್ ಡಿವೈಸಸ್. ಹಾಗೇನೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನ್ ಸಿಪಿಯು ಅಂತ ಕರಿತೀವಿ, ಥ್ರೂ ಸಿಪಿಯು ಏನ್ ಮಾಡುತ್ತೆ, ಕಂಪ್ಯೂಟರ್ ಇನ್ಫಾರ್ಮೇಶನ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಓಕೆನಾ? ಹಾಗಾದ್ರೆ ಕಂಪ್ಯೂಟರ್ ನಲ್ಲಿ ಏನೆಲ್ಲ ಸಾಧನಗಳಿದೆ ಅಂದಾಗ, ಕಂಪ್ಯೂಟರ್ ಸಾಧನಗಳಲ್ಲಿ ಇನ್ಪುಟ್ ಡಿವೈಸಸ್ ಅಲ್ಲಿ ಕೀಬೋರ್ಡ್ ಬರುತ್ತೆ. ಏನೆಲ್ಲ ಬರುತ್ತೆ? ಕೀಬೋರ್ಡ್ ಬರುತ್ತೆ, ರೈಟ್. ಕೀಬೋರ್ಡ್ ಅಲ್ದಂಗೆ ಮತ್ತೇನ್ ಬರುತ್ತೆ? ಮೌಸ್ ಕೂಡ ಬರುತ್ತೆ, ಸ್ಕ್ಯಾನರ್, ಹಾಗೆ ಜಾಯ್ಸ್ಟಿಕ್ ಅಂತ ಬರುತ್ತೆ, ಲೈಟ್ ಪೆನ್, ಡಿಜಿಟೈಸರ್, ಮೈಕ್ರೋಫೋನ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್. ಓಕೆ, ಜಸ್ಟ್ ಅ ಸೆಕೆಂಡ್, ಸಾರಿ. ಇವುಗಳೆಲ್ಲ ಬರ್ತಾ ಹೋಗುತ್ತೆ. ಇವುಗಳನ್ನ ನಾವು ಆಕ್ಚುಲಿ ವಿ ಥಾಟ್ ವಿ ವೆಂಟ್ ಸಮ್ವೇರ್. ಜಸ್ಟ್ ಅ ಸೆಕೆಂಡ್. ಡಿಜಿಟೈಸರ್ ಬರುತ್ತೆ, ಮೈಕ್ರೋಫೋನ್ ಬರುತ್ತೆ, ಹಾಗೇನೆ ಮ್ಯಾಗ್ನೆಟಿಕ್ ಇಂಕ್ ರೀಡರ್ ಬರುತ್ತೆ, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ಡಿಜಿಟಲ್ ಕ್ಯಾಮ್ರಾ, ಪ್ಯಾಡಲ್, ಸ್ಟೀರಿಂಗ್ ವೀಲ್, ಗೆಸ್ಚರ್, ಲೈಟ್ ಗನ್, ಟಚ್ ಪ್ಯಾಡ್, ರಿಮೋಟ್, ಟಚ್ ಸ್ಕ್ರೀನ್. ಇವನ್ನೆಲ್ಲ ಇನ್ಪುಟ್ ಡಿವೈಸಸ್ ಅಂತಾರೇನ್ರಿ? ಇಷ್ಟೆಲ್ಲ ಇನ್ಪುಟ್ ಡಿವೈಸಸ್ ಬಗ್ಗೆ ಓದ್ಕೋಬೇಕಾ ಅಂತ ಯೋಚನೆ ಮಾಡ್ಬಿಡಿ. ಇವುಗಳೆಲ್ಲ ಸಿಂಪಲ್ ಆಗಿ ಮಾಡ್ಕೊಡ್ತೀನಿ. ಇವುಗಳ ಮೇಲೆ ನಿಮಗೆ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತ ನಾವು ಅದನ್ನು ಕೂಡ ಚರ್ಚೆ ಮಾಡೋಣ. ಗೊತ್ತಾಯ್ತಲ್ಲ? ಒಂದೊಂದೇ ತಗೊಳ್ಳೋಣ. ಬೆಟ್ಟವನ್ನ ನೋಡ್ಬೇಕು, ವೆಬ್ ಕ್ಯಾಮ್ ಇದೆ, ಬಯೋಮೆಟ್ರಿಕ್ ಡಿವೈಸಸ್ ಎಲ್ಲ ಇದೆ, ಡೋಂಟ್ ವರಿ. ಇವುಗಳೆಲ್ಲದ್ರ ಬಗ್ಗೆ ನಾನು ನಿಮ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಈಗ ಕೀಬೋರ್ಡ್ ಅಂತ ಕರಿತೀವಿ. ಕೀಬೋರ್ಡ್ ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಕೀಬೋರ್ಡ್. ಇದು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಎಂತ ಕರಿತೀವಿ ಇದನ್ನ? ಇನ್ಪುಟ್ ಡಿವೈಸ್ ಅಂತ ಇದನ್ನ ಕರಿತಾ ಇದ್ದೀವಿ ನಾವು. ಇವನ್ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಇದು ನಾವು ಡಾಟಾವನ್ನು ಎಂಟರ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್. ಹಾಗೆ ನೋಡೋದಾದ್ರೆ ಕೀಬೋರ್ಡ್ ಬಗ್ಗೆ ಸಾಕಷ್ಟು ಮಾಹಿತಿನ ತಮಗೆ ಕೊಡಬಹುದು. ಕೀಬೋರ್ಡ್ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ರೈಟಾ? ಹಾಗಾದ್ರೆ ಈ ಕೀಬೋರ್ಡ್ ಇಂದ ಒಂದು ಬೇಸಿಕ್ ಇನ್ಪುಟ್ ಡಿವೈಸಸ್ ಅಂತಾರೆ. ಕೀಗಳು ಕೂಡ ಒಂದು ಕಂಪ್ಯೂಟರ್, ಒಂದು ಸಿಸ್ಟಮ್ ಇಂದ ಒಂದು ಸಿಸ್ಟಮ್ಗೆ ವೇರಿ ಆಗ್ತಾ ಹೋಗುತ್ತೆ. ಇಲ್ಲಿ ಕೀಗಳಲ್ಲಿ ಸಾಕಷ್ಟು ವಿಧಗಳಿದೆ. ದೇರ್ ಆರ್ ಸೆವರಲ್ ವೇಸ್ ಆಫ್ ಕೀಸ್ ಇದೆ. ಕೀಗಳಲ್ಲಿ ಸಾಕಷ್ಟು ಟೈಪ್ಸ್ ಇದೆ, ಅದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಕೀಯಲ್ಲಿ ನ್ಯೂಮರಿಕಲ್ ಕೀಸ್ ಅಂತ ಇರುತ್ತೆ. 1 to 10 ಮಟ, 1 to 0 ಮಟ ಇರುತ್ತೆ. 10 ಅನ್ನೋಕ್ಕಿಂತ 0 ಅನ್ನೋದು ಬೆಟರ್. ಹಾಗೆ ಲೆಟರ್ ಕೀಸ್ ಇರುತ್ತೆ, ಹಾಗೆ ಕ್ಯಾರೆಕ್ಟರ್ ಕೀಸ್ ಅಂತ ಕರೀತಾರೆ. ಹಾಗೆ ಫಂಕ್ಷನಲ್ ಕೀಸ್ ಕೂಡ ಕೆಲವಲ್ಲಿ F1 ಇಂದ F12 ವರೆಗೆ ಇರುತ್ತೆ. ಹಾಗೆ ಕೀಬೋರ್ಡ್ ಅಲ್ಲಿ ಬೇರೆ ಬೇರೆ ಪ್ರಿಂಟ್ ಸ್ಕ್ರೀನ್ ತೆಗೆದುಕೊಳ್ಳೋಕೆ ಟ್ಯಾಬ್ ಕೀ, ಕ್ಯಾಪ್ಸ್ಲಾಕ್ ಕೀ, ಹೀಗೆ ಸಾಕಷ್ಟು ಕೀಗಳ ವಿಧಗಳಿದೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕೀಬೋರ್ಡ್ ಅನ್ನೋದು
ಬಹಳ ಪ್ರಮುಖವಾದ ಸಾಧನ. ಕೀಬೋರ್ಡ್ ನಲ್ಲಿ ವಿಧಗಳು ಕೂಡ ಇದೆ. ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ಕೀಬೋರ್ಡ್ಸ್ ಇದೆ. ದೇರ್ ಕ್ಯಾನ್ ಬಿ ಟೈಪ್ಸ್ ಆಫ್ ಕೀಬೋರ್ಡ್ಸ್ ಅಂದ ತಕ್ಷಣ ವೆರೈಟಿ ಆಫ್ ಕೀಬೋರ್ಡ್ಸ್ ಅನ್ನು ತಾವೆಲ್ಲ ನೋಡಬಹುದು. ಹಾಗೇನೆ ತಾವೆಲ್ಲ ವಿಡಿಯೋಕ್ಕೆ ಲೈಕ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಯಾಕಂತಂದ್ರೆ ನೀವು ಹೆಚ್ಚು ಲೈಕ್ ಮಾಡೋ ಹಾಗೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ನಾನು ಅವಾಗ ಹೆಚ್ಚು ಕ್ಲಾಸ್ ತಗೊಳ್ತೇನೆ. ರಾತ್ರಿ ಇದು ನಂದು ಥರ್ಡ್ ಕ್ಲಾಸ್ ಇದೆ. ಇವತ್ತು ಮಾಡ್ತಿರುವಂತ ಥರ್ಡ್ ಕ್ಲಾಸ್ ಇದೆ. ಈ ಥರ್ಡ್ ಕ್ಲಾಸಿಗೂ ಕೂಡ ನನ್ನ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ ಅಂದ್ರೆ ದಟ್ ಕಮ್ಸ್ ಫ್ರಮ್ ಯು. ನಿಮ್ಮಿಂದ ಆ ಸ್ಟ್ರೆಂತ್ ಬರುತ್ತೆ. ಓಕೆ, ಹಾಗೇನೆ ಎಲ್ಲರೂ ಬೇಗ ಬೇಗ ಲೈಕ್ ಮಾಡಿ. ಬಹಳಷ್ಟು ಮಾಹಿತಿ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಬೇಗ ಕೀಬೋರ್ಡ್ ಅಂದ ತಕ್ಷಣ ನಾವು ಕೀಬೋರ್ಡ್ ಅಂತ ಹೇಳಿದಾಗ ಕೀಬೋರ್ಡ್ ಅಲ್ಲಿ ಸಮ್ ಟೈಪ್ಸ್ ಆಫ್ ಕೀಬೋರ್ಡ್ಸ್ ಇದೆ. ನೋಡೋಣ. ಕಾವರ್ಟಿ ಕೀ, ಕ್ವಾರ್ಟಿ ಕೀ, ಈ QWERTY ನೀವು ಕೀಬೋರ್ಡ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಈ ಕಾವರ್ಟಿ ಕೀ ಇದೆ. ಈ ಕಾವರ್ಟಿ ಕೀ ಏನಿದೆ ಇದು ತುಂಬಾ ಯೂಸ್ಫುಲ್ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನ ಇನ್ನೂ ಸ್ವಲ್ಪ ಜೂಮ್ ಮಾಡಿ ತೋರಿಸೋ ಪ್ರಯತ್ನ. ಸ್ವಲ್ಪ ಸ್ಕ್ರಾಚ್ ಆಗ್ಬೋದು, ಬಟ್ ಟ್ರೈ ಟು ಅಡ್ಜಸ್ಟ್ ವಿತ್ ದಟ್. ನೋಡಿ, ಕಾವರ್ಟಿ ಇಲ್ಲಿ QWERTY ಇಂದ ಸ್ಟಾರ್ಟ್ ಆಗುತ್ತೆ. ಟೈಪ್ ಮಾಡುವಾಗ ಈ ರೀತಿ ಇದನ್ನ ಹೇಳ್ತಾರೆ. ಇದು ನ್ಯೂಮರಿಕಲ್ ಕೀಸ್ ಅಂತ. ಈ ಕೀಗಳನ್ನ ನಾವು ಹೇಳ್ಬೋದು. ಇವು ನ್ಯೂಮರಿಕಲ್ ಕೀಸ್ ಇದೆ. ಓಕೆ, ಇವುಗಳನ್ನ ನಾವು ನ್ಯೂಮರಿಕಲ್ ಕೀಸ್ ಅಂತ ಇಲ್ಲಿ ಕರಿತೀವಿ. ಜಸ್ಟ್ ಅ ಸೆಕೆಂಡ್, ನಾವು ನಿಮ್ಗೆ ಹೈಲೈಟ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಏನಿದೆಲ್ಲ ಈ ಏರಿಯಾ ಇದು ನ್ಯೂಮರಿಕಲ್ ಕೀ ಏರಿಯಾ. ಓಕೆ, ಇಲ್ಲಿ ಫಂಕ್ಷನ್ ಕೀಸ್ F1 ಇಂದ ಹಿಡ್ಕೊಂಡು F12, ಕೆಲವು ಟೈಮ್ F11 ವರೆಗೂ ಇರುತ್ತೆ. ಹಾಗೆ ಟ್ಯಾಬ್ ಕೀ ನೋಡಬಹುದು. ಕ್ಲಾರಿಟಿ ಇಲ್ಲ ಅಂತ ನನಗೆ ಗೊತ್ತು. ಶಿಫ್ಟ್ ಕೀ ಇದೆ, ಕಂಟ್ರೋಲ್ ಕೀ, ಆಲ್ಟರ್ ಕೀ ಇವೆಲ್ಲ ಇರುತ್ತೆ. ಇವನ್ನ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಓಕೆ, ಹೀಗೆ ಕೀಸ್ ಎಲ್ಲ ಇರ್ತಾ ಹೋಗುತ್ತೆ. ಈಗ ಮುಂದೋಗೋಣ. ಜಸ್ಟ್ ಎ ಮೂವ್ಮೆಂಟ್. ಮೋಸ್ಟ್ ಕಾಮನ್ ಆಗಿ ಬಳಸುವಂತ ಕೀಬೋರ್ಡ್ ಅಲ್ಲಿ ಕಾವರ್ಟಿ ಕೀ ಏನಿದೆ, ಕ್ವಾರ್ಟಿ ಅಂತ ಏನ್ ಕರೀತಾರೆ ಅದು ಇದೆ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಕೀಬೋರ್ಡ್ ಅಂತ ಇದನ್ನ ಕರೀತಾರೆ. ಹಾಗೆ ಫಸ್ಟ್ 6 ಲೆಟರ್ಸ್ ಏನಿದೆ, ಫಸ್ಟ್ 6 ಲೆಟರ್ಸ್ ಆಧಾರದ ಮೇಲೆ ಈ ಕಾವರ್ಟಿ ಕೀನ ನಾವೇನ್ ಮಾಡಿದ್ದಾರೆ ಹೆಸರು ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲೂ ಕೂಡ ಕೀಬೋರ್ಡ್ಸ್ ಇದೆ. ತುಂಬಾ ಸ್ಟೈಲಿಶ್ ಕೀಬೋರ್ಡ್, ಬಟ್ ಕಾಮನ್ ಕೀಬೋರ್ಡ್ ಹೀಗಿದೆ. ಫಸ್ಟ್ 6 ಲೆಟರ್ಸ್ ಇದೆ, ಅದರ ಮೇಲೆ ಅದರ ಹೆಸರನ್ನ ಕರೀತಾರೆ. ಇಲ್ಲಿ ಈಗ ಮುಂದೋಗೋಣ. ಹಾಗೇನೆ ಅಜರ್ಟಿ ಕೀಬೋರ್ಡ್ ಅಂತ ಬರುತ್ತೆ. ಅಜರ್ಟಿ ಕೀಬೋರ್ಡ್ ಅಲ್ಲಿ AZERTY ಈ ರೀತಿ ಇದನ್ನ ನೀವು ತಾವು ನೋಡಬಹುದು. ಯು ಕ್ಯಾನ್ ಸಿ ದಟ್, ನಿಮಗೆ ಕಾಣುತ್ತೆ. ಇದು ಅಜರ್ಟಿ ಕೀಬೋರ್ಡ್. ಯೂಶಲಿ ಐ ಹ್ಯಾವಂಟ್ ಸೀನ್ ದಿಸ್. ನಾನು ಇದನ್ನ ನೋಡಿಲ್ಲ. ಪ್ರಾಬಬ್ಲಿ ಬೇರೆ ದೇಶಗಳಲ್ಲಿ ಯೂಸ್ ಮಾಡಬಹುದು, ಬಟ್ ಇಂಡಿಯಾದಲ್ಲಿ ಕ್ವಾರ್ಟಿ ಕೀ ಇದೆ. ಸೂಪರ್ ಆಗಿದೆ. ಹಾಗೇನೆ ಇಲ್ಲಿ ನೋಡಿ, ಆಲ್ಟರ್ ಕೀ ಎರಡು ಸೈಡ್ ಅಲ್ಲಿ ಇರುತ್ತೆ. ಆಲ್ಟರ್ ಕೀ, ಹಾಗೆ ಕಂಟ್ರೋಲ್ ಕೀ ಕೂಡ ಇಲ್ಲಿ ಎರಡು ಕಡೆ ಸೈಡ್ ಅಲ್ಲಿ ಇದೆ. ಹಾಗೇನೆ ಟ್ಯಾಬ್ ಕೀ, ಒಂದು ಪೇಜ್ ಇಂದ ಮತ್ತೊಂದು ಪೇಜಿಗೆ ಹೋಗಕ್ಕೆ ಟ್ಯಾಬ್ ಕೀ ಇರುತ್ತೆ. ಅಲ್ಲಿ ಯೂಶಲಿ ಎಸ್ಕೇಪ್ ಕೀ ಇರುತ್ತೆ ಕಾವರ್ಟಿಯಲ್ಲಿ. ಎಂಟರ್ ಕೀ ಕೂಡ ಇರುತ್ತೆ, ಸ್ಪೇಸ್ ಕೀ, ಹೀಗೆ ಕೀಸ್ ಗಳಲ್ಲಿ ಇರುತ್ತೆ. ಇದನ್ನ ಸ್ಟ್ಯಾಂಡರ್ಡ್ ಫ್ರೆಂಚ್ ಕೀಬೋರ್ಡ್ ಅಂತಾರೆ. ಅದನ್ನ ಏನಂತ ಕರೀತಾರೆ? ಅಜ್ವರ್ಟಿ ಏನಿದೆಲ್ಲ ಇದು ಅಜರ್ಟಿ ಇಸ್ ಎ ಸ್ಟ್ಯಾಂಡರ್ಡ್ ಫ್ರೆಂಚ್ ಕೀಬೋರ್ಡ್. ಹೌದಾ? ಸ್ಟ್ಯಾಂಡರ್ಡ್ ಕೀಬೋರ್ಡ್ ಇದೆ, ಅದು ಫ್ರೆಂಚ್ ಕೀಬೋರ್ಡ್ ಅಂತ ಕರೀತಾರೆ. ಡೆವಲಪ್ಡ್ ಇನ್ ಫ್ರಾನ್ಸ್ ಅಲ್ಲಿ ಡೆವಲಪ್ ಆಗಿತ್ತು. ಆಲ್ಟರ್ನೇಟಿವ್ ಟು ಕಾವರ್ಟಿಗೆ ಆಲ್ಟರ್ನೇಟಿವ್ ಅಜರ್ಟಿನ ಬಳಸ್ತಾ ಹೋಗ್ತಾರೆ ಫ್ರಾನ್ಸ್ ಅಲ್ಲಿ. ಮತ್ತೆ ಯುರೋಪಿಯನ್ ಕಂಟ್ರೀಸ್ ಅವ್ರು ಸ್ವಲ್ಪ ಡಿಫರೆನ್ಸ್ ಅನ್ಕೋಬೇಕಲ್ಲ, ಹಾಗಾಗಿ ಮಾಡ್ತಾ ಹೋಗ್ತಾರೆ. ಇರ್ಲಿ, ಪರವಾಗಿಲ್ಲ, ಅವ್ರ ಇಷ್ಟ ಅಲ್ವಾ. ನಾವು ಅವ್ರಿಗೆ ಬೇಡ ಅನ್ನೋರು ಯಾರು, ನಮಗೆ ಏನ್ ಬೇಕು ಅಂತ ಅವ್ರು ಹೇಳೋರು ಯಾರು ಅಲ್ವಾ. ವಿ ಆರ್ ಓಪನ್ ಅಪ್. ಇರ್ಲಿ. ಹಾಗೆ ಅಜರ್ಟಿ ಕೀಬೋರ್ಡ್ ಇದೆ, ಕ್ವಾರ್ಟಿ ಕೀಬೋರ್ಡ್ ಕೂಡ ಇಲ್ಲಿ ಬರುವಂತ ಸಣ್ಣ ವೆರೈಟೀಸ್ ಗಳು ಅಷ್ಟೇ, ಮತ್ತೇನಿಲ್ಲ. ಡೋಂಟ್ ವರಿ ಮಚ್. ಹಾಗೇನೆ ಮತ್ತೊಂದು ಕೂಡ ಇದೆ, ಡ್ವೋವ್ ರ್ಯಾಕ್ ಕೀಬೋರ್ಡ್ ಅಂತ ಇದೆ. ಇದೊಂದು ಕೀಬೋರ್ಡ್ ನಿಮಗೆ ನೋಡಬಹುದು ಕೂಡ. ಯು ಕ್ಯಾನ್ ಸಿ ದಟ್. ಹೌದಾ? ಈ ಕೀಬೋರ್ಡ್ ಲೇಔಟ್ ಇದೆ. ಇದು ಟೈಪ್ಡ್ ಏನಿದೆ, ದ ಕೀಬೋರ್ಡ್ ಲೇಔಟ್ ವಾಸ್ ಡೆವಲಪ್ ಟು ಇನ್ಕ್ರೀಸ್ ಟೈಪಿಂಗ್ ಸ್ಪೀಡ್ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಇದನ್ನ ಬಳಸ್ತಾರೆ. ಕಾಮನ್ ಆಗಿ ಮೋಸ್ಟ್ ಪ್ರಾಬಲಿ ಹೆಚ್ಚು ಬರೋ ಲೆಟರ್ ಗಳನ್ನ ಮೇಲ್ಗಡೆ ನೋಡಬಹುದು. ಲೆಸ್ ಕಾಮನ್ ಇರುವಂತ ಲೆಟರ್ಸ್ ಅನ್ನ ಕೆಳಗಡೆ ಯೂಸ್ ಮಾಡ್ತಾ ಹೋಗಿದ್ದಾರೆ. ಇದು ಕೂಡ ಒಂದು ಟೈಪ್ ಆಫ್ ಕೀಬೋರ್ಡ್ ಅಲ್ಲಿ ನೀವು ನೋಡಬಹುದು. ಈಗ ಮೌಸ್ ನೋಡೋಣ. ಲೆಟ್ಸ್ ಸಿ ದ ಮೌಸ್. ಆಕ್ಚುಲಿ ಎಷ್ಟು ಕೀಸ್ ಇರುತ್ತೆ? ಕೆಲವುದ್ರಲ್ಲಿ 104 ಇದೆ, 108 ಇದೆ. ಸೈಂಟಿಫಿಕ್ ಕೀಬೋರ್ಡ್ ಅಲ್ಲಿ ಬೇರೆ ಇರುತ್ತೆ. ಹಾಗಾಗಿ ಈ ನಂಬರ್ ವೇರಿ ಆಗ್ತಾ ಹೋಗುತ್ತೆ. 108 ಇದೆ, 109 ಇರೋದು ಕೂಡ ಇದೆ. ಹಾಗೆ ನಂಬರ್ನ ನೋಬಿಡಿ ವಿಲ್ ಆಸ್ಕ್ ಯು ಆ ನಂಬರ್ಸ್ ಮೇಲೆ ಕೇಳಲ್ಲ.
ಫಂಕ್ಷನ್ ಕೀಸ್ ಮೇಲೆ ನಿಮಗೆ ಕೇಳ್ತಾರೆ, ನಾನು ಮುಂದೆ ತರಗತಿಗಳಲ್ಲಿ ಹೇಳ್ತೀನಿ. ಫಂಕ್ಷನ್ ಕೀಸ್ ಏನಿದೆ, ಅವುಗಳಲ್ಲಿ ಏನೆಲ್ಲ ವೆರೈಟಿ ಆಫ್ ಫಂಕ್ಷನ್ ಕೀಸ್ ಇದೆ, F1 ಅಂದ್ರೇನು, F2 ಅಂದ್ರೇನು, F3 ಅಂದ್ರೇನು, ಅದರ ಮುಂದೆ ಹೇಳ್ಕೊಡ್ತೀನಿ. ಡೋಂಟ್ ವರಿ, ಇಟ್ಸ್ ವೆರಿ ಈಸಿ. ನಾನು ನಿಮಗೆ ಆರ್ಟ್ಸ್ ಕ್ಯಾಂಡಿಡೇಟ್, ನಾನು ಕೂಡ ಆರ್ಟ್ಸ್ ಟೀಚರ್ ಇದ್ದೀನಿ. ನನಗೆ ಈಸಿ ಆಗಿದೆ ಅಂದ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಡೋಂಟ್ ವರಿ. ನೋಡಿ, ಒಂದು ಮೌಸ್ ಹ್ಯಾಂಡ್ ಹೆಲ್ಡ್ ಇನ್ಪುಟ್ ಡಿವೈಸ್, ಅದನ್ನ ಹ್ಯಾಂಡ್ ಹೆಲ್ಡ್ ಇನ್ಪುಟ್ ಡಿವೈಸ್ ಅಂತಾರೆ, ನಿಮಗೆ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ಈ ಮೌಸ್ ಏನಿದೆಲ್ಲ, ಇದು ನಾವು ಕೈಯಲ್ಲಿ ಬರ್ತದೆ. ಇದರಲ್ಲೂ ಕೂಡ ಒಂದು ಕರ್ಸರ್ ಅಂತ ಬರುತ್ತೆ. ಕರ್ಸರ್ ಕೂಡ ಇದೆ, ಪಾಯಿಂಟರ್ ಕೂಡ ಇದನ್ನ ಆಗಿ ಯೂಸ್ ಮಾಡ್ತೀವಿ. ಫ್ಲಾಟ್ ಸರ್ಫೇಸ್ ಮೇಲೆ, ಸ್ವಲ್ಪ ರಫ್ ಸರ್ಫೇಸ್ ಮೇಲೆ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಇನ್ಪುಟ್ ಮಾಡೋದಕ್ಕೆ ದಿಸ್ ಇಸ್ ವೆರಿ ಯೂಸ್ಫುಲ್ ಅಂತ ನಾವು ವಿ ಕ್ಯಾನ್ ಸೇ. ಇದನ್ನ ಡಗ್ಲಸ್, ಇದನ್ನ ಇನ್ವೆಂಟ್ ಮಾಡಿದ ಪುಣ್ಯಾತ್ಮನ ಹೆಸರು ಹೇಳಿ ಸರ್ ಅಂದ್ರೆ, ಡಗ್ಲಸ್ ಸಿ ಏಂಜಲ್ ಬರ್ಟ್ ಅಂತ. ದಿಸ್ ಫೆಲೋ ಏನಿದೆ ನೋಡಿ, ಈ 1963 ಅಲ್ಲಿ he found he invented ಡಗ್ಲಸ್ ಸಿ ಏಂಜಲ್ ಬರ್ಟ್ ಏನು ಇನ್ವೆಂಟ್ ಮಾಡಿದ್ದಾರೆ, ಒಂದು ಕೀ ಮೌಸ್ ಅನ್ನ ಇನ್ವೆಂಟ್ ಮಾಡ್ತಾರೆ. ಈ ಮೌಸ್ ಹ್ಯಾಡ್ ಅ ರೋಲರ್ ಬಾಲ್. ಇದರಲ್ಲಿ ಯೂಶಲಿ ಒಂದು ರೋಲರ್ ಬಾಲ್ ಇರುತ್ತೆ. ಇದರಲ್ಲಿ ಮೂವ್ಮೆಂಟ್ ಸೆನ್ಸರ್ ಮಾಡೋದಕ್ಕೋಸ್ಕರ ಅಂಡರ್ನೀತ್ ಏನಿರುತ್ತೆ ಒಂದು ರೋಲರ್ ಬಾಲ್ ಇರುತ್ತೆ. ಹಾಗಾಗಿ ಮಾಡರ್ನ್ ಅಲ್ಲಿ ಆಪ್ಟಿಕಲ್ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ವಿಸಿಬಲ್ ಇನ್ವಿಸಿಬಲ್ ಲೈಟ್ ಬೀಮ್ ಕೂಡ ಯೂಸ್ ಮಾಡ್ತಾರೆ. ಹಾಗೇನೆ ಮೌಸ್ ಅನ್ನ 1963 ಅಲ್ಲಿ ನಾನು ಈಗಾಗಲೇ ಹೇಳ್ತೀನಿ ಡಗ್ಲಸ್ ಸಿ ಅವರು ಮಾಡಿದ್ದಾರೆ. ಇಲ್ಲಿ ನೋಡಿ, ಟ್ರ್ಯಾಕ್ ಬಾಲ್ ಮೌಸ್ ಅಂತ. ಇದು ಟ್ರ್ಯಾಕ್ ಬಾಲ್ ಮೇಲ್ಗಡೆ ನಿಮಗೆ ಮೂವ್ ಆಗಬಹುದು. ಟ್ರ್ಯಾಕ್ ಬಾಲ್ ನ ಮೂವ್ ಮಾಡೋದ್ರ ಮೂಲಕ ಯು ಕ್ಯಾನ್ ಫೈಂಡ್ ಇಟ್ ಔಟ್. ನೋಡಿ ಗುರುಗಳೇ, ಕ್ವಾರ್ಟಿ ಕೀಬೋರ್ಡ್ ಅಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ ಮೊದಲಿದ್ದು ಬೇರೆ, ಈಗಿರೋದು ಬೇರೆ, ನಂಬರ್ ಬೇರೆ ಆಗುತ್ತೆ. ನಂಬರ್ 100 ಪ್ಲಸ್ ಹಿಡ್ಕೊಂಡು ಹೋಗಿ 105 ಇದೆ, 108 ಇದೆ. ನೀಡ್ ನಾಟ್ ಟು ವರಿ. ಕಬಡ್ಡಿ ಅಂದ್ರೆ ಇಷ್ಟೇ ಇರ್ಬೇಕು ಅಂತಿಲ್ಲ. ಇತ್ತೀಚೆಗೆ ಫಂಕ್ಷನ್ ಕೀಸ್, ವೆರೈಟಿ ಆಫ್ ಕೀಸ್ ಕೂಡ ಬರ್ತಾ ಇದೆ. ಹಾಗೆ ಅದ್ರಲ್ಲಿ ಬರುವಂತ ಫಂಕ್ಷನ್ಸ್ ಇದೆ. ಅದು ನೋಡಿ, ನಮ್ಮ ಕಬಡ್ಡಿ ಕೀ ಇದೆ. ಇಲ್ಲಿ ಸಾಕಷ್ಟು ಕೀಗಳಿದೆ. ನನ್ನ ಟಚ್ ಸ್ಕ್ರೀನ್ ಇದು ಏನಿದೆ 2-in-1 ಕನ್ವರ್ಟೇಬಲ್ ಲ್ಯಾಪ್ಟಾಪ್ ನ ಇಟ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ. ಈ ಲ್ಯಾಪ್ಟಾಪ್ ಮೇಲೆ ಐ ಕ್ಯಾನ್ ರೈಟ್ ಅಂತ ಸ್ಕ್ರೀನ್ ಮೇಲೆ ಬರಿಬಹುದು. ಬಟ್ ಅದಕ್ಕೆ ಮೂವ್ಮೆಂಟ್ ನಾನು ಬ್ಲಾಕ್ ಮಾಡಿದ್ದೀನಿ, ಹಾಗಾಗಿ ಐ ಕಾಂಟ್ ಡೂ ದಟ್ ನೌ. ಆದ್ರೂ ಕೂಡ ದೇರ್ ಆರ್ ಮೆನಿ ವೆರೈಟಿ ಆಫ್ ಥಿಂಗ್ಸ್ ಇದೆ. ಮುಂದೋಗೋಣ. ಇದು ಏನಿದೆ, ಟ್ರ್ಯಾಕ್ ಬಾಲ್ ಮೌಸ್ ಅಂತ ಕರಿತೀವಿ. ದಿಸ್ ಇಸ್ ಅ ಟ್ರ್ಯಾಕ್ ಬಾಲ್ ಮೌಸ್ ಅಂತ. ಇದು ಸ್ಟೇಷನರಿ ಇನ್ಪುಟ್ ಡಿವೈಸ್. ಇದು ಹ್ಯಾಸ್ ಅ ಬಾಲ್ ಮೆಕ್ಯಾನಿಸಮ್. ಇಲ್ಲಿ ಬಾಲ್ ಮೆಕ್ಯಾನಿಸಮ್ ನ ಬಳಸ್ತಾರೆ ಟು ಮೂವ್ ದ ಪಾಯಿಂಟರ್. ಆ ಪಾಯಿಂಟರ್ ಮೇಲೆ ಕೈ ಆಡಿಸ್ತಾ ಅಲ್ಲಿ ಅವ್ರು ಯೂಸ್ ಮಾಡ್ತಾ ಹೋಗ್ತಾರೆ. ಕರ್ಸರ್ ರೀತಿ ಕೂಡ ಅದು ಕೆಲಸ ಮಾಡುತ್ತೆ. ಬಾಲ್ ಯೂಸ್ ಮಾಡ್ತಾ ಅಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಇದೇನ್ ಮಾಡುತ್ತೆ, ನಾವು ಹೇಗೆ ಮೂವ್ ಮಾಡ್ತೀವಿ ಅದರ ಸ್ಕ್ರೀನ್ ಮೇಲೆ ಅದು ಮೂವ್ಮೆಂಟ್ ಆಗ್ತಾ ಸಿಗ್ನಲ್ಸ್ ಅನ್ನ ಕಳಿಸ್ತಾ ಇರುತ್ತೆ. ನಾವು ಅದನ್ನ ಸರಿ ಮಾಡ್ಬೇಕಪ್ಪ ಅಂದ್ರೆ ಹೆಬ್ಬೆರಳು ಬೆರಳನ್ನು ಕೂಡ ಇಲ್ಲಿ ಬಳಕೆ ಮಾಡಬಹುದು. ಇದು ಮೆಕ್ಯಾನಿಕಲ್ ಮೌಸ್. ಇದು ಕಾಮನ್ ಆಗಿ ಎಲ್ಲಾ ಕಡೆ ಕಾಣುವಂತ ಒಂದು ಮೌಸ್. ಗೊತ್ತಾಯ್ತ್ರಲ್ಲ, ಇರ್ಬೋದು. ಕ್ರಿಸ್ಟೋಫರ್ ಲ್ಯಾಥಮ್ ಶೋಲ್ಸ್ ಅವರು ಕೀಬೋರ್ಡ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಗುಡ್ ಇನ್ಫಾರ್ಮೇಶನ್. ಮೆಕ್ಯಾನಿಕಲ್ ಮೌಸ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಇಟ್ ಹ್ಯಾಸ್ ಅ ಸಿಸ್ಟಮ್ ಆಫ್ ಬಾಲ್. ನೋಡಬಹುದು, ಈ ಬಾಲ್ ಸಿಸ್ಟಮ್ ಏನಿದೆ, ಬಾಲ್ ಕೆಳಗಡೆ ಅಂಡರ್ನೀತ್ ಇದೆ, ಸೆವರಲ್ ರೋಲರ್ಸ್ ಇದೆ. ಅದರ ಮೂವ್ಮೆಂಟ್ ಟ್ರ್ಯಾಕ್ ಮಾಡೋದಕ್ಕೆ ಸೆವರಲ್ ರೋಲರ್ಸ್ ಇರುತ್ತೆ. ಇಟ್ ಈಸ್ ಕಾರ್ಡೆಡ್ ಟೈಪ್ ಆಫ್ ಮೌಸ್. ಕಾರ್ಡೆಡ್ ಟೈಪ್ ಅಂತಾರೆ, ಮೆಕ್ಯಾನಿಕಲ್ ಮೌಸ್ ಅಂತಾರೆ. ಹೈ ಪರ್ಫಾರ್ಮೆನ್ಸ್ ಇದೆ. ನಾನು ಆಕ್ಚುಲಿ ಐ ಆಮ್ ಯೂಸಿಂಗ್ ಮೆಕ್ಯಾನಿಕಲ್ ಮಾಡ್ತಿದ್ದೀನಿ. ಯಾಕೆಂತಂದ್ರೆ ದೇ ಆರ್ ತುಂಬಾ ಟೈಮ್ ಯೂಸ್ ಮಾಡಬಹುದು. ಯು ಕ್ಯಾನ್ ಯೂಸ್ ದೆಮ್ ರಫ್ ಆಗಿ ಯೂಸ್ ಮಾಡಬಹುದು. ಲಾಂಗ್ ಟೈಮ್ ಡ್ಯೂರೇಷನ್ ಕೊಡುತ್ತೆ. ಬೇರೆ ಮೌಸ್ಗಳು ಹೇಗಿದೆ ಅಂತಂದ್ರೆ, ಒನ್ ಟೈಮ್ ಕೈಯಿಂದ ಬಿತ್ತು ಅಂತಂದ್ರೆ ಯು ಕಾಂಟ್ ಯೂಸ್ ದೆಮ್ ಸೆಕೆಂಡ್ ಟೈಮ್. ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತೆ. ಹಾಗೆ ಬ್ಯಾಟರಿ ಮೂವ್ಮೆಂಟ್ ಇಂದ ರನ್ ಆಗುವಂತ ಅವುಗಳು ನಿಮಗೆ ಯಾವಾಗಾದ್ರೂ ಕೈ ಕೊಡ್ಬೋದು. ಬಟ್ ಇವು ಮೆಕ್ಯಾನಿಕಲ್ ಇದೆ, ದೇ ನೆವರ್ ಗಿವ್ ಯು ಎನಿ ಪ್ರಾಬ್ಲಮ್. ಯಾವುದೇ ಪ್ರಾಬ್ಲಮ್ ನ ಇವು ಕೊಡಲ್ಲ. ಆದ್ರೆ ಇವು ಏನಾಗುತ್ತಪ್ಪ ಅಂದ್ರೆ, ಅವಾಗ ಬಾಲ್ ಓಪನ್ ಮಾಡಿ ಕ್ಲೀನ್ ಮಾಡ್ತಾ ಇರ್ಬೇಕಾಗುತ್ತೆ, ಯಾಕಂದ್ರೆ ಕ್ಯಾಚ್ ಮಾಡ್ಬಿಡುತ್ತೆ ಧೂಳನ್ನ. ಆಪ್ಟಿಕಲ್ ಮೌಸ್, ಇದು ಆಪ್ಟಿಕಲ್ ಮೌಸ್ ಕೂಡ ಬಹಳ ಯೂಸ್ಫುಲ್ ಇದೆ. ಇಲ್ಲಿ ಆಪ್ಟಿಕಲ್, ನನ್ನ ಕೈಲಿರೋದು ಆಪ್ಟಿಕಲ್ ಮೌಸೇ ಇದೆ. ಇಲ್ಲಿ ಏನಿರುತ್ತೆ, ಒಂದು ರೋಲರ್ ಇದೆ. ಯು ಕ್ಯಾನ್ ಸಿ ದ ರೋಲರ್ ಹಿಯರ್. ನೋಡಿ, ಸ್ವಲ್ಪ ತಾಳ್ಮೆಯಿಂದ ನೀವೇನ್ ಮಾಡ್ಕೊಳ್ತಾ ಹೋಗಿ. ಹೇಳ್ತಾ ಹೋಗ್ತೀನಿ. ನೀವೇನ್ ಮಾಡಿ, ಇವತ್ತಿನ ಕ್ಲಾಸಲ್ಲಿ ನಾನು ಆದಷ್ಟು ನಿಮಗೆ ಏನ್ ಹೇಳೋದಕ್ಕೆ ಹೋಗ್ತೀನಿ, ಮಾಹಿತಿ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಮುಂದೊಂದು ದಿನ ನಿಮಗೆ ಕ್ಲಾಸಲ್ಲಿ ನಾನು ಏನ್ ಮಾಡ್ತೀನಿ, ಇವುಗಳನ್ನ ಪ್ರಶ್ನೋತ್ತರ ಕೇಳ್ತೀನಿ. ಆಗ ನಮಗೆ ಹೇಳ್ಕೊಟ್ಟಿಲ್ಲ ಅಂತ ಪಬ್ಲಿಕ್ ಅಲ್ಲಿ ಇದ್ದರೂ ಕೇಳ್ತಾರೆ. ಆಗ ಆ ಟೈಮಲ್ಲಿ ಆಗ್ಬಾರ್ದು. ಐ ಡೋಂಟ್ ವಾಂಟ್ ಟು ಬಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಫಸ್ಟ್ ನಿಮಗೆ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ದ ಕಾನ್ಸೆಪ್ಟ್. ಈಗಾಗಲೇ 8ನೇ ಕ್ಲಾಸು ಸೆಕೆಂಡ್ ಬ್ಯಾಚ್ ನವರಿಗೆ
HSTR ಅಲ್ಲಿ ಹೇಳಿದೀನಿ 8ರಿಂದ 10 ಕ್ಲಾಸ್ ಸೆಕೆಂಡ್ ಬ್ಯಾಚ್ ಅವ್ರಿಗೆ ಹೇಳಿದೀನಿ. ಹಾಗೆ ಥರ್ಡ್ ಬ್ಯಾಚ್ ಅವ್ರಿಗೆ ಅವೆಲ್ಲ ಕ್ಲಾಸ್ಗಳು ಕೊಡ್ತಾ ಹೋಗ್ತೀವಿ. ಈಗ ನಿಮಗೆ ಪಬ್ಲಿಕ್ ಅಲ್ಲಿ ಇದ್ದವರು ಯಾಕಂತಂದ್ರೆ ಫ್ರಮ್ ಲಾಸ್ಟ್ ಮಂತ್ ಆರ್ ಸೊ ವಿ ಆರ್ ನಾಟ್ ಟೇಕಿಂಗ್ ಮೆನಿ ಮೋರ್ ಕ್ಲಾಸ್. ಪಬ್ಲಿಕ್ ಡೊಮೈನ್ ಇರುವಂತ ನಮ್ಮ ಅಭ್ಯರ್ಥಿ ತಗೊಳ್ತಾ ಇಲ್ಲ. ಬಿಕಾಸ್ ತುಂಬಾ ವಿ ಆರ್ ಗೋ ಆನ್ ಗಿವಿಂಗ್ 2-3 ಕ್ಲಾಸಸ್ ಈವ್ನಿಂಗ್ ಅಲ್ಲೇ ಎಂಗೇಜ್ ಮಾಡ್ತಿರೋದ್ರಿಂದ ವಿ ರನ್ ಔಟ್ ಆಫ್ ಟೈಮ್. ಆದ್ರೂ ಕೂಡ ಐ ಫೌಂಡ್ ಔಟ್ ಆ ಟೈಮ್ ಫೌಂಡ್ ಔಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಇರ್ಲಿ ಪರವಾಗಿಲ್ಲ ಬಿಡಿ. An optical mouse uses optical electronics to track movement. Optical electronics ಅನ್ನ ಅದು ಯೂಸ್ ಮಾಡುತ್ತೆ. ಇದು ಬಹಳ ರಿಲಯಬಲ್ ಇದೆ. ಮೆಕ್ಯಾನಿಕಲ್ ಗಿಂತಲೂ ಕೂಡ ಇಟ್ಸ್ ಮೋರ್ ರಿಲಯಬಲ್. ಹಾಗೆ ಲೆಸ್ ಮೇಂಟೆನೆನ್ಸ್ ಫ್ರೀ ಇದೆ. ಯಾಕಂದ್ರೆ ಇದರಲ್ಲಿ ಟ್ರ್ಯಾಕ್ ಬಾಲ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಸ್ಟ್ ಪಾರ್ಟಿಕಲ್ಸ್ ಕ್ಯಾಚ್ ಮಾಡೋದು ಸ್ವಲ್ಪ ಕಡಿಮೆ ಇದು. ಹಾಗೆ ಪ್ಲೇನ್ ಗ್ಲಾಸಿ ಮೌಸ್ ಇದೆ. ಮ್ಯಾಟ್ ಶುಡ್ ಬಿ ಯೂಸ್ಡ್ ಫಾರ್ ದ ರಿಸಲ್ಟ್. ಬೆಸ್ಟ್ ರಿಸಲ್ಟ್ ಗೆ ಮ್ಯಾಟ್ ಯೂಸ್ ಮಾಡಿ ಅಂತಾರೆ. ಬಟ್ ಐ ಆಮ್ ನಾಟ್ ಯೂಸಿಂಗ್ ಎನಿ ಮ್ಯಾಟ್. ನಾನು ಯಾವುದೇ ಮ್ಯಾಟ್ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ಅದು ಐ ಡೋಂಟ್ ಹ್ಯಾವ್ ಇಟ್. ರಫ್ ಸರ್ಫೇಸ್ ಮೇ ಕಾಸ್ ಪ್ರಾಬ್ಲಮ್. ಸ್ವಲ್ಪ ಸ್ಮೂತ್ ಸರ್ಫೇಸ್ ಮೇಲೆ ಸ್ಮೂತ್ ಆಗಿ ಮೂವ್ ಆಗುತ್ತೆ ಈ ಆಪ್ಟಿಕಲ್. ಹಾಗಾದ್ರೆ ನಾವೇನ್ ತಿಳ್ಕೊಬೇಕು? ಆಪ್ಟಿಕಲ್ ಮೌಸ್ ಇದೆ, ಮೆಕ್ಯಾನಿಕಲ್ ಮೌಸ್ ಇದೆ, ಹಾಗೇನೆ ಮತ್ತೆ ಯಾವ್ದಿದೆ ನಾನು ಈಗಲೇ ಹೇಳ್ತೀನಿ, ಟ್ರ್ಯಾಕ್ ಬಾಲ್ ಮೌಸ್. ಹೀಗೆ ನೀವು ಇದರಲ್ಲಿ ವೈರ್ಲೆಸ್ ಇದೆ, ವೈರ್ಲೆಸ್ ಮೌಸ್ಗಳು ಕೂಡ ಇದೆ. ಕಾರ್ಡ್ಲೆಸ್ ಅಥವಾ ವೈರ್ಲೆಸ್ ಅಂತ ಅವುಗಳನ್ನ ಕರೀತಾರೆ. ಇವುಗಳಲ್ಲಿ ಒಂದು ಕೀ ಬರುತ್ತೆ. ಯು ಫೈಂಡ್ ಐ ಕೀ. ಈ ಕೀ ಮಿಸ್ ಆದ್ರೆ ಪ್ರಾಬ್ಲಮ್ ಅಂತಂದ್ರೆ ಇಫ್ ಯು ಕೀಪ್ ದ ಕೀ ಸಮ್ವೇರ್, ಕೆಲವು ಟೈಮ್ ನಲ್ಲಿ ಕೀನ ನೀವೇನಾದ್ರೂ ಇಟ್ಟು ಮರ್ತ್ ಬಿಟ್ರೆ ಯೂಸ್ಲೆಸ್ ಆಗ್ಬಿಡುತ್ತೆ. ದಿಸ್ ಮೌಸ್ ಬಿಕಮ್ಸ್ ಯೂಸ್ಲೆಸ್ ವೆನ್ ಯು ಲೂಸ್ ದ ಕೀ. ಈ ಕೀ ಕಳ್ಕೋಬಾರ್ದು. ಅಟ್ ದ ಸೇಮ್ ಟೈಮ್ ಈ ಕೀನ ನೀವು ಏನ್ ಮಾಡಬಹುದು, ಯಾವ್ದಾರೊಂದು USB ಸ್ಲಾಟ್ ಇರುತ್ತೆ ನೋಡಿ ನಿಮ್ಮಲ್ಲಿ. ಯೂಶಲಿ HP ಲ್ಯಾಪ್ಟಾಪ್ ತಗೊಂಡಾಗ ಅಲ್ಲಿ 2 ಸ್ಲಾಟ್. ಯೂಶಲಿ HP ದವ್ರಿಗೆ ಏನ್ ರೋಗ ಆಗಿದೆ ಗೊತ್ತಿಲ್ಲ ನನಗೆ. ಈ HP ದವರು 2 ಸ್ಲಾಟ್ ಕೊಡ್ತಾರೆ. ಆದ್ರೆ ಡೆಲ್ ಕಂಪನಿದವ್ರದ್ದು ಸ್ಲಾಟ್ ಜಾಸ್ತಿ ಇದೆ. USB ಸ್ಲಾಟ್ ಚೆನ್ನಾಗಿದೆ, 3 ಸ್ಲಾಟ್ಗಳು ಇರುತ್ತೆ. ಹಾಗಾಗಿ ಯೂಸ್ ಮಾಡ್ಕೋಬಹುದು. ಈಗ ಹಬ್ ಅಂತ ಬರುತ್ತೆ, ಯೂಶಲಿ ಹಬ್ ಅಂತ ಬರುತ್ತೆ. ನನ್ನ ಹತ್ರ ಕೂಡ ಒಂದು ಹಬ್ ಬಿದ್ದಿದೆ. ಆ ಹಬ್ ಅಲ್ಲಿ ನಾವೇನ್ ಮಾಡ್ತೀವಿ, ಈ ಕೀನ ಇನ್ಸರ್ಟ್ ಮಾಡ್ತೀವಿ. ಯಾಕಂದ್ರೆ 2-3 ಕನೆಕ್ಷನ್ಸ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಆದ್ರೂ ನೋಡಿ, ಆಸ್ ಅ ನೇಮ್ ಸಜೆಸ್ಟ್ ದಿಸ್ ಟೈಪ್ ಆಫ್ ಮೌಸ್ ಲ್ಯಾಕ್ಸ್ ಕೇಬಲ್. ಇಲ್ಲಿ ಕೇಬಲ್ ಬೇಕಾಗಿಲ್ಲ. ಇಲ್ಲಿ ಬರುವಂತ ಕೀ ನಮ್ಗೆ ಕನೆಕ್ಷನ್ಸ್ ತೋರಿಸುತ್ತೆ. ಹಾಗೆ ಇದ್ರೊಳಗೆ ಏನಿರ್ತದೆ, ಬ್ಲೂಟೂತ್ ಅಥವಾ ವೈಫೈ ಮೇಲೆ ಕನೆಕ್ಟ್ ಆಗುತ್ತೆ. IRDA ಟೆಕ್ನಾಲಜಿನ ಯೂಸ್ ಮಾಡಿ, ಇನ್ಫ್ರಾರೆಡ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕೆಲಸ ಮಾಡುತ್ತೆ. ಇದರ ಎಕ್ಸ್ಪೀರಿಯನ್ಸ್ ತುಂಬಾ ಯೂಸ್ಫುಲ್ ಇದೆ. ಹಾಗಾಗಿ ನೋಡಿ, ಇಲ್ಲಿ ಇನ್ಫ್ರಾರೆಡ್ ರೇಸ್ ಬಳಸ್ತಾರೆ. ಬ್ಲೂಟೂತ್ ಟೆಕ್ನಾಲಜಿ, ವೈಫೈ ಮೂಲಕ ಕೂಡ ಕನೆಕ್ಟ್ ಆಗೋಂಥವುಗಳು ಇದೆ. ತುಂಬಾ ಯೂಸ್ಫುಲ್ ಇದೆ ರೀ. ಹಾಗೆ ಸ್ಕ್ಯಾನರ್ ಬರೋಣ. ಇದು ಥರ್ಡ್ ಇನ್ಪುಟ್ ಡಿವೈಸ್. ನಾವು ಬಳಸುವಂತ ಇನ್ಪುಟ್ ಡಿವೈಸ್ ಅಲ್ಲಿ ಥರ್ಡ್ ಸ್ಕ್ಯಾನರ್ ಅಂತ ನಾವು ಕರಿತೀವಿ. ಸ್ಕ್ಯಾನರ್ ಏನಿದೆ, ಇಟ್ ಯೂಸಸ್ ದ ಪಿಕ್ಚರ್ಸ್. ನಾವು ಯೂಶಲಿ ನಮ್ಮ ಯಾರು ಮನೆಯಲ್ಲಿ ಸ್ಕ್ಯಾನರ್ ಇಟ್ಕೊಂಡಿರಲ್ಲ. ವಾಟ್ ಇಸ್ ಯೂಸ್ ಆಫ್ ಹ್ಯಾವಿಂಗ್ ಸ್ಕ್ಯಾನರ್? ಆಫ್ಟರ್ ಆಲ್ ಸ್ಕ್ಯಾನರ್ ಎದಕ್ಕೆ ಬೇಕಾಗುತ್ತೆ? ಬೇಕಾಗದೇ ಇಲ್ಲ. ಬಟ್ ಜೆರಾಕ್ಸ್ ಮಿಷಿನ್ ಅವ್ರ ಹತ್ರ ಸ್ಕ್ಯಾನರ್ ಇರುತ್ತೆ. ಯೂಸಸ್ ದ ಪಿಕ್ಚರ್ಸ್ ಅಂಡ್ ಪೇಜಸ್ ಆಫ್ ಅ ಟೆಕ್ಸ್ಟ್ ಆಸ್ ಎ ಇನ್ಪುಟ್. ಇಲ್ಲಿ ಪೇಜಸ್ ಅನ್ನ, ಪಿಕ್ಚರ್ಸ್ ಅನ್ನ ಇನ್ಪುಟ್ ಆಗಿ ಸ್ಕ್ಯಾನರ್ಗಳು ಮಾಡುತ್ತೆ. ಉದಾಹರಣೆಗೆ ಇಫ್ ಯು ವಾಂಟ್ ಟು ಒಂದು ಪಿಕ್ಚರ್ ಅನ್ನ ನೀವು ಇನ್ಪುಟ್ ಮಾಡಬೇಕು, ನಿಮ್ಮ ಸಿಸ್ಟಮ್ ಒಳಗೆ ತಗೊಂಡ್ಬರ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಸ್ಕ್ಯಾನ್ ಇಟ್. ಅದನ್ನ ಸ್ಕ್ಯಾನ್ ಮಾಡ್ಬೇಕಾಗುತ್ತೆ. ಸ್ಕ್ಯಾನ್ ಮಾಡ್ಕೊಂಡ ನಂತರ ಅದು ಏನಾಗುತ್ತೆ, ಡಿಜಿಟಲ್ ಫಾರ್ಮ್ಯಾಟ್ಗೆ ಅಥವಾ ಒಂದು ಫೈಲಿಗೆ, JPG ಫಾರ್ಮ್ಯಾಟ್, ಪಿಕ್ಚರ್ ಇದ್ರೆ JPG ಅಥವಾ PNG ಫಾರ್ಮ್ಯಾಟ್ ಅಲ್ಲಿ ಅದೇನಾಗುತ್ತೆ, ಅದು ನೀವು ಫೈಲ್ ನ ಸೇವ್ ಮಾಡ್ಕೊಳ್ಳುವಾಗ ಈ JPG ಫಾರ್ಮ್ಯಾಟ್, PNG ಫಾರ್ಮ್ಯಾಟ್, ಬೇರೆ ಬೇರೆ ಫಾರ್ಮ್ಯಾಟ್ ಗಳೆಲ್ಲ ಬಂದಿದೆ. ಬಟ್ ಮೋಸ್ಟ್ ಕಾಮನ್ ಫಾರ್ಮ್ಯಾಟ್ ಇದೆ JPG ಮತ್ತೆ PNG ಫಾರ್ಮ್ಯಾಟ್ ಅಲ್ಲಿ ಪಿಕ್ಚರ್ ಸೇವ್ ಆಗುತ್ತೆ. ಅಥವಾ ನೀವು ಆ ಪಿಕ್ಚರ್ ನ PDF ಅಲ್ಲೂ ಕೂಡ, .pdf ಅಲ್ಲೂ ಕೂಡ ನೀವು ಸೇವ್ ಮಾಡ್ಕೋಬಹುದು. ಏನ್ ತೊಂದರೆ ಏನಿಲ್ಲ. ಸ್ಕ್ಯಾನ್ಡ್ ಪಿಕ್ಚರ್ ಅಥವಾ ಡಾಕ್ಯುಮೆಂಟ್ ಏನಾಗುತ್ತೆ, ಮುಂದೆ ಡಿಜಿಟಲ್ ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಫಿಸಿಕಲಿ ಇರುವಂತಹದನ್ನ ನೀವು ಡಿಜಿಟಲ್ ಮಾಡೋದಕ್ಕೆ ಈ ಸ್ಕ್ಯಾನರ್ ಅನ್ನ ಯೂಸ್ ಮಾಡಬಹುದು. ಹೌದಾ? ಇದೇನ್ ಮಾಡುತ್ತೆ, ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ. ಏನ್ ಸರ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಟೆಕ್ನಿಕ್ ಟು ಕನ್ವರ್ಟ್ ದ ಇಮೇಜಸ್ ಇಂಟು ಡಿಜಿಟಲ್ ಒನ್. ಕೆಲವು ಟೈಮ್ ಕ್ಯಾರೆಕ್ಟರ್ ರೆಕಗ್ನಿಷನ್ಸ್ ಅಂತ ಕೂಡ ಸ್ಕ್ಯಾನರ್ ಬಳಸ್ತಾರೆ. ಕ್ಯಾರೆಕ್ಟರ್ ಅಂದ್ರೆ ಈ ಟೆಕ್ಸ್ಟ್ ಇರ್ತದಲ್ಲ, ನೀವು ಟ್ರಾನ್ಸ್ಲೇಟರ್, ಗೂಗಲ್ ಟ್ರಾನ್ಸ್ಲೇಟರ್ ಬಳಸಿದ್ದೀರಿ, ಅದರಲ್ಲೂ ಕೂಡ ಈ ಸ್ಕ್ಯಾನರ್ ಟೆಕ್ನಾಲಜಿ ಇದೆ. ಹಾಗೆ ನೀವು ಕ್ಯಾಮ್ ಸ್ಕ್ಯಾನರ್ ಯೂಸ್ ಮಾಡ್ತೀರಾ, ಕಾಗಜ ಆಪ್ ಅನ್ನು ಯೂಸ್ ಮಾಡ್ತೀರಾ ಅಂತಂದ್ರೆ ಅಲ್ಲೂ ಕೂಡ ಈ ಸ್ಕ್ಯಾನರ್ ಟೆಕ್ನಾಲಜಿ ನಮ್ಮ ಮೊಬೈಲ್ ಅಲ್ಲೂ ಕೂಡ ಯುಟಿಲೈಸ್ ಮಾಡ್ಕೋಬಹುದು. ಈಗ ಯಾರು ನೋಬಡಿ ಇಸ್ ರಶಿಂಗ್, ಹೋಗಿ ಪ್ರತಿಯೊಂದು ಟೈಮಕ್ಕೂ ಕಂಪ್ಯೂಟರ್ ಸೆಂಟರ್ ಇದ್ರೆ ಯಾರು ನಿಲ್ತಾ ಇಲ್ಲ, ಸ್ಕ್ಯಾನರ್ ಅಲ್ಲೇ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ರೈಟ್ ಹೇಳ್ತಾರೆ. ಓಕೆ, ಅದು ಕೂಡ ಕ್ವೈಟ್ ಕಾಮನ್. ಹಾಗೇನೆ ಈಗ ನಾವು ಮುಂದೆ ಹೋಗೋಣ. ಹಾಗೇನೆ ಜಸ್ಟ್ ಅ ಸೆಕೆಂಡ್.
ಈಗ ಓಕೆ, ನಮಸ್ತೆ, ಹಾಯ್ ಎಲ್ಲ ಹೇಳ್ತಿದ್ರಿ, ಥ್ಯಾಂಕ್ ಯು. ನಾನು ನಿಮಗೆ ಆಕ್ಚುಲಿ ನಾನು ಥಿಯರಿಟಿಕಲಿ ಹೇಳೋದಕ್ಕೆ ಇಷ್ಟಪಡಲ್ಲ, ಪ್ರಾಕ್ಟಿಕಲ್ ಐಡಿಯಾಸ್ ಕೂಡ ಕೊಡ್ತೀನಿ. ಈ ಪ್ರಾಕ್ಟಿಕಲ್ ಐಡಿಯಾಸ್ ನಿಮಗೆ ಎಕ್ಸಾಮ್ ಅಲ್ಲಿ ಯೂಸ್ಫುಲ್ ಆಗೋದು. ಮುಂದೆ ನಾನು ಹೇಳುವಂತ ತರಗತಿಗಳೇನಿದೆ ಕಂಪ್ಯೂಟರ್ ರಿಲೇಟೆಡ್, ಆಸ್ ಪರ್ ಮೈ ವ್ಯೂ, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ದಿ ಬೆಸ್ಟ್ ಆಗಿ ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಇದು ಥಿಯರಿಟಿಕಲ್ ಕ್ಲಾಸಸ್ ಎಲ್ಲ ಮುಗಿದೋಗ್ಲಿ, ಇವುಗಳ ಮೇಲೆ ಕ್ವಶನ್ಸ್ ಎಲ್ಲ ಕೇಳ್ತಾರೆ, ಹಾಗಾಗಿ ಓಕೆ. ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತಾರೆ, ಟೆಕ್ಸ್ಟ್ ರೆಕಗ್ನೈಸರ್ ಸ್ಕ್ಯಾನರ್ ಕೂಡ ಇದೆ. ಟೈಪ್ಸ್ ಆಫ್ ಸ್ಕ್ಯಾನರ್ಸ್ ಅಲ್ಲಿ ಫ್ಲಾಟ್ ಬೆಡ್ ಸ್ಕ್ಯಾನರ್, ನೋಡಿ, ಲುಕ್ ಅಟ್ ದಿಸ್ ಪಿಕ್ಚರ್, ಫ್ಲಾಟ್ ಬೆಡ್ ಸ್ಕ್ಯಾನರ್. ಇದು ಫ್ಲಾಟ್ ಬೆಡ್ ಸ್ಕ್ಯಾನರ್ ಇದೆ. ಓಕೆ, ಇದು ಗ್ಲಾಸ್ ಪೇನ್ ಅನ್ನ ನೋಡಬಹುದು. ಯು ಕ್ಯಾನ್ ಸಿ ದ ಗ್ಲಾಸ್ ಪೇನ್, ಕೆಳಗಡೆ ಗ್ಲಾಸ್ ಪೇನ್ ರಿಫ್ಲೆಕ್ಷನ್ ಅನ್ನು ತಾವು ನೋಡ್ಕೋಬಹುದು. ಮೂವಿಂಗ್ ಆಪ್ಟಿಕಲ್ CAS ಅಥವಾ CCD ಅರ್ರೇ ಅನ್ನ ನೀವು ನೋಡಬಹುದು. ಒಂದು ಲೈಟ್ ಇಲ್ಯುಮಿನೇಟ್ ಆಗುತ್ತೆ, ವೆನ್ ಯು ಫೋಲ್ಡ್ ಮಾಡಿದಾಗ ಒಂದು ಲೈಟ್ ಇಲ್ಯುಮಿನೇಟ್ ಆಗುತ್ತೆ, ಹೌದಾ, ಆ ಪೇನ್ ಅಲ್ಲಿ. ದೆನ್ ದ ಇಮೇಜ್ ಏನಾಗುತ್ತೆ, ಇಮೇಜ್ ಇಸ್ ಪ್ಲೇಸ್ಡ್ ಆನ್ ದ ಗ್ಲಾಸ್ ಪೇನ್ ಅಲ್ಲಿ. ಆ ಇಮೇಜ್ ಇಡ್ತಾರೆ, ಲೈಟ್ ಒಂದ್ ಕಡೆಯಿಂದ ಒಂದ್ ಕಡೆ ಮೂವ್ ಆಗುತ್ತೆ, ಡಾಕ್ಯುಮೆಂಟ್ ಸ್ಕ್ಯಾನ್ ಆಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಯೂಸ್ ಮಾಡ್ತಾರೆ. ಸ್ಲೈಡ್ಸ್, ಯು ವಿಲ್ ನೀಡ್ ಅ ಟ್ರಾನ್ಸ್ಪರೆನ್ಸಿ ಅಡಾಪ್ಟರ್ ವೈಲ್ ಸ್ಕ್ಯಾನಿಂಗ್ ಟ್ರಾನ್ಸ್ಪರೆಂಟ್ ಸ್ಲೈಡ್ಸ್ ಅನ್ನ ಮಾಡುವಾಗ ಈ ಟ್ರಾನ್ಸ್ಪರೆನ್ಸಿ ಅಡಾಪ್ಟರ್ ಬೇಕಾಗತ್ತಂತೆ. ಹಾಗೆ ಈ ಹ್ಯಾಂಡಲ್, ಇದನ್ನಂತೂ ನೀವು ಶಾಪ್ ಅಲ್ಲಿ, ದುಕಾನಲ್ಲಿ ನೋಡ್ತಾ ಇರ್ತೀರ. ಅವ್ರ ನಿಮಗೆ ಬಿಲ್ ಅನ್ನು ಕೊಡೋದಕ್ಕೋಸ್ಕರ, ಈ ಬಿಲ್ ಉದಾಹರಣೆ ಯಾವ್ದೋ ಐಟಮ್ ತಗೊಳ್ತೀರಾ, ಅವ್ರಿಗೆ ದೇ ಡೋಂಟ್ ಹ್ಯಾವ್ ಇನ್ಪುಟ್ ಮಾಡೋದಕ್ಕೆ ಅವ್ರ ಟೈಮ್ ಇರಲ್ಲ. ಅದಕ್ಕೆ ಅವ್ರು ಅವಾಗ ಏನ್ ಮಾಡ್ಬಿಡ್ತಾರೆ, ಹಾಗೆ ವಿಡಿಯೋ ಲೈಕ್ ಮಾಡ್ತಾ ಹೋಗಿ, ಹ್ಯಾಂಡ್ ಹೆಲ್ಡ್ ಇದನ್ನ ಏನ್ ಮಾಡ್ತಾರೆ, ಆ ಐಟಮ್ ಹಿಡಿತಾರೆ, ಅದರ ರೇಟು, ಪ್ರೈಸು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಡಿಸ್ಕೌಂಟ್ ಏನೇ ಇದ್ರು ಕೂಡ ಅಲ್ಲಿ ಕ್ಲಿಯರ್ ಮೆನ್ಷನ್ ಆಗಿರುತ್ತೆ. ಅದು ಸ್ಕ್ಯಾನ್ ಮಾಡ್ಕೊಂಡ್ಬಿಡುತ್ತೆ. ಇದು ಹ್ಯಾಂಡ್ ಹೆಲ್ಡ್ ಸ್ಕ್ಯಾನರ್ ಅಂತ ಇದನ್ನ ಬಳಸ್ತಾರೆ. ಇದು ಸ್ಮಾಲ್ ಮ್ಯಾನ್ಯುಯಲ್ ಸ್ಕ್ಯಾನಿಂಗ್ ಡಿವೈಸ್ ಅಂತ ನೀವು ಬಳಸಬಹುದು, ವಿಚ್ ಇಸ್ ಹೆಲ್ಡ್ ಬೈ ಹ್ಯಾಂಡ್. ರೋಲರ್ ಈಸ್ ಅ ರೋಲರ್ ಓವರ್ ಫ್ಲಾಟ್ ಇಮೇಜ್ ಮೇಲೆ ಇದನ್ನ ಯೂಸ್ ಮಾಡ್ತಾರೆ. ಇದ್ರದ್ದು ಏನಪ್ಪಾ ಪ್ರಾಬ್ಲಮ್, ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ, ಸ್ಟಡಿ ಇರಬೇಕು, ನೀವು ಸ್ಟಡಿ ಇರಬೇಕು, ಹ್ಯಾಂಡ್ ಶುಡ್ ಬಿ ಸ್ಟಡಿ. ನೀವು ಶೇಕ್ ಆಗ್ತಾ ಇದ್ರೆ ಇಮೇಜ್ ಕೂಡ ಶೇಕ್ ಆಗ್ತಾ ಇರುತ್ತೆ. ಯೂಶಲಿ ನೋಡಿ, ಶಾಪ್ ಅಲ್ಲಿ ಹೋದಾಗ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಪಾಪ ಅವ್ರು, ಯಾರೋ ಶಾಪ್ ಕೀಪರ್ ಅಥವಾ ಆ ಶಾಪ್ ಓನರ್, ಅಲ್ಲಿ ಕೆಲಸ ಮಾಡುವಂತ ಹುಡುಗರು. ಇಮೇಜ್ ಕ್ಲಾರಿಟಿ ಬರಬೇಕು ಅಂದ್ರೆ ಅವ್ರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅದೊಂದೇ ಪ್ರಾಬ್ಲಮ್ ಇದು ಹ್ಯಾಂಡ್ ಹೆಲ್ಡ್. ಆಮೇಲೆ ಶೀಟ್ ಫೆಡ್ ಸ್ಕ್ಯಾನರ್ ಅಂತ ಬರುತ್ತೆ, ಶೀಟ್ ಫೆಡ್ ಸ್ಕ್ಯಾನರ್, ಹೌದಾ. ಈ ಶೀಟ್ ಫೆಡ್ ಸ್ಕ್ಯಾನರ್ ಒಂದ್ ರೀತಿ ಲುಕ್ಸ್ ಲೈಕ್ ಜೆರಾಕ್ಸ್ ಮಿಷಿನ್ ಇದ್ದಂಗೆ ಇದೆ ಅಲ್ವಾ. ಇದೇನ್ ಮಾಡುತ್ತೆ, ದಿಸ್ ಇಸ್ ಎ ಡಾಕ್ಯುಮೆಂಟ್ ಇಸ್ ಇನ್ಸರ್ಟೆಡ್ ಇನ್ ಟು ದ ಸ್ಲಾಟ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಅಂತದ್ ಏನ್ ಮಾಡುತ್ತೆ, ಇದು ಸ್ಕ್ಯಾನ್ ಮಾಡುತ್ತೆ. ಶೀಟ್ ಫೀಡರ್ ಅಥವಾ ಸ್ಕ್ಯಾನಿಂಗ್ ಮಾಡ್ಯೂಲ್ ಅಲ್ಲಿ ಇದನ್ನ ಅದು ಯೂಸ್ ಮಾಡ್ತಾರೆ. ಲೈಟ್ ಡಸಂಟ್ ಮೂವ್ ಇನ್ ದಿ ಸ್ಕ್ಯಾನರ್, ಈ ಸ್ಕ್ಯಾನರ್ ಅಲ್ಲಿ ಲೈಟ್ ಮೂವ್ ಆಗಲ್ಲ, ಹೌದಾ, ಪೇಪರ್ ಮಾತ್ರ ಮೂವ್ ಆಗುತ್ತೆ. ಯೂಶಲಿ ಇದು ಸಿಂಗಲ್ ಪೇಜ್ ಡಾಕ್ಯುಮೆಂಟ್ ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಕೇಳ್ತಾರೆ ಎನಿ ಕ್ವಶನ್, ಇದು ನಾಟ್ ಫಾರ್ ಥಿಕ್ ಆಬ್ಜೆಕ್ಟ್ ಲೈಕ್ ಬುಕ್ಸ್ ಅವೆಲ್ಲ ಹೋಗಲ್ಲ, ಸಿಂಗಲ್ ಶೀಟ್ಸ್ ಮಾತ್ರ ಅದ್ರಲ್ಲಿ ಹಾಕ್ಬೇಕು. ನೀವು ಮ್ಯಾಗ್ಝಿನ್ ಕಳಿಸ್ಬೇಕು ಅಂದ್ರೆ ಮ್ಯಾಗ್ಝಿನ್ ಕಟ್ ಮಾಡಿ ಒಳಗೆ ಕಳಿಸ್ಬೇಕಾಗತ್ತೆ. ಯೂಶಲಿ ಇದು ಮನೆಗೆ ಸೂಟೇಬಲ್ ಅಲ್ಲ, ಮನೆಗೆ ಸೂಟೇಬಲ್ ಅನ್ಕೊಳ್ಳಿ, ಅಥವಾ ದೊಡ್ಡದಾಗಿ ಜೆರಾಕ್ಸ್ ಮಿಷಿನ್ ಇದ್ದವರಿಗೆ ಇದು ಸೂಟೇಬಲ್ ಆಗುತ್ತೆ. ಯಾವುದು ಶೀಟ್ ಫೆಡ್. ಏನ್ ಸರ್ ಕ್ವಶನ್ ಹೆಂಗ್ ಕೇಳ್ಬೋದು ಅಂತಂದ್ರೆ, ಕೇಳ್ತಾರೆ ಯು ಕ್ಯಾನ್ ಯೂಸ್ ಓನ್ಲಿ ಶೀಟ್ಸ್ ಇನ್ ದಿ ಸ್ಕ್ಯಾನರ್, ಈ ಸ್ಕ್ಯಾನರ್ ಅಲ್ಲಿ ಶೀಟ್ಸ್ ಮಾತ್ರ ಬಳಸಬಹುದು ಅಂತ ಆ ಪ್ರಶ್ನೆ ಕೂಡ ತಮಗೆ ಬರಬಹುದು. ಇರ್ಲಿ, ಈ ಡ್ರಮ್ ಸ್ಕ್ಯಾನರ್ ಅಂತ, ಡ್ರಮ್ ಟೆಕ್ನಾಲಜಿ ಯೂಸ್ ಮಾಡುವಂತ ಈ ಡ್ರಮ್ ಸ್ಕ್ಯಾನರ್ಸ್ ಕೂಡ ಇದೆ. ಈ ಡ್ರಮ್ ಸ್ಕ್ಯಾನರ್ಸ್ ಏನಿದೆ, ಇಲ್ಲಿ ಫೋಟೋ ಮಲ್ಟಿಪ್ಲೈಯರ್ ಟ್ಯೂಬ್ ಅನ್ನ ಇವರು ಯೂಸ್ ಮಾಡ್ತಾರೆ. ಫೋಟೋ ಮಲ್ಟಿಪ್ಲೈಯರ್ ಟ್ಯೂಬ್ ಅಂದ್ರೆ PMT ನ ಯೂಸ್ ಮಾಡ್ತಾರೆ ಇಮೇಜಸ್ ನ ಸ್ಕ್ಯಾನ್ ಮಾಡೋದಕ್ಕೋಸ್ಕರ. ಇಟ್ ಡಸಂಟ್ ಹ್ಯಾವ್ ಚಾರ್ಜ್ಡ್ ಕಪಲ್ಡ್ ಡಿವೈಸ್ ಲೈಕ್ ಫ್ಲಾಟ್ ಬೆಡ್ ಸ್ಕ್ಯಾನರ್. ಫ್ಲಾಟ್ ಬೆಡ್ ಸ್ಕ್ಯಾನರ್ ಅಲ್ಲಿ ಒಂದು ಡಿವೈಸ್ ಬರುತ್ತೆ, ಚಾರ್ಜ್ ಕಪಲ್ಡ್ ಡಿವೈಸ್ ಬರುತ್ತೆ, ಅದ್ರಲ್ಲಿ ಹಾಗಲ್ಲ. ಫೋಟೋ ಮಲ್ಟಿಪ್ಲೈಯರ್ ಏನಿದೆ ತುಂಬಾ ಸೆನ್ಸಿಟಿವ್ ಇರುತ್ತೆ, ಲೈಟ್ ಸೆನ್ಸಿಟಿವ್, ತುಂಬಾ ಹೈಲಿ ಲೈಟ್ ಸೆನ್ಸಿಟಿವಿಟಿ ಈ ಡ್ರಮ್ ಸ್ಕ್ಯಾನರ್ ಅಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ಯಾವಾಗ್ಲೂ ಕ್ಲೋಸ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಯೂಶಲಿ ಯು ಕ್ಯಾನ್ ಸಿ ದಟ್. ಹಾಗೇನೆ ಫೋಟೋ ಸ್ಕ್ಯಾನರ್, ಇದು ಕ್ವೈಟ್ ಕಾಮನ್, ಫೋಟೋಗಳನ್ನ ಸ್ಕ್ಯಾನ್ ಮಾಡ್ತಾರೆ. ಯೂಶಲಿ ಈ ಫೋಟೋಗ್ರಾಫರ್ಗಳು ಇದನ್ನ ಏನ್ ಮಾಡ್ತಾರೆ, ನೀವು ಒಂದು ಪಿಕ್ಚರ್ ಕೊಟ್ರೆ ಅದನ್ನ ಸ್ಕ್ಯಾನ್ ಮಾಡಿ ಅದ್ರ ರೆಸಲ್ಯೂಷನ್ ಎಲ್ಲ ಬಣ್ಣ ಸುಣ್ಣ ಹಾಕಿ ನಿಮಗೆ ಪ್ರಿಂಟ್ ತೆಗೆದುಕೊಡ್ತಾರೆ. ಇದು ಫೋಟೋ ಸ್ಕ್ಯಾನರ್, ಬಹಳ ಯೂಸ್ಫುಲ್ ಇದೆ. ಫೋಟೋಶಾಪ್ ಅಲ್ಲಿ ಅಂದ್ರೆ ಫೋಟೋ ದುಕಾನ್ಗಳಲ್ಲಿ ಇವುಗಳನ್ನ ಬಳಸ್ತಾರೆ. ಹೈ ರೆಸಲ್ಯೂಷನ್ಸ್ ಮತ್ತೆ ಕಲರ್ ಡೆಪ್ತ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ರೆಸಲ್ಯೂಷನ್ಸ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ನಮಗೆ ಕೊಟ್ಬಿಡ್ತಾರೆ ಇವರು, ಅಲ್ವೇನ್ರಿ. ಹಾಗೇನೆ ಇದು ಜಾಯ್ಸ್ಟಿಕ್, ಇದು ಕೂಡ ಒಂದು ಇನ್ಪುಟ್ ಡಿವೈಸ್.
ಜಾಯ್ಸ್ಟಿಕ್ ಸರ್ ಎದಕ್ ಬರ್ತದೆ ಇದು? ಯಾರಾದ್ರೂ ಹೇಳ್ತೀರಾ ಎದಕ್ ಬರುತ್ತೆ ಅಂತ ಜಾಯ್ಸ್ಟಿಕ್ ನ? ಯಾರಾದ್ರೂ ಯೂಸ್ ಮಾಡ್ಕೊಂಡಿದ್ದೀರಾ? ನಾನಂತೂ ಮಾಡಿಲ್ಲಪ್ಪ. ಪ್ರಾಬಲಿ ಇದು ಗೇಮ್ ಆಡುವಾಗ ಗೇಮ್ ಅಲ್ಲಿ ಈ ದೊಡ್ಡ ದೊಡ್ಡ ಟಿವಿಗಳಲ್ಲಿ ಗೇಮ್ ಆಡ್ತಾರೆ, ಅಥವಾ ಕೆಲವರು ಲ್ಯಾಪ್ಟಾಪ್ ಅಲ್ಲಿ ಟಿವಿಗಳನ್ನ ಆಡ್ತಾರೆ. ಈ ಟಿವಿ ಬಗ್ಗೆ ಅವರು ಮಾಡುವಾಗ, ಟಿವಿ ಬಗ್ಗೆ ಅವರು ಟಿವಿನ ನೋಡ್ತಿರುವಾಗ ಮಾಡ್ತಿರುವಾಗ ಅವ್ರು ಏನ್ ಮಾಡ್ತಾರೆ, ಅವುಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಟಿವಿ ಮೇಲೆ ನೀವು ಗೇಮ್ ಪ್ಲೇ ಮಾಡುವಾಗ ಜಾಯ್ಸ್ಟಿಕ್ ಇಸ್ ಆಲ್ಸೋ ಪಾಯಿಂಟಿಂಗ್ ಔಟ್ ಡಿವೈಸ್ ಲೈಕ್ ಎ ಮೌಸ್ ತರನೇ ಯೂಸ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಯೂಸ್ಡ್ ಲೈಕ್ ಎ ಮೌಸ್ ತರನೇ ಯೂಸ್ ಆಗುತ್ತೆ. ಇದು ಒಂದು ಸ್ಟಿಕ್ ಇರುತ್ತೆ, ಯು ಕ್ಯಾನ್ ಸಿ ದ ಸ್ಟಿಕ್ ಹಿಯರ್, ಮೇಲ್ಗಡೆ ಇದೆಯಲ್ಲ ಅದು ಸ್ಟಿಕ್ ಅಂತ ಕರೀತಾರೆ. ಹಾಗೆ ವಿತ್ ಸ್ಪೆರಿಕಲ್ ಬೇಸ್, ಇಲ್ಲಿ ಸ್ಪೆರಿಕಲ್ ಬೇಸ್ ಇದೆ, ಒಂದು ಸ್ಟಿಕ್ ಕೂಡ ತಾವು ನೋಡಬಹುದು. ಓಕೆ, ದ ಫಸ್ಟ್ ಜಾಯ್ಸ್ಟಿಕ್ ವಾಸ್ ಇನ್ವೆಂಟೆಡ್ ಬೈ ಸಿ.ಬಿ. ಮಿರಿಕ್ ಅವರು ಈ ಜಾಯ್ಸ್ಟಿಕ್ ಅನ್ನ ಏನ್ ಮಾಡ್ತಾರೆ, ಇನ್ವೆಂಟ್ ಮಾಡ್ತಾರೆ US ಅಲ್ಲಿ, US ನೇವಲ್ ರಿಸರ್ಚ್ ಲ್ಯಾಬೊರೇಟರಿಲಿ. ಇಲ್ಲೂ ಕೂಡ ಬೇರೆ ಬೇರೆ ಜಾಯ್ಸ್ಟಿಕ್ಸ್ ಇದೆ, ಫಿಂಗರ್ ಆಪರೇಟೆಡ್ ಜಾಯ್ಸ್ಟಿಕ್ಸ್ ಇದೆ, ಹ್ಯಾಂಡ್ ಆಪರೇಟೆಡ್ ಇದೆ, ಐಸೋಮೆಟ್ರಿಕ್ ಜಾಯ್ಸ್ಟಿಕ್ ಇದೆ. ಓಕೆನಾ? ಹಾಗೇನೆ ಇವುಗಳ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಅಲ್ವೇನ್ರಿ? ಇಷ್ಟೆಲ್ಲ ಮಾಹಿತಿ ನಮಗೆ ಬೇಕಾಗತ್ತಾ ಅಂದ್ರೆ ತಿಳ್ಕೊಳ್ಳಿ, ನಥಿಂಗ್, ಯು ವೋಂಟ್ ಲೂಸ್ ಎನಿಥಿಂಗ್. ತಿಳ್ಕೊಳ್ಳೋದ್ರಲ್ಲಿ ಕಷ್ಟ ಏನಿಲ್ಲ. ಜಾಯ್ಸ್ಟಿಕ್ ಅಲ್ಲಿ ಕರ್ಸರ್ ಕೀಪ್ಸ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಜಾಯ್ಸ್ಟಿಕ್ ಅನ್ಲೆಸ್ ಇಟ್ ಈಸ್ ಅಪ್ರೈಟ್, ವೇರಾಸ್ ಇನ್ ದ ಮೌಸ್ ದ ಕರ್ಸರ್ ಮೂವ್ಸ್ ಓನ್ಲಿ ಇನ್ ದ ಮೌಸ್ ಮೂವ್ಸ್. ಏನಿರುತ್ತೆ, ಜಾಯ್ಸ್ಟಿಕ್ ಅಲ್ಲಿ ಕರ್ಸರ್ ಮೂವ್ಮೆಂಟ್ ನಡೀತಾ ಇರುತ್ತೆ, ಅದು ಅಪ್ರೈಟ್ ಆಗೋವರೆಗೂ ಅದ್ರ ಕರ್ಸರ್ ಮೂವ್ಮೆಂಟ್ ನಡೀತಾ ಇರುತ್ತೆ. ಓಕೆ, ಲೈಟ್ ಪೆನ್ ನೀವು ನೋಡಿದಿರಿ. ಆಕ್ಚುಲಿ ಇದು ಕೂಡ ಲೈಟ್ ಪೆನ್ ನಂತರ ಇದೆ. ಐ ಹ್ಯಾವ್ ದಿಸ್ ಲೈಟ್ ಪೆನ್. ಈ ಲೈಟ್ ಪೆನ್ ಅನ್ನು ಯೂಸ್ ಮಾಡ್ತೀವಿ ನಾವು. ಅದು ಆಕ್ಚುಲಿ ಇಲ್ಲಿ ಪೆನ್ ಟ್ಯಾಬ್ ಅಂತ ಇದೆ. ಈ ಪೆನ್ ಟ್ಯಾಬ್ ನ ಕನೆಕ್ಟ್ ಮಾಡ್ಕೊಂಡು ಲೈಟ್ ಪೆನ್ ಇದು ಕೂಡ ನೋಡಿ, ಇದು ಲೈಟ್ ಪೆನ್ ಕೂಡ ಮೌಸ್ ತರನೇ ಯೂಸ್ ಮಾಡ್ತಾರೆ. ಓಕೆ, ನನ್ನ ಹತ್ರ ಆ ಕಡೆ ಬೇರೆ ಕಡೆ ಸ್ಕ್ರೀನ್ ಮೇಲೆ ಬರೆಯೋದಕ್ಕೆ ಆ ಲೈಟ್ ಪೆನ್ ಯೂಸ್ಫುಲ್ ಆಗುತ್ತೆ. ಓಕೆ, ಈ ಲೈಟ್ ಪೆನ್ ಏನ್ ಮಾಡ್ತಾರೆ, ಲೈಟ್ ಪೆನ್ ಇಸ್ ಎ ಕಂಪ್ಯೂಟರ್ ಇನ್ಪುಟ್ ಡಿವೈಸ್, ನಮಗೆ ಗೊತ್ತಿದೆ. ಲುಕ್ಸ್ ಲೈಕ್ ಅ ಪೆನ್, ಹೌದಾ? ದ ಟಿಪ್ ಆಫ್ ದ ಲೈಟ್ ಪೆನ್ ಕಂಟೈನ್ಸ್ ಅ ಲೈಟ್ ಸೆನ್ಸಿಟಿವ್ ಡಿಟೆಕ್ಟರ್ ಅದರಲ್ಲಿ ಇರುತ್ತೆ. ಇದು ಲೈಟ್ ಸೆನ್ಸಿಟಿವ್ ಡಿಟೆಕ್ಟರ್ ಮೂಲಕ ಸ್ಕ್ರೀನ್ ಮೇಲೆ ಆಬ್ಜೆಕ್ಟ್ಸ್ ನಾವು ಮೂವ್ಮೆಂಟ್ ಮಾಡೋದಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಓಕೆ, ಲೈಟ್ ಸೆನ್ಸಿಟಿವ್ ಟಿಪ್ ಏನ್ ಮಾಡುತ್ತೆ, ಆಬ್ಜೆಕ್ಟ್ ಲೊಕೇಶನ್ ಮತ್ತೆ ಅದಕ್ಕೆ ಆಬ್ಜೆಕ್ಟ್ ಲೊಕೇಶನ್ ಡಿಟೆಕ್ಟ್ ಮಾಡುತ್ತೆ, ಕರೆಸ್ಪಾಂಡಿಂಗ್ ಸಿಗ್ನಲ್ಸ್ ಅನ್ನು CPU ಕಳಿಸುತ್ತೆ. ಹೌದ್ರಾ? ಆದ್ರೆ ನೀವು ನೋಡ್ಕೊಳ್ಳಿ, LCD ಸ್ಕ್ರೀನ್ ಮೇಲೆ ಯು ಕ್ಯಾನಾಟ್ ಯೂಸ್ ದಿಸ್, ಇದನ್ನ ಯೂಸ್ ಮಾಡೋದಕ್ಕೆ ಬರಲ್ಲ. ಹೌದಾ? ಹಾಗಾಗಿ ಇದಕ್ಕೋಸ್ಕರ ಹೊಸ ನ್ಯೂ ಟೆಕ್ನಾಲಜಿನ ಬಳಸ್ತಾರೆ. ದ ಫಸ್ಟ್ ಪೆನ್ ವಾಸ್ ಇನ್ವೆಂಟೆಡ್ ಇನ್ 1955 ಅಲ್ಲಿ ವಿರ್ಲ್ವೆಂಟ್ ಪ್ರಾಜೆಕ್ಟ್ ಅಂಡರ್ ಅಲ್ಲಿ MIT ಅಲ್ಲಿ ಇದನ್ನ ಏನ್ ಮಾಡಿದ್ರು, ಇನ್ವೆಂಟ್ ಮಾಡಿದ್ರು ಅಂತ ನೀವು ನೆನಪಿಟ್ಕೊಳ್ಳಿ. ಡಿಜಿಟೈಸರ್ ಏನ್ ಸರ್, ಡಿಜಿಟೈಸರ್ ನಾವು ನೋಡೇ ಇಲ್ಲ ಅಂತಂದ್ರೆ ಹೀಗಿರುತ್ತೆ ನೋಡಿ ಡಿಜಿಟೈಸರ್. ಓಕೆ, ಇಲ್ಲಿ ಕಣ್ಣಿಗೆ ಕಾಣ್ತದೆ. ಐ ಆಮ್ ಯೂಸಿಂಗ್ ದಟ್ ಡಿಜಿಟೈಸರ್. ಇದೇ ಡಿಜಿಟೈಸರ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಟು ರೈಟ್ ಆನ್ ದ ಸ್ಕ್ರೀನ್. ಈ ಡಿಜಿಟೈಸರ್ ನ ನೀವು ನೋಡ್ಕೋಬಹುದು. ವಿ ಆರ್ ಯೂಸಿಂಗ್ ಇಟ್. ಇದನ್ನ ನಾವು ಯೂಸ್ ಮಾಡ್ತೀವಿ. ಆಕ್ಚುಲಿ ಈ ಡಿಜಿಟೈಸರ್ ಮೂಲಕ ನಾವು ಏನ್ ಮಾಡ್ತೀವಿ, ಇನ್ಫಾರ್ಮೇಶನ್ ಅನ್ನ ಓಕೆ ಬಳಕೆ ಮಾಡ್ತಾ ಹೋಗ್ತೀವಿ. ಓಕೆ, ಇರ್ಲಿ ಪರವಾಗಿಲ್ಲ. ಈ ಡಿಜಿಟೈಸರ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಹೌದ್ರಾ? ಕಾಣಿಸ್ತಿದ್ಯಾ? ಓಕೆ, ಓಕೆ. ಆನ್ಲೈನ್ ಕ್ಲಾಸ್ ಅಲ್ಲಿ ಮಾಡುವಾಗ ಇವುಗಳನ್ನ ಅವ್ರು ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಆನ್ಲೈನ್ ಕ್ಲಾಸ್ ಮಾಡೋರೆಲ್ಲ ಮಾಡ್ತಾರೆ. ಆನ್ಲೈನ್ ಕ್ಲಾಸ್ ಮಾಡೋರು ಕೆಲವು ಟೈಮ್ ಪಿಕ್ಚರ್ಸ್ ಎಲ್ಲ ಬರೆದಿರ್ತಾರೆ, ಡಿಜಿಟಲ್ ಪಿಕ್ಚರ್ ಬರೀತಾರೆ. ಉದಾಹರಣೆಗೆ ದೊಡ್ಡ ದೊಡ್ಡವ್ರು ಇರ್ತಾರ್ರಿ, ಅವರೆಲ್ಲ ಪೆನ್ ಪೇಪರ್ ಅಲ್ಲಿ ಬರೆದು ಸ್ಕ್ಯಾನ್ ಮಾಡಲ್ಲ. ಈ ಡಿಜಿಟೈಸರ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ ಡಾಟರ್ ಹೂ ಯೂಸಸ್ ದಿಸ್, ಇದನ್ನ ಇಟ್ಕೊಂಡು ಡ್ರಾ ಮಾಡ್ತಾರೆ ಪಿಕ್ಚರ್ಸ್ ಅನ್ನ. ಓಕೆ, ಇದ್ದಾರಪ್ಪ ಬುದ್ಧಿವಂತರು, ಬಹಳ ಬುದ್ಧಿವಂತರು ಇದ್ದಾರೆ. ನಾವೇ ಏನು ಅಲ್ಲ ಅವ್ರ ಎದುರಿಗೆ. ಡಿಜಿಟೈಸರ್ ಏನಿದೆ, ಒಂದು ಇನ್ಪುಟ್ ಡಿವೈಸ್, ಫ್ಲಾಟ್ ಸರ್ಫೇಸ್ ಇರುತ್ತೆ, ಒಂದು ಸ್ಟೈಲಸ್ ಪೆನ್ ಕೂಡ ಬರುತ್ತೆ. ಇದನ್ನ ಸ್ಟೈಲಸ್ ಪೆನ್ ಅಂತ ಕರೀತಾರೆ. ಸುಮ್ಮನೆ ಬಿಲ್ಡಪ್ ಕೊಡೋದಕ್ಕಲ್ಲ, ಇದೇ ಅಂತ ತೋರಿಸ್ತಾ ಇದೀನಿ ಅಷ್ಟೇ. ಓಕೆ, ನಥಿಂಗ್ ಇಸ್ ದಟ್. ಇದೇನದು ಒಂದು 5,000 ಕೊಟ್ಟರೆ ಬರುತ್ತೆ. ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಅಟ್ ಆಲ್. ಹಾಗೇನೆ ಇಲ್ಲಿ ಇಮೇಜಸ್ ನ, ಗ್ರಾಫಿಕ್ಸ್ ನ ಡ್ರಾ ಮಾಡೋದಕ್ಕೆ ಈ ಡಿಜಿಟೈಸರ್ ಗಳನ್ನ ಬಳಸ್ತಾರೆ. ಇದನ್ನ ಪೆನ್ ಟ್ಯಾಬ್ ಅಂತ ಕೂಡ ಕಾಮನ್ ಆಗಿ ಬಳಸ್ತಾರೆ. ಪೆನ್ ಟ್ಯಾಬ್ ಅಂತ ಇದನ್ನ ಹೇಳ್ತಾರೆ ಕಾಮನ್ ಆಗಿ.
ಹೀಗೆ ಬರಿತೀರಿ ತೋರಿಸಿ, ಏನ್ ಬರೆಯೋದಿಲ್ಲ, ಹೀಗೆ ಇರುತ್ತೆ. ಸ್ಕ್ರೀನ್ ಮೇಲೆ ಇದೆಯಲ್ಲ, ಈ ಸ್ಕ್ರೀನ್ ಮೇಲೆ ಬರಿತಾ ಹೋಗ್ತೇನೆ. ಕಾಣಿಸ್ತಿದ್ಯಾ? ಕ್ಯಾನ್ ಯು ಸಿ ದಿಸ್? ಕಾಣಿಸ್ತಿದ್ಯಾ? ಓಕೆ, ಜಸ್ಟ್ ಅ ಸೆಕೆಂಡ್, ಸ್ವಲ್ಪ ಲೇಟ್ ಇದೆ ನನ್ಗೂ ನಿಮಗೂ ಕಮ್ಯುನಿಕೇಶನ್ ಗ್ಯಾಪ್ ಅಲ್ಲಿ. ಏನಿದೆ ಹೀಗೆ ನೋಡಿ, ಡ್ರಾ ಮಾಡಿದಂದ್ರೆ ಆಯ್ತು. ಬರ್ತಾ ಇದೆಯಲ್ಲ ನೋಡಿ, ಗ್ರಾಫಿಕ್ಸ್ ಇಷ್ಟೇ, ಬಹಳ ಸಿಂಪಲ್ ಇದೆ ಟೆಕ್ನಾಲಜಿ. ಸಾಫ್ಟ್ವೇರ್ ಏನ್ ಮಾಡುತ್ತೆ, ಅದು ಕನ್ವರ್ಟ್ ಮಾಡುತ್ತೆ ಟಚ್ ಇನ್ಪುಟ್ಸ್ ಅನ್ನ ಇಂಟು ಲೈನ್ಸ್ ಇಲ್ಲಿ ಕನ್ವರ್ಟ್ ಮಾಡುತ್ತೆ. ಆಲ್ಸೋ ಕನ್ವರ್ಟ್ ಹ್ಯಾಂಡ್ ರಿಟನ್ ಟೆಕ್ಸ್ಟ್ ನ ಟೈಪ್ಡ್ ರಿಟರ್ನ್. ಕೆಲವು ಟೈಮ್ ಅಲ್ಲಿ ಇದೆ ಅಂತಂದ್ರೆ ಯೂಶಲಿ ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲಿ ಒಂದ್ ಕಡೆ ಬರುತ್ತೆ, ನಿಮಗೆ ಒಂದ್ ಕಡೆ ಆಪ್ಷನ್ ಹೋಗುತ್ತೆ. ಆ ಆಪ್ಷನ್ ಅಲ್ಲಿ ನೀವು ಈ ಡಿಜಿಟೈಸರ್ ಗಳನ್ನ ಇಟ್ಕೊಂಡು ನೀವು ಅಲ್ಲಿ ಬರ್ದ್ರೆ ಸಾಕು, ಅದು ಇನ್ಪುಟ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇನ್ಪುಟ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ಸ್ ನಾಟ್ ಅ ಬಿಗ್ ಥಿಂಗ್, ಡೋಂಟ್ ವರಿ. ನೀವು ತಗೊಂಡ್ರೆ ಬರೀಬಹುದು, ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಹಾಗೇನೆ ಇಟ್ ಕ್ಯಾನ್ ಬಿ ಯೂಸ್ಡ್ ಕ್ಯಾಪ್ಚರ್ ಹ್ಯಾಂಡ್ ರಿಟನ್ ಸಿಗ್ನೇಚರ್. ಯೂಶಲಿ ಸಣ್ಣ ಸಣ್ಣ ಡಿಜಿಟೈಸರ್ ನ ಬ್ಯಾಂಕ್ ಗಳಲ್ಲಿ ಇಟ್ಕೊಂಡಿರ್ತಾರೆ, ಸಣ್ಣ ಇರುತ್ತೆ. ಅಲ್ಲಿ ಬರೀರಿ ಚಿಕ್ಕದ ಬರೀರಿ ಸಣ್ಣ ಸಣ್ಣ ಇಟ್ಕೊಂಡಿರ್ತಾರೆ. ಹ್ಯಾಂಡ್ ರಿಟನ್ ಸಿಗ್ನೇಚರ್ಸ್ ನ ತಗೋಬೇಕು ಒಳಗಡೆ ಅಂದ್ರೆ ಅದು ಮಾಡ್ತಾರೆ. ಡಾಟಾ ಆರ್ ಇಮೇಜಸ್ ಫ್ರಮ್ ಅ ಟೇಪ್ಡ್ ಪೇಪರ್ಸ್ ಅಲ್ಲಿ ಅವ್ರು ಬರ್ಕೊಳ್ತಾರೆ, ಬರ್ದ್ಮೇಲೆ ತಗೊಳ್ತಾರೆ. ಹಾಗೇನೆ ಇದು ಇನ್ಫಾರ್ಮೇಶನ್ ತುಂಬಾ ಡ್ರಾಯಿಂಗ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಅದರಲ್ಲೂ ಕೂಡ ಕ್ಯಾಡ್, ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಅಂತ ಒಂದು ಬರುತ್ತೆ. ತುಂಬಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದನ್ನು ಸ್ಟಡಿ ಮಾಡ್ತಾರೆ. ಇದರಲ್ಲಿ ಮತ್ತೆ ಆಟೋ ಕ್ಯಾಡ್ ಅಂತ ಆಪ್ ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ. ಯೂಶಲಿ ಲ್ಯಾಪ್ಟಾಪ್ ಮೇಲೆ ಯೂಸ್ಫುಲ್, ಮಚ್ ಮೋರ್ ಯೂಸ್ಫುಲ್ ಇದೆ. ಅದ್ರ ಮೂಲಕನೂ ಕೂಡ ಏನ್ ಮಾಡ್ತಾರೆ, ಇವುಗಳನ್ನ ಬಳಸ್ತಾರೆ. ಗೊತ್ತಾಯ್ತಲ್ಲ? ಐ ಥಿಂಕ್ ಯು ಗಾಟ್. ಹಾಗೆ ಮೈಕ್ರೋಫೋನ್ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಇದು ಕೂಡ ಯೂಸ್ಫುಲ್. ನಮ್ಮ ರಾಜಕೀಯ, ನಮ್ಮ ದೇಶ ನಡೀತದೆ ಮೈಕ್ರೋಫೋನ್ ಮೇಲೆ ನಡೀತಾ ಇದೆ ಅಲ್ವೇನ್ರಿ? ಇದು ಕೂಡ ಒಂದು ಇನ್ಪುಟ್. ಇದೇನ್ ಮಾಡುತ್ತೆ, ಸೌಂಡ್ ವೈಬ್ರೇಷನ್ಸ್ ಅನ್ನ ಕನ್ವರ್ಟ್ ಮಾಡುತ್ತೆ, ಆಡಿಯೋ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಆಡಿಯೋ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡಿ, ಅಥವಾ ರೆಕಾರ್ಡಿಂಗ್ ಮಾಡುತ್ತೆ, ಅಥವಾ ಸಿಗ್ನಲ್ಸ್ ಅನ್ನ ಲೈವ್ ಆಗಿ ಕನ್ವರ್ಟ್ ಮಾಡುತ್ತೆ. ಹೌದಾ? ಆಡಿಯೋ ಸಿಗ್ನಲ್ಸ್ ಏನಾಗುತ್ತೆ, ಡಿಜಿಟಲ್ ಡಾಟಾ ಆಗಿ ಮತ್ತೆ ಅವುಗಳನ್ನು ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಕೂಡ ಮಾಡ್ಕೋಬಹುದು. ಹಾಗೇನೆ ಇದು ಸೌಂಡ್ ಪ್ರೆಸೆಂಟೇಷನ್ಸ್, ವೆಬ್ ಕ್ಯಾಮ್ಸ್ ಅಲ್ಲೂ ಕೂಡ, ಈ ವೆಬ್ ಕ್ಯಾಮ್ಗಳು ಕೆಲವು ಏನಿದೆ ಅವು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅವುಗಳ ಕ್ವಾಲಿಟಿಯಿಂದಾಗಿ ಅವು ಈ ಸಿಗ್ನಲ್ಸ್ ಎಲ್ಲ ವೆಬ್ ಕ್ಯಾಮ್ಗಳೇ ಇತ್ತೀಚೆಗೆ ಎಲ್ಲ ಕೆಲಸ ಮಾಡ್ತಾ ಇದೆ. ಒಂದು ಬೆಸ್ಟ್ ಲ್ಯಾಪ್ಟಾಪ್ ತಗೊಂಡ ಅಂತಂದ್ರೆ ವೆರಿ ಯೂಸ್ಫುಲ್ ಇರುತ್ತೆ. ಹಾಗೆ ಡೈನಾಮಿಕ್ ಅಂತ, ಇದರಲ್ಲೂ ಕೂಡ ಡೈನಾಮಿಕ್ ಅಂತ ಇದೆ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡೈನಾಮಿಕ್, ಸಿಂಪಲ್ ಡಿಸೈನ್ ಇರುವಂತ ಈ ಡೈನಾಮಿಕ್ ವೈರ್ಲೆಸ್ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಒಂದು ಮ್ಯಾಗ್ನೆಟ್ ಇರುತ್ತೆ, ಇಲ್ಲಿ ಮ್ಯಾಗ್ನೆಟ್ ಈಸ್ ರ್ಯಾಪ್ಡ್ ಮೆಟಲ್ ಕಾಯಿಲ್. ಒಂದು ಮೆಟಲ್ ಕಾಯಿಲ್ ಅಲ್ಲಿ ಮ್ಯಾಗ್ನೆಟ್ ರ್ಯಾಪ್ ಮಾಡಿರ್ತಾರೆ, ಒಂದು ತಿನ್ ಶೀಟ್ ಹಾಕಿ ಅದನ್ನೆಲ್ಲ ಮ್ಯಾಗ್ನೆಟ್ ನ ಕವರ್ ಮಾಡಿ ಕೊಟ್ಟಿರ್ತಾರೆ. ಹೌದಾ? ಈ ಶೀಟ್ ಏನ್ ಮಾಡುತ್ತೆ, ವೈಬ್ರೇಷನ್ಸ್ ಅನ್ನ ಸೌಂಡ್ ವೇವ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ, ಕಾಯಿಲಿ ಕಳಿಸುತ್ತೆ, ಕಾಯಿಲಿಂದ ಅದು ಟ್ರಾನ್ಸ್ಮಿಟ್ ಆಗಿ ಸೌಂಡ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ಕಂಡೆನ್ಸರ್ ನೋಡಿದಿರಾ? ಕಂಡೆನ್ಸರ್ ಇದು ಕೂಡ ಒಂದು ವೆರೈಟಿ. ಇವರೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಬಳಸ್ತಾರೆ, ನಮ್ಮಂತರೆಲ್ಲ ಪಾಪ ಬಳಸಲ್ಲ. ಮ್ಯೂಸಿಷಿಯನ್ಸ್ ಇರ್ತಾರೆ ನೋಡಿ, ಅವರು ಅವುಗಳನ್ನೆಲ್ಲ ಇಟ್ಕೊಂಡು ಕಂಡೆನ್ಸರ್ ಇಟ್ಕೊಂಡು ಕ್ಲಾಸ್ ಅನ್ನು ಮಾಡ್ತಾರೆ. ನಾವು ಅದನ್ನೆಲ್ಲ ಇಲ್ಲಿ ಎಲ್ಲ ಸೇರ್ಸ್ಕೊಂಡು ಪಾಠ ಮಾಡಲ್ಲ. ಸಿಂಪಲ್ ಲಿವಿಂಗ್ ಅಷ್ಟೇ ನಮ್ದು. ಈ ಕಂಡೆನ್ಸರ್ ಅನ್ನು ಬಳಸ್ತಾರೆ. ಇದು ಆಡಿಯೋ ರೆಕಾರ್ಡಿಂಗಿಗೆ ಬಳಸ್ತಾರೆ ಮ್ಯೂಸಿಷಿಯನ್ಸ್ ಸ್ಪೆಷಲಿ. ತುಂಬಾ ಸೆನ್ಸಿಟಿವ್ ಇರುತ್ತೆ, ಫ್ಲಾಟ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಕಂಡೆನ್ಸರ್ ಅಲ್ಲಿ. ತುಂಬಾ ಕಾಸ್ಟ್ಲಿ. ಫ್ರಂಟ್ ಪ್ಲೇಟ್ ಇರುತ್ತೆ ನೋಡಿ, ಯು ಕ್ಯಾನ್ ಸಿ ದ ಫ್ರಂಟ್ ಪ್ಲೇಟ್, ರೋಡ್ ಅಂತ ಬರೆದಿದೆಯಲ್ಲ ಅದು ಫ್ರಂಟ್ ಪ್ಲೇಟ್ ಇದೆ. ಕಾರ್ಡ್ ಅದನ್ನು ಡೈಫ್ರಾಗಮ್ ಅಂತ ಕರೀತಾರೆ. ಬ್ಲಾಕ್ ಪ್ಲೇಟ್ ಪ್ಯಾರಲಲ್ ಟು ದ ಫ್ರಂಟ್ ಪ್ಲೇಟ್ ಗೆ ಪ್ಯಾರಲಲ್ ಆಗಿ ಬ್ಲಾಕ್ ಪ್ಲೇಟ್ ಕೂಡ ಇರುತ್ತೆ. ಇದೇನ್ ಮಾಡುತ್ತೆ, ವೆನ್ ಸೌಂಡ್ ಹಿಟ್ಸ್ ಡೈಫಾಗ್ರಾಮ್ ನ ಹಿಟ್ ಮಾಡಿದಾಗ ಇಟ್ ವೈಬ್ರೇಟ್ಸ್ ಟು ಡೈಫಾಗ್ರಾಮ್ ಅಂಡ್ ಆಲ್ಟರ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇಟ್ಸ್. ಆ ಪ್ಲೇಟ್ ನಡುವೆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ. ಸಿಗ್ನಲ್ಸ್ ಚೆನ್ನಾಗಿ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಹೋಗುತ್ತೆ. ರಿಬ್ಬನ್ ನೋಡಿದೀರಿ ಅನ್ಕೊಂಡಿದ್ದೀನಿ, ಇದು ರಿಬ್ಬನ್, ಮತ್ತೊಂದು ವೆರೈಟಿ ಆಫ್ ಥಿಂಗ್, ರಿಬ್ಬನ್ ಅಂತ ಬರುತ್ತೆ. ಓಕೆ, ಇದು ಏನಿದೆ ರಿಬ್ಬನ್ ಅಂತ ಇದನ್ನ ಬಳಸ್ತಾರೆ. ಇದು ಕೂಡ ಒಂದು ರೀತಿ ಇದನ್ನೇ ಮೈಕ್ರೋಫೋನ್. ಇಟ್ ಈಸ್ ಆಲ್ಸೋ ಫಾರ್ ಇಟ್ಸ್ ರಿಯಲಬಿಲಿಟಿ, ತುಂಬಾ ವಿಶ್ವಾಸನೀಯ ಇದೆ. ಯೂಶಲಿ ಇಟ್ ಹ್ಯಾಸ್ ಅ ಥಿನ್ ರಿಬ್ಬನ್ ಮೇಡ್ ಆಫ್ ಅಲ್ಯೂಮಿನಿಯಂ ಇದೆ, ಡ್ಯೂರಲಿನಿಯಂ ಈ ರೀತಿ. ಇವು ಸಸ್ಪೆಂಡೆಡ್ ಇದೆ ನೋಡಿ, ಅಲ್ಲಿ ಸಸ್ಪೆಂಡ್ ತೂಗ್ ಹಾಕಿದ್ದಾರೆ ಅದನ್ನ. ತುಂಬಾ ಇದೆ. ವೋಲ್ಟೇಜ್ ಟ್ರಾನ್ಸ್ಮಿಟೆಡ್ ಥ್ರೂ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಮೂಲಕ ವೋಲ್ಟೇಜ್ ಟ್ರಾನ್ಸ್ಮಿಟ್ ಆಗೋದ್ರ ಮೂಲಕ ಇಲ್ಲಿ ಸಿಗ್ನಲ್ಸ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮೂವ್ ಆಗುತ್ತೆ. MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್
ರೆಕಗ್ನಿಷನ್ ಅಂತ MICR ಅಂತ ಹೇಳ್ತಾರೆ. ಕೊಡಿ ಲಾಸ್ಟ್ ಸರಿ ಅಮ್ಮ ಸರಿ. ಇದೆಲ್ಲ ಕಂಪ್ಯೂಟರ್ ಅಲ್ಲಿ ಬರುತ್ತಾ? ಇದೆಲ್ಲ ಇನ್ಪುಟ್ ಡಿವೈಸಸ್. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಟ್ರೇಲರ್ ತೋರಿಸಿ ಅದನ್ನ ಪಿಕ್ಚರ್ ಅಂತ ಹೇಳ್ತಾರೆ. ಟ್ರೇಲರೇ ಬೇರೆ ಪಿಕ್ಚರೇ ಬೇರೆ ಅಲ್ವಾ ಏನ್ರಿ? KGF ನಾವು 2-3 ನಿಮಿಷ, ಕಾಂತಾರನ ನಾವು ಟ್ರೇಲರ್ ಅಲ್ಲಿ ನೋಡಿದ್ರೆ ಒಂದು ಇರುತ್ತೆ, ಟ್ರೇಲರ್ ಅಲ್ಲಿ ನೋಡಿದ್ರೆ ಅದ್ರ ಗೊತ್ತಾಗಲ್ಲ. ಟ್ರೇಲರ್ ಏನಿದೆ, ಟ್ರೇಲರ್ ಗಿಂತ ಮೂವಿ ನೋಡ್ಬೇಕು. ಕೆಲವರು ಟ್ರೇಲರ್ ತೋರಿಸಿ ನೀವು ಪಿಕ್ಚರ್ ನೋಡಿದಿರಿ ಅಂತ ಹೇಳ್ತಾರೆ, ಏನ್ ಮಾಡಕ್ ಬರಲ್ಲ. ಇನ್ಪುಟ್ ಡಿವೈಸಸ್ ಅಲ್ಲಿ ಇಷ್ಟೆಲ್ಲ ವೆರೈಟಿ ಇದೆ. ನಾನು ಮಾಡ್ಕೊಂಡಿರೋಂತ ಈ 10 ಲೆಸನ್ ನೋಟ್ಸ್ ಏನಿದೆ ಇದು 180 ಪೇಜಸ್ ಇದೆ. ಇಷ್ಟೆಲ್ಲ ಡೀಟೇಲ್ ಸರ್ ಅಂದ್ರೆ ಡೀಟೇಲ್ ಇದ್ರಿಗಿದ್ದಾಗ ಕೇಳಿಸುವಾಗ ಈಜಿ ಅನಿಸುತ್ತೆ ಅಷ್ಟೇ. MICR ನೋಡೋಣ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ನೋಡಿ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಇದು ಕೂಡ MICR ಅಂತಾರೆ. ಇದು ಕಂಪ್ಯೂಟರ್ ಅಲ್ಲಿ ಇನ್ಪುಟ್ ಡಿವೈಸ್ ಆಗಿ ಇದನ್ನ ಬಳಸ್ತಾರೆ. ಇದು ಟೆಕ್ಸ್ಟ್ ಪ್ರಿಂಟೆಡ್ ಏನಿದೆ ಅದನ್ನ ವಿತ್ ಮ್ಯಾಗ್ನೆಟಿಕ್ ಇಂಕ್ ಇದೇನ್ ಮಾಡ್ತಾರೆ, ಟು ರೀಡ್ ದ ಟೆಕ್ಸ್ಟ್ ಪ್ರಿಂಟೆಡ್ ವಿತ್ ಮ್ಯಾಗ್ನೆಟಿಕ್ ಇಂಕ್ ಮಾಡ್ಕೊಂಡು ಬಳಸಿರ್ತಾರಲ್ಲ ಅಲ್ಲಿ ಇದನ್ನ ಬಳಸ್ತಾರೆ. MICR ಏನಿದೆ ಕ್ಯಾರೆಕ್ಟರ್ ರೆಕಗ್ನಿಷನ್ ಮಾಡೋದ್ರಲ್ಲಿ ಟೆಕ್ನಾಲಜಿ ಯೂಸ್ ಮಾಡುತ್ತೆ. ಸ್ಪೆಷಲ್ ಮ್ಯಾಗ್ನೆಟೈಸ್ಡ್ ಇಂಕ್ ಇದರಲ್ಲಿ ಬಳಸಿರ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸಿಟಿವ್ ಇರುತ್ತೆ. ಇದು ಬ್ಯಾಂಕ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. MICR ಅನ್ನ ಅವ್ರು ಏನ್ ಮಾಡ್ತಾರೆ, ಬ್ಯಾಂಕ್ ಅಲ್ಲಿ ಚೆಕ್ಸ್ ನ ಕ್ಲಿಯರ್ ಮಾಡೋದಕ್ಕೆ ಅವ್ರು ಬಳಸ್ತಾರೆ. ಇಲ್ಲಿ ಯಾರಾದ್ರೂ ಸೈನ್ಗಳು ಹೆಚ್ಚು ಕಮ್ಮಿ ಮಾಡಿದ ಅಂದ್ರೆ ಅದು ಹಿಡಿದು ಬಿಡುತ್ತೆ. ಹಾಗಾಗಿ ತುಂಬಾ ಮೇಜರ್ ಕನ್ಸರ್ನ್ ಇರೋದ್ರಿಂದ ಈ MICR ಗಳನ್ನ ಬ್ಯಾಂಕ್ ಅಲ್ಲಿ ಬಳಸ್ತಾರೆ. MICR ಹಾಗೆ ಲೇಸರ್ MICR ಗಳು ಕೂಡ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಇದು ಕೂಡ ಒಂದು ಇನ್ಪುಟ್ ಡಿವೈಸ್ ಅಂತ ನಿಮಗೆ ಗೊತ್ತಾಯ್ತು. ಕಂಪ್ಯೂಟರ್ ಡಿಸೈನಿಂಗ್ ಅಲ್ಲಿ ಅಲ್ಲೆಲ್ಲ ಬಳಸ್ತಾರೆ. ಇರ್ಲಿ ಬಿಡಿ. ಇದಕ್ಕೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ, ಇದು ನಾನು ಐ ಬಾಟ್ ಇಟ್, ನಾನು ಖರೀದಿ ಮಾಡಿದ್ದೆ, ಬಟ್ ಐ ಡಿಡಂಟ್. ಅಮೆಜಾನ್ ಮೇಲೆ ಇಟ್ ವಾಸ್ ನಾಟ್ ಗುಡ್ ಎನಫ್, ಚೆನ್ನಾಗಿರ್ಲಿಲ್ಲ, ವೆರಿ ಡಿಫಿಕಲ್ಟ್. ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಇಂದ ತುಂಬಾ ಕ್ರಿಟಿಕಲ್ ಅಂತ ಐ ರಿಟರ್ನ್ ಇಟ್, ಅದು ರಿಟರ್ನ್ ಮಾಡಿದೆ. OCR ಏನ್ ಮಾಡುತ್ತೆ, ಕಂಪ್ಯೂಟರ್ ಇನ್ಪುಟ್ ಡಿವೈಸ್. ಇದನ್ನ ಹೇಳ್ತಾರೆ OCR ಅಂದ್ರೆ ಕಂಪ್ಯೂಟರ್ ಇನ್ಪುಟ್ ಡಿವೈಸ್ ಆಗಿ ಇದನ್ನ OCR ಅನ್ನು ಬಳಸ್ತಾರೆ. ಈ OCR ಅಂದ್ರೆ ಫುಲ್ ಫಾರ್ಮ್ ಏನಪ್ಪಾ, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ. ಇದೇನ್ ಮಾಡುತ್ತೆ, ಅಕ್ಷರಗಳನ್ನ ರೀಡ್ ಮಾಡುತ್ತೆ. ಇದು ಸ್ಕ್ಯಾನ್ಡ್ ಇಮೇಜಸ್ ಅನ್ನ ಹ್ಯಾಂಡ್ ರಿಟರ್ನ್ ನೋಡಿ, ಡಿಸೈನ್ ಟು ಕನ್ವರ್ಟ್ ದ ಸ್ಕ್ಯಾನ್ಡ್ ಇಮೇಜಸ್ ಆಫ್ ಹ್ಯಾಂಡ್ ರಿಟರ್ನ್ ಟೈಪ್ಡ್ ಪ್ರಿಂಟೆಡ್ ಇಂಟು ಡಿಜಿಟಲ್ ಟೆಕ್ಸ್ಟ್. ಇವೆಲ್ಲ ಡಿಜಿಟಲ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ OCR. ಓಕೆ, ಕ್ಯಾರೆಕ್ಟರ್ ಅಂದ್ರೆ ಈ ರಿಟರ್ನ್ ನೋಟ್ಸ್ ಇರುತ್ತೆ ನೋಡಿ, ಹ್ಯಾಂಡ್ ರಿಟರ್ನ್ ನೋಟ್ಸ್, ಇದನ್ನ ಬಳಸ್ತಾರೆ. ಹಾಗೆ ವೈಡ್ಲಿ ಯೂಸ್ಡ್ ಇನ್ ಮೈಕ್ರೋ, ಅಲ್ಲಿ ಬಳಸೋದು ಬ್ಯಾಂಕ್ ಅಲ್ಲಿ, SBI ಬ್ಯಾಂಕ್ ಅಲ್ಲಿ ಪಾಸ್ಬುಕ್ ಪ್ರಿಂಟ್ ಮಾಡಕ್ಕೆ ಪ್ರಿಂಟರ್ ಬಳಸ್ತಾರೆ. ಪ್ರಿಂಟರ್ ಬೇರೆ, MICR ಬೇರೆ. ಇದು ಅದು ರೀಡ್ ಮಾಡುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಲೇಸರ್ ಪ್ರಿಂಟರ್ ಕೂಡ MICR ಟೋನರ್ ಇರುವಂತ ಲೇಸರ್ ಪ್ರಿಂಟರ್ ಕೂಡ ಇದೆ ನೀವು ಹೇಳಿದ ಹಾಗೆ. ಈ MICR ಇದೇನ್ ಮಾಡುತ್ತೆ, ಚೆಕ್ ಕ್ಲಿಯರೆನ್ಸ್ ಹೆಚ್ಚಾಗಿ ಬಳಸ್ತಾರೆ. ಇದೇ MICR ಟೆಕ್ನಾಲಜಿನ ಇದರಲ್ಲೂ ಕೂಡ ಪ್ರಿಂಟರ್ ಅಲ್ಲೂ ಬಳಸ್ದಂಗೆ, ನೀವು ಅಂದಾಗ ಕರೆಕ್ಟ್ ಇದೆ. ಓಕೆ, ಈ OCR ಗೊತ್ತಾಯ್ತಲ್ಲ, ಯಾಕೆ ಬರ್ತಾ ಕೋಲ್ಡ್ ಆಯ್ತಪ್ಪ. OCR ಏನಿದೆ, ಕಂಪ್ಯೂಟರ್ ಇನ್ಪುಟ್ ಟೆಕ್ನಾಲಜಿನ ಬಳಸಿ ಇದನ್ನ ಮಾಡ್ತಾರೆ. ಇದ್ರ ಬಗ್ಗೆ ಹೇಳಿದೀನಿ. ಇನ್ಪುಟ್ ಅಂದ್ರೆ ಅಕ್ಷರಗಳನ್ನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಫೈಲ್ಗಳಲ್ಲಿ ಫೈಲ್ ಡಾಕ್ಯುಮೆಂಟೇಶನ್ ಮಾಡೋದಕ್ಕೆ ಇವುಗಳನ್ನೆಲ್ಲ ಬಳಸ್ತಾ ಹೋಗ್ತಾರೆ. ಇದಕ್ಕೆ ಕೋಲ್ಡ್ ನೋಡಿ. ಮುಂದೋಗೋಣ. ಡಿಜಿಟಲ್ ಕ್ಯಾಮ್ರಾ, ಇದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಕ್ಯಾಮ್ರಾ ಗೊತ್ತು. ಸೋನಿ, ಅದರಲ್ಲೂ ಕೂಡ ಸೋನಿ ದಿ ಬೆಸ್ಟ್ ಕ್ವಾಲಿಟಿ ಕೊಡುತ್ತೆ ಅಂತ. ಇದು ತುಂಬಾ ಕಾಸ್ಟ್ಲಿ ಕಂಟ್ರಿ. ಐ ವಾಂಟೆಡ್ ಟು ಬೈ ಬಟ್ ಐ ಕುಡಂಟ್ ಬೈ ಇಟ್. ಖರೀದಿ ಮಾಡೋದಕ್ಕೆ ಆಗ್ಲಿಲ್ಲ, ಅದು ಪ್ಯಾಷನ್ ಇರ್ಲಿಲ್ಲೇನೋ. ಡಿಜಿಟಲ್ ಡಿವೈಸ್ ಇದನ್ನ ಬಳಸ್ತಾರೆ. ಇದು ಇಮೇಜಸ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ, ವಿಡಿಯೋಸ್ ಅನ್ನ ರೆಕಾರ್ಡ್ ಮಾಡುತ್ತೆ, ಹೈ ಕ್ವಾಲಿಟಿ, ಡಾಲ್ಬಿ, ಇದ್ರ ಜೊತೆಗೆ HD ಕ್ವಾಲಿಟಿ ಇದೆಲ್ಲ ಇದೆ. ಇದರಲ್ಲಿ ಸಾಕಷ್ಟು ಕ್ಯಾಮ್ರಾಗಳಲ್ಲಿ ವೆರೈಟಿ ಕ್ಯಾಮ್ರಾಗಳಿದೆ. ಲೆನ್ಸ್ ಏನ್ ಮಾಡುತ್ತೆ, ಇದ್ರಲ್ಲಿ ಬಳಸುವಂತ ಲೆನ್ಸ್ ಗಳ ಮೂಲಕ ಅದರ ರೆಸೊಲ್ಯೂಷನ್ ಏನಾಗುತ್ತೆ, HD ಇರುತ್ತೆ. ಇದರಲ್ಲಿ ಪ್ಯಾಡಲ್ ಅಂತ ಇದೊಂದಿದೆ, ಪ್ಯಾಡಲ್ ವೆರೈಟಿ. ಇದು ಸಿಂಪಲ್ ಇನ್ಪುಟ್ ಡಿವೈಸ್ ಇದೆ. ವೈಡ್ಲಿ ಯೂಸ್ಡ್ ಇನ್ ಗೇಮ್ಸ್ ಅಲ್ಲಿ ಪ್ಯಾಡಲ್ ನ ಹೆಚ್ಚೆಚ್ಚು ಬಳಸ್ತಾ ಹೋಗ್ತಾರಂತೆ. ಇಲ್ಲಿ ನಾಬ್ ಸ್ಟೀರಿಂಗ್, ಆ ನಾಬ್ ಹಿಡ್ಕೊಂಡು ತಿರುಗಿಸ್ತಾ ಇರ್ತಾರೆ ಕ್ಲಾರಿಟಿಗೋಸ್ಕರ, ಆ ನಾಬ್ನ ಯೂಸ್ ಮಾಡ್ತಾ ಇರ್ತಾರೆ ಪ್ಯಾಡಲ್. ಓಕೆ, ಇದಲ್ದಂಗೆ ಸ್ಟೀರಿಂಗ್ ವೀಲ್, ಇದೊಂದು ಕೂಡ ಸ್ಟೀರಿಂಗ್ ವೀಲ್ ಅಂತ ನೀವು ಬಳಸುವಂತ, ಇದು ಗೇಮ್ ಅಲ್ಲಿ ಯೂಸ್ ಮಾಡಕ್ಕೆ ಸ್ಟೀರಿಂಗ್ ವೀಲ್ ಬಳಸ್ತಾರೆ. ಓಕೆ, ರೇಸಿಂಗ್ ವಿಡಿಯೋ ನೋಡುವಾಗ, ಗೇಮ್ಸ್ ಆಡುವಾಗ, ರೇಸಿಂಗ್ ಗೇಮ್ ಆಡೋಕ್ಕೋಸ್ಕರ ಸ್ಟೀರಿಂಗ್ ವೀಲ್ ಅನ್ನು ಬಳಸ್ತಾರೆ. ಒಂಥರ ರೀತಿ
ಒಂದು ಇದು ಕೊಡುತ್ತೆ, ಫೀಲ್ ಕೊಡುತ್ತೆ. ಓಕೆ, ಒಂದು ಫೀಲ್ ಸಿಗುತ್ತೆ, ರೇಸಿಂಗ್ ಮಾಡ್ತಾ ಇದೀವಿ ಅನ್ನೋ ಫೀಲ್ ಇರುತ್ತೆ. ಓಕೆ, ಇಲ್ಲಿ ಸಿಮ್ಯುಲೇಟರ್, ವರ್ಚುವಲ್ ಸಿಮ್ಯುಲೇಟರ್ಸ್ ಇರುತ್ತೆ, ಮುಂದ್ಗಡೆ ಸ್ಕ್ರೀನ್ ಮೇಲೆ ಇರುತ್ತೆ. ಆ ಸ್ಕ್ರೀನ್ ನಲ್ಲಿ ನೋಡಬಹುದು ಇವುಗಳನ್ನೆಲ್ಲ. ಓಕೆ, ಇಟ್ ಈಸ್ ಇನ್ಪುಟ್ ರೇಸಿಂಗ್ ಅಲ್ಲಿ ಬಳಸ್ತಾರೆ, ಅಷ್ಟೇ ನೆನ್ಪಿಟ್ಕೊಳ್ಳಿ, ಬಹಳ ಯೋಚನೆ ಮಾಡಕ್ ಹೋಗ್ಬೇಡಿ. ಹಾಗೆ ಗೆಸ್ಚರ್ ರೆಕಗ್ನಿಷನ್ ಡಿವೈಸಸ್, ನಾವು ಕೊಡುವಂತ ಸಿಗ್ನಲ್ಸ್, ಹೀಗೆ ಸಿಗ್ನಲ್ಸ್ ಕೊಡ್ತಿದ್ದಂಗೆ ಆ ಗೆಸ್ಚರ್ ರೆಕಗ್ನೈಸ್ ಮಾಡುವಂತ ಅವುಗಳಿದೆ. ಈ ದುಡ್ಡಿದ್ದವ್ರು ಏನಾದ್ರು ಮಾಡ್ತಾರೆ, ದುಡ್ಡು ಇಲ್ದವ್ರು ಏನ್ ಮಾಡ್ಬೇಕಾಗತ್ತೆ, ಇರೋದನ್ನ ಇಟ್ಟುಕೊಂಡೆ ಮನೇಲಿ ನಮ್ ಕೈಗಳ ಮೂಲಕ ಗೆಸ್ಚರ್ ಮಾಡ್ಬೇಕಾಗತ್ತೆ. ಈ ಗೆಸ್ಚರ್ ರೆಕಗ್ನಿಷನ್ ಡಿವೈಸಸ್ ಅನ್ನ ಬಳಸ್ತಾರೆ. ನಮ್ಮಲ್ಲಿ ಇನ್ನೂ ಬಂದಿಲ್ಲ, ಬಂದಿರ್ಬೋದೇನಪ್ಪ, ದೊಡ್ಡವ್ರನ್ನ ನೋಡಿಲ್ಲ. ಇವುಗಳನ್ನ ಹ್ಯೂಮನ್ ಗೆಸ್ಚರ್ಸ್ ಅನ್ನ ಇನ್ಪುಟ್ ಆಗಿ ಬಳಸ್ತಾರೆ. ಸಿಗ್ನಲ್ಸ್ ಕೊಟ್ಟಂಗ ಅದು ಮೂವ್ಮೆಂಟ್ ಮಾಡ್ದಂಗ್ ಮಾಡುತ್ತೆ. ಆದ್ರೂ ಕೂಡ ಕೈನೆಟಿಕ್ ಅನ್ನೋಂತ ಒಂದು ಡಿವೈಸ್ ಇದೆ, ಕೈನೆಕ್ಟ್ ಅಂತ. ಇದು ಕೂಡ ಅದು ಪ್ಲೇಯರ್ಸ್ ಬಾಡಿ ಮೂವ್ಮೆಂಟ್ ನ ಅದು ಇಂಟರ್ಪ್ರೆಟ್ ಮಾಡಿ ಅದೇನ್ ಮಾಡುತ್ತೆ, ಸ್ವೈಪಿಂಗ್, ಪಿಂಚಿಂಗ್ ಎಲ್ಲ ನಡೆಯುತ್ತೆ. ಸ್ಮಾರ್ಟ್ ಫೋನ್ ಅಲ್ಲಿ ಆಗಂಗೆ ಟಚ್ ಸ್ಕ್ರೀನ್ ಕಂಫರ್ಟಬಿಲಿಟಿ ಇವುಗಳಲ್ಲಿ ಇರುತ್ತೆ. ಲೈಟ್ ಗನ್ ಅಂತೀರಾ ಸರ್ ಅಂದ್ರೆ, ಎಸ್, ಲೈಟ್ ಗನ್ ಕೂಡ ಇಲ್ಲಿದೆ ನೋಡಿ, ಈ ಪಾಪು ಬಳಸ್ತಾ ಇದೆ ಲೈಟ್ ಗನ್. ವಂಡರ್ಲಾದಲ್ಲಿ ಇದೆ ಅಂತೆ ನೋಡಿ. ಈ ಲೈಟ್ ಗನ್ ಏನ್ ಮಾಡುತ್ತೆ, ನಾವು ಇನ್ಪುಟ್ ಡಿವೈಸ್ ಆಗಿ ಬಳಸ್ತೀವಿ. ಇದು ಒಂದ್ ಯಾವ್ದಾದ್ರು ಐಟಮ್ ಅನ್ನ ಶೂಟ್ ಮಾಡೋದಕ್ಕೆ ಈ ಲೈಟ್ ಗನ್ ಅನ್ನು ಬಳಸ್ತಾರೆ. ಇಲ್ಲಿ ಶೂಟ್ ಮಾಡಿದ್ರೆ ಅಲ್ಲಿ ಕೂಡ ಶೂಟ್ ಔಟ್ ಆಗುತ್ತೆ ಅದು. ಇದೇ ರೀತಿ ಲೈಟ್ ಗನ್ ಬಳಸಿ ಅವ್ರೇನ್ ಮಾಡ್ತಾರೆ, ಹೊರಗಡೆ ನಿಜವಾದ ಗನ್ ತಗೊಂಡ್ಬಂದು ಶೂಟ್ ಮಾಡ್ತಾರೆ. ಓಕೆ, ನಮ್ಮಲ್ಲಿ ಬಳಸೋರು ಇದ್ದಾರೆ, ಮಕ್ಳಿಗೆ ಕೊಡಿಸ್ಬಿಡ್ತಾರೆ ಫ್ರೀ ಆಗಿ, ಫ್ರ್ಯಾಂಕ್ ಆಗಿ. ಲೈಟ್ ಗನ್ ಏನಿದೆ, ಫಸ್ಟ್ ಟೈಮ್ MIT ಅಲ್ಲಿ ವಿಂಡ್ ಕಂಪ್ಯೂಟರ್ಸ್ ಅಲ್ಲಿ ಇದನ್ನ ಬಳಸ್ತಾ ಇದ್ರು. ಇವುಗಳನ್ನ ಗೇಮ್ ಶೋಗೆ ಹಂಟ್ ಗೇಮ್ ಇರುತ್ತೆ ನೋಡಿ, ಡಕ್ ಹಂಟ್ ಗೇಮ್ ಅಂತ. ಆ ಡಕ್ ಹಂಟ್ ಗೇಮ್ ಅಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ. ಟಚ್ ಪ್ಯಾಡ್ ನಿಮ್ಗೆ ಗೊತ್ತಿದೆ, ಇಲ್ಲೇ ನಮ್ ಕಂಪ್ಯೂಟರ್ ಮೇಲೆ ಕೂಡ ಟಚ್ ಪ್ಯಾಡ್ ಇದೆ. ಈ ಟಚ್ ಪ್ಯಾಡ್ ಏನಿದೆ ಅಲ್ಲ, ಈ ಟಚ್ ಪ್ಯಾಡ್ ಮೂಲಕ ನಾವ್ ಏನ್ ಮಾಡ್ಬೋದು, ಮೌಸ್ ತರ ಈ ಟಚ್ ಪ್ಯಾಡ್ ಗಳನ್ನ ಬಳಸಬಹುದು. ಇವು ಕೂಡ ಇನ್ಪುಟ್ ಡಿವೈಸ್ಗಳು, ಇದು ಕೂಡ ಇನ್ಪುಟ್ ಡಿವೈಸ್ ಆಗುತ್ತೆ. ಟಚ್ ಸೆನ್ಸಿಟಿವ್ ಇರುತ್ತೆ. ಟಚ್ ಸೆನ್ಸಿಟಿವ್ ಮೂಲಕ ಲೆಫ್ಟ್ ಲೈ, ಇಲ್ಲಿ ಕೆಲವ್ರ ಕಡೆ ಏನಿರುತ್ತೆ, ಈ ರೀತಿ ಬಟನ್ಸ್ ಕೂಡ ಇರುತ್ತೆ. ಇಲ್ಲಿ ಸಣ್ಣದಾಗಿ ಬಟನ್ಸ್ ಮಾಡಿರ್ತಾರೆ ಅವರು, ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ಸ್ ಕೂಡ ಇಟ್ಟಿರ್ತಾರೆ. ಹೀಗೆ ಟಚ್ ಪ್ಯಾಡ್ ಕೂಡ ಇದೆ, ಒಂದ್ ರೀತಿ ಎಂಟರ್ ಬಟನ್ ತರ ಕೆಲಸ ಮಾಡುತ್ತೆ. ಲ್ಯಾಪ್ಟಾಪ್ಗಳಿಗೆ ಪರ್ಯಾಯವಾಗಿ ಇವುಗಳನ್ನ ಬಳಸ್ತಾ ಹೋಗ್ತಾರೆ. ಹಾಗೆ ರಿಮೋಟ್ ಗೊತ್ತಿದೆ, ಟಿವಿ ರಿಮೋಟ್ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರ್ತದೆ. ಇದು ಹಾರ್ಡ್ವೇರ್ ಡಿವೈಸ್ ಅಂತಿದೆ, ಒಂದು ಟಿವಿನ ಫಂಕ್ಷನ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಬಳಸ್ತಾರೆ. ಇದನ್ನ ಡಾಕ್ಟರ್ ರಾಬರ್ಟ್ ಅಡ್ಲರ್ ಆಫ್ ಜೆನಿತ್ 1956 ಅಲ್ಲಿ ಟಿವಿ ರಿಮೋಟ್ ಅನ್ನು ಕಂಡುಹಿಡಿದು ಶಿವ ಎಲ್ಲರಿಗೂ ಈಸಿ ಮಾಡಿಕೊಟ್ಟ. ಇಲ್ಲಿ ಇನ್ಫ್ರಾರೆಡ್ ರೇಸ್ ನ, ರೇಡಿಯೋ ವೇವ್ಸ್ ನ ಬಳಸ್ತಾರೆ. ಹಾಗೆ ಟಚ್ ಸ್ಕ್ರೀನ್, ನಾ ಹೇಳ್ದಿಲ್ಲ, ಟಚ್ ಸ್ಕ್ರೀನ್ ಟ್ಯಾಬ್ಗಳಲ್ಲೆಲ್ಲ ಟಚ್ ಸ್ಕ್ರೀನ್ ಇದೆ, ನಮ್ಮ ಮೊಬೈಲ್ಗಳಲ್ಲಿ ಟಚ್ ಸ್ಕ್ರೀನ್ ಇದೆ. ಹಾಗೆ ನಾನ್ ಬಳಸುವಂತ ಇದ್ರಲ್ಲೂ ಕೂಡ ಟಚ್ ಸ್ಕ್ರೀನ್ ಇದೆ ನೋಡಿ, ನನ್ನ ಕೈಯಿಂದ ನಾನು ಟಚ್ ಮಾಡ್ತಾ ಇದ್ದೀನಿ. ಜಸ್ಟ್ ಐ ಆಮ್ ಯೂಸಿಂಗ್ ದಿಸ್ ಲ್ಯಾಪ್ಟಾಪ್ ಅಲ್ಲಿ, ಕನ್ವರ್ಟೇಬಲ್ ಲ್ಯಾಪ್ಟಾಪ್ ಇದೆ ಇದು. ಐ ಆಮ್ ಯೂಸಿಂಗ್ ಟಚ್ ಸ್ಕ್ರೀನ್ ಅನ್ನ ಯೂಸ್ ಮಾಡಿ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಬಳಸ್ತಾ ಇದ್ದೀನಿ. ಈ ಟಚ್ ಸ್ಕ್ರೀನ್ ಎಲ್ಲಾ ಕಡೆ ನೀವು ಟಚ್ ಸ್ಕ್ರೀನ್ ಅನ್ನ ಯು ಕ್ಯಾನ್ ಮೂವ್ ಅಲ್ವಾ. ಈಸಿಯಾಗಿ ಈ ಟಚ್ ಸ್ಕ್ರೀನ್ ಮೂಲಕ ನೀವೇನ್ ಮಾಡ್ಬೋದು, ಪಿಕ್ಚರ್ಸ್ ಅನ್ನ ಆರಾಮ್ ನೋಡ್ಬೋದು. ಸ್ಕ್ರೀನ್ ಡಿಸ್ಪ್ಲೇ, ಸ್ಮಾರ್ಟ್ ಫೋನ್, ಟ್ಯಾಬ್ಲೆಟ್ ಅಲ್ಲಿ ನೀವು ಆ ಟಚ್ ಸ್ಕ್ರೀನ್ ಗಳನ್ನು ಬಳಸ್ಕೊಂಡು ಯೂಸ್ ಮಾಡಬಹುದು. ಟಚ್ ಸ್ಕ್ರೀನ್ ಇದೆ, ಲಾಕ್ ಅನ್ಲಾಕ್ ಮಾಡೋದಕ್ಕೆ, ಇಮೇಲ್ ಓಪನ್ ಮಾಡೋದಕ್ಕೆ, ಫೈಲ್ ಗಳನ್ನು ಕ್ಲೋಸ್ ಮಾಡೋದಕ್ಕೆ ಆರಾಮ್ಸಿಯಾಗಿ ಇವುಗಳನ್ನು ಟಚ್ ಸ್ಕ್ರೀನ್ ಅನ್ನ ಬಳಸಬಹುದು. ಈಸಿ ಇದೆ. ಇಲ್ಲಿ GPS ಅಲ್ಲಿ ಕ್ಯಾಮ್ರಾ ಯೂಶಲಿ ಏನ್ ಮಾಡುತ್ತೆ, ಫೋನ್ ಅಲ್ಲಿ ಇಮೇಲ್ ಓಪನ್ ಮಾಡಕ್ಕೆ, ಫೈಲ್ ಓಪನ್ ಮಾಡಕ್ಕೆ ಈ ಟಚ್ ಸ್ಕ್ರೀನ್ ಅನ್ನ ಅವ್ರು ಬಳಸ್ತಾ ಇರ್ತಾರೆ. ಇಟ್ಸ್ ನಾಟ್ ಎ ಬಿಗ್ ಥಿಂಗ್, ಈಗೆಲ್ಲ ಕಾಮನ್ ಆಗಿದೆ. ಈ ಟಚ್ ಸ್ಕ್ರೀನ್ ಏನಿದೆ, ಇದು ಯಾವಾಗ ಕಂಡುಹಿಡಿದ್ರು, ಇದನ್ನ ಟಚ್ ಸ್ಕ್ರೀನ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಅಂಡ್ ಪಬ್ಲಿಷ್ಡ್ ಬೈ E.A. ಜಾನ್ಸನ್ ಅನ್ನುವಂತ ವ್ಯಕ್ತಿ 1965 ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಫಸ್ಟ್ ಟಚ್ ಸ್ಕ್ರೀನ್ ಡೆವಲಪ್ ಆಗಿದ್ದು 1970 ಅಲ್ಲಿ ಸರ್ನ್ ಇಂಜಿನಿಯರ್ಸ್ ಅದನ್ನ ಮಾಡ್ತಾರೆ ಫ್ರಾನ್ಸ್ ಅಲ್ಲಿ. ಓಕೆ, ಬೋರ್ವೆಲ್ ಸ್ಟಾರ್ಟ್ ಮಾಡಕ್ಕೂ ಕೂಡ ಬಳಸ್ತಾ ಇದಾರೆ ಅಂತೆ. CCTV ಕ್ಯಾಮ್ರಾ ರನ್ ಮಾಡೋದಕ್ಕೂ ಕೂಡ ಬಳಸ್ತಾ ಇದಾರೆ. ನಿಮ್ ಟೀಚ್ ಕೇಳಿದ್ಮೇಲೆ ಕಂಪ್ಯೂಟರ್ ಈಜಿ ಅನ್ಸ್ಬೇಕಲ್ವಾ. ರಾತ್ರಿ 10 ಗಂಟೆಗೆ ಕ್ಲಾಸ್ ಮಾಡ್ತಿದ್ವಿ ಅಂದ್ರೆ ಅನ್ಸ್ಬೇಕು. ಯಾಕೆ ಅನ್ಸ್ಬೇಕು ಅಂತಂದ್ರೆ ಈಜಿ ಇದೆ ಕಣ್ರಿ. ಇಟ್ಸ್ ಅದೇ ನಂತರ ಕಲಿಯೋ ಮಠ
ವಿದ್ಯೆಗಳು ಕಷ್ಟ ಅನಿಸುತ್ತೆ. ನಮ್ಮ ಶಾಲೆಯಲ್ಲಿ ಐ ಹ್ಯಾವ್ ಸೀನ್ ಬಹಳಷ್ಟು ನಮ್ಮ ಶಿಕ್ಷಕರು ಸರ್ ಹೇಳ್ಕೊಡಿ 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 ಅಂತ ಹೇಳ್ತಾರೆ. ಆದ್ರೆ ನನಗೆ ಒಂದು ಅನಿಸುತ್ತೆ, ನಮ್ಮ ಗೌರ್ಮೆಂಟ್ ಸಿಸ್ಟಮ್ಗಳಲ್ಲೆಲ್ಲ ಸ್ಕೂಲಲ್ಲಿ ಉಬಂಟುನ ಹಾಕೊಂಡಿದ್ದಾರೆ. ಉಬಂಟು ಅಂತ ಅದಿದೆ. ಈ ಉಬಂಟು ಏನಿದೆ ಇದನ್ನ ಲಿನಕ್ಸ್ ಅಂತಾನು ಕರೀತಾರೆ. ಇದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಇದನ್ನ ಯೂಸ್ ಮಾಡಿದವ್ರಿಗೆ ಮುಂದೆ ವಿಂಡೋಸ್ ಅನ್ನು ಯೂಸ್ ಮಾಡೋದು ಕಷ್ಟ ಆಗತ್ತೆ. ವಿಂಡೋಸ್ ವಿಂಡೋಸ್ ಏನಿದೆ, ವಿಂಡೋಸ್ ಯೂಸ್ ಮಾಡೋದು, ವಿಂಡೋಸ್ ವೈಡ್ಲಿ ಯೂಸ್ಡ್ ಆಪರೇಟಿಂಗ್ ಸಿಸ್ಟಮ್ಸ್ ಇದೆ. ಈ ವಿಂಡೋಸ್ ಮೇಲೆ ಕ್ವಶನ್ಸ್ ಇರುತ್ತೆ, ಶಾಲೆಯಲ್ಲೆಲ್ಲ ಉಬಂಟು ಇರುತ್ತೆ, ಕೆಲ್ಸಕ್ಕೆ ಬರಲ್ಲ, ಬಗ್ಸಿ ಬರಲ್ಲ. ಯಾಕೆ ಉಬಂಟು ಬಳಸ್ತಾರೆ ಅಂದ್ರೆ ಇದಕ್ಕೆ ಆಂಟಿ ವೈರಸ್ಸೇ ಬೇಕಾಗಿಲ್ಲ. ಇದು ಓಪನ್ ಸೋರ್ಸ್ ಇದೆ, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಇದನ್ನ ಕರಿತೀವಿ. ಯಾರು ಬೇಕಾದ್ರೂ ಡೆವಲಪ್ ಮಾಡಬಹುದು, ಯೂಸ್ ಮಾಡಬಹುದು. ಇಲ್ಲಿ ವೈರಸ್ ಅಟ್ಯಾಕ್ ಕಡಿಮೆ ಇದಕ್ಕೆ. ವಿಂಡೋಸ್ ವೈರಸ್ ಅಟ್ಯಾಕ್ ಜಾಸ್ತಿ ಇರುತ್ತೆ. ಹಾಗೆ ಮ್ಯಾಕ್ ಅಂತ ಇದೆ. ಓಕೆ, ಇರ್ಲಿ, ಅದೆಲ್ಲ ಯಾಕೆ ಹೇಳಕ್ ಕುತ್ಕೊಂಡೆ ಇಲ್ಲ ಅಂತಂದ್ರೆ ಜ್ಞಾನ, ಕಂಪ್ಯೂಟರ್ ಜ್ಞಾನ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಗೆ ವಿ ಆರ್ ಟೆಕ್ನಾಲಜಿ ಹಾಕೊಳ್ತಾರೆ, ಹೌದಾ? ವಿ ಆರ್ ಟೆಕ್ನಾಲಜಿ ಕೂಡ ಆರ್ಟಿಫಿಷಿಯಲ್, ವಿ ಆರ್ ಅಂದ್ರೆ ವರ್ಚುವಲ್ ರಿಯಾಲಿಟಿ. ನಮ್ಮ ಎದುರುಗಡೆ ಇದೇನೋ ನಡೀತಾ ಇದೆಯೇನೋ ಅಂತ ಫೀಲ್ ಮಾಡೋದಕ್ಕೋಸ್ಕರ ಈ ವರ್ಚುವಲ್ ಮಾಡ್ತಾರೆ. ನಾನು ಯಾವ ಕ್ಲಾಸ್ ಟೀಚ್ ಮಾಡ್ತೀನಿ? ನಾನು ಎಲ್ಲಾ ಕ್ಲಾಸ್ ಟೀಚ್ ಮಾಡ್ತೀನಿ. ನಾನು ಇಂಗ್ಲಿಷ್ ಟೀಚರ್ ಇದ್ದೀನಿ. ಐ ಟೀಚ್ ಇಂಗ್ಲಿಷ್ ನ ಟೀಚ್ ಮಾಡ್ತೀನಿ. ಮೇನ್ ಆಗಿ ಕಂಪ್ಯೂಟರ್ ಟೀಚ್ ಮಾಡ್ತೀನಿ, ಜಿ ಕೆ. ಐ ಕ್ಯಾನ್ ಟೀಚ್ ಅಲ್ಲ, ಐ ಯೂಶಲಿ ಟೀಚ್ ಸೈಕಾಲಜಿ, ಹಿಂದಿ. ಈಗ ಸದ್ಯಕ್ಕೆ ಹಿಂದಿ, ಸೈಕಾಲಜಿ, ಕಂಪ್ಯೂಟರ್ ಇವುಗಳನ್ನೇ ಟೀಚ್ ಮಾಡ್ತೀನಿ ನಾನು. ಮತ್ತೆ ಮ್ಯಾಮ್ ಇದ್ದಾರೆ, ಮ್ಯಾಮ್ ಕೂಡ ಅವರು ಬೇರೆ ಬೇರೆ ಟೀಚ್ ಮಾಡ್ತಾರೆ. ಶಶಿಧರ್ ಸರ್ ಇದ್ದಾರೆ, ಸುನಿತಾ ಮೇಡಮ್ ಇದ್ದಾರೆ, ಬೇರೆ ಬೇರೆ ಟೀಚರ್ಸ್ ಎಲ್ಲ ಬಹಳಷ್ಟು ಟೀಚರ್ಸ್ ಇದ್ದಾರೆ. ಅವರೆಲ್ಲ ಟೀಚ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಇಂಗ್ಲಿಷ್ ಮತ್ತೆ ಹಿಂದಿ, ಕಂಪ್ಯೂಟರ್ ಕಾಮನ್ ಆಗಿ ಯೂಸ್ ಮಾಡ್ತೀನಿ. ಇರ್ಬೇಕಲ್ರಿ, ಆಲ್ರೌಂಡರ್, ಬೌಲಿಂಗು ಬ್ಯಾಟಿಂಗ್ ಎಲ್ಲ ಇರ್ಬೇಕಲ್ಲ, ಹಂಗೆ ನಮ್ದು ಕೂಡ. ಓಕೆ, ಎನಿವೆ, ಇದು ಆರ್ಟಿಫಿಷಿಯಲ್ ಇದೆ, ವರ್ಚುವಲ್ ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಒಂಥರ ಮಸ್ತ್ ಅದು ಹಾಕಿ ಹೆಡ್ಸೆಟ್ ಗಳನ್ನ ಹಾಕೊಂಡು ನೀವ್ ನೋಡ್ಬೇಕು, ಯೂಸ್ ಮಾಡ್ಬೇಕಾಗತ್ತೆ. ಆ ಪರ್ಸನ್ ಕ್ಯಾನ್ ಇಂಟ್ರಾಕ್ಟ್ ವಿತ್ ವರ್ಚುವಲ್ ಆಬ್ಜೆಕ್ಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಬಹುದು. ಹೆಡ್ಸೆಟ್ ಇರುತ್ತೆ, ಇಲ್ಲಿ ಹಾಕೊಂಡ್ಬಿಟ್ಟಿರ್ತಾರೆ, ಗ್ಲೋವ್ಸ್ ಇಟ್ಕೊಂಡಿರ್ತಾರೆ, ಹೆಡ್ಫೋನ್ಸ್ ಗಳ ಮೂಲಕ ಈ ಹೆಡ್ಫೋನ್ ಇರುತ್ತೆ, ಹೆಡ್ಸೆಟ್ ಇರುತ್ತೆ. ಅದು ಯಾರೋ ಸುದೀಪ್ ಒಂದು ಮೂವಿ ಮಾಡಿದ್ರು, ಆ ಮೂವಿ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಅದರಲ್ಲಿ ಈ ಟೆಕ್ನಾಲಜಿನ ಯೂಸ್ ಮಾಡಿದ್ರು, ಹೌದಾ? ಇತ್ತೀಚೆಗೆ ಯಾವ್ದೊಂದು ಮೂವಿ ಮಾಡಿದ್ರು ಕಣ್ರಿ. He is very talented guy. He or she can find himself or herself walking, ಬೀಚ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದೀವಿ ಅನ್ಸಂಗೆ, ಫುಟ್ಬಾಲ್ ಮ್ಯಾಚ್ ನ ಕಣ್ಣೆದುರು ನೋಡ್ತಾ ಇದೀವಿ ಅನ್ಸೋ ಹಂಗೆ ಮಾಡ್ತಾ ಹೋಗ್ತಾರೆ. ಹೌದು ಸರ್, ಹೌದು. ಅಪಾಯಿಂಟೆಡ್ ಟೀಚರ್ ಇದ್ವಿ ನಮ್ಮ ಟೀಮ್ ಅಲ್ಲಿ. ನಿಮ್ಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಇರೋರೆಲ್ಲ 10 ಜನದಲ್ಲಿ 6 ಇಂದ 7 ಜನ ಅವರೇ ಇದ್ದಾರೆ. ಸುಮ್ಮನೆ ಮಾಡೋದಪ್ಪ ಸಾಯಂಕಾಲ ಬಂದು ಕ್ಲಾಸ್ ಜಾಸ್ತಿ ಇರೋ ವಿಚಾರ. ಈ ವೆಬ್ ಕ್ಯಾಮ್ ಇದೆ, ಈ ಲಾಜಿಟೆಕ್ ವೆಬ್ ಕ್ಯಾಮ್ ಇದೆ. ವೆಬ್ ಕ್ಯಾಮ್ ಮೂಲಕ ಇದನ್ನ ಯೂಶಲಿ ಎಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಲ್ಲ, ಈ ವೆಬ್ ಕ್ಯಾಮ್ ನ ಇನ್ಸರ್ಟ್ ಮಾಡ್ತಾರೆ. ಕೆಲವು ಟೈಮ್ ಡಬಲ್ ಇಮೇಜ್ ಕೊಡೋಕ್ಕೋಸ್ಕರ ಈ ವೆಬ್ ಕ್ಯಾಮ್ ನ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾ ಹೋಗ್ತಾರೆ. ಲಾಜಿಟೆಕ್ ಈಸ್ ವೆರಿ ಯೂಸ್ಫುಲ್ ಇದೆ. ಲಾಜಿಟೆಕ್ ಏನಿದೆ, ಕಾಮನ್ ಆಗಿ ಒಂದು 4,000ದಿಂದ ಹಿಡ್ಕೊಂಡು ಲಕ್ಷದ ಮಟ್ಟ ಲಾಜಿಟೆಕ್ ವೆಬ್ ಕ್ಯಾಮ್ ಇದೆ. ವೆಬ್ ಕ್ಯಾಮ್ ಮೂಲಕ ನೀವು ಏನ್ ಮಾಡ್ಬೋದು, ಒಂದು ಬೆಟರ್ ಪಿಕ್ಚರ್ ಕ್ವಾಲಿಟಿನ ಮಾಡ್ಕೋಬಹುದು. ಯಾವ ಲ್ಯಾಪ್ಟಾಪ್ ಅಲ್ಲಿ, ಈಗ ಆಕ್ಚುಲಿ ಐ ಆಮ್ ನಾಟ್ ಯೂಸಿಂಗ್, ನಾನಿಲ್ಲಿ ಈ ಲ್ಯಾಪ್ಟಾಪ್ ಗೆ ನಾನು ಏನ್ ಮಾಡ್ತಾ ಇಲ್ಲ, ವೆಬ್ ಕ್ಯಾಮ್ ಯೂಸ್ ಮಾಡ್ತಾ ಇಲ್ಲ. ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಇರುವಂತ ಒಳಗಡೆ ಇರುವಂತ ಕ್ವಾಲಿಟಿನೇ ಬೆಸ್ಟ್ ಇದೆ. ವೆಬ್ ಕ್ಯಾಮ್ ಮೂಲಕ ನೀವು ಮೀಟಿಂಗ್ಗಳನ್ನ, ಜೂಮ್ ಮೀಟಿಂಗ್ಗಳನ್ನ ಮಾಡ್ಕೋಬಹುದು, ಪ್ರಾಬ್ಲಮ್ ಇಲ್ಲ, ಯೂಸ್ಫುಲ್ ಇದೆ. ಹ್ಯಾಂಡ್ ಅನ್ನೇ ಮಾಡ್ಬೋದು ಗುರುಗಳ, ಇಲ್ಲಿ ನೋಡಿ, ಹ್ಯಾಂಡ್ ಅನ್ನೇ ಮಾಡ್ಬೋದು. ಏನ್ ಮಾಡ್ಬೇಕಂತೇನಿಲ್ಲ, ಜಸ್ಟ್ ಹ್ಯಾಂಡ್ ಮೂವ್ಮೆಂಟ್ ಮೂಲಕ ಮಾಡ್ಬೋದು. ಮೊಬೈಲ್ ಅಲ್ಲಿ ಮಾಡಲ್ಲ, ಇಟ್ಸ್ ವೆರಿ ಈಸಿ ಇದೆ. ವೆಬ್ ಕ್ಯಾಮ್ ಇದೆ, ಎನಿ ಕ್ಯಾಮ್ರಾ ವೆಬ್ ಕ್ಯಾಮ್ ಆಗಿ ನಾವು ಯೂಸ್ ಮಾಡಬಹುದು. ಪಿಕ್ಚರ್ಸ್ ಮತ್ತು ವಿಡಿಯೋ ರೆಕಾರ್ಡಿಂಗ್ ಗೆ ಇವುಗಳನ್ನ ಬಳಸ್ತಾರೆ. ಗೊತ್ತೇನ್ರಿ ಗುರುಗಳೇ? ಬಯೋಮೆಟ್ರಿಕ್ ಡಿವೈಸಸ್ ಗೌರ್ಮೆಂಟ್ ತರ್ತೀನಿ ಅಂತ ಗೌರ್ಮೆಂಟ್ ಅಲ್ಲಿ ಬಯೋಮೆಟ್ರಿಕ್ ಡಿವೈಸಸ್ ಅನ್ನ ಇನ್ನೂ ಕೂಡ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಇಲ್ಲಿ ಫಿಂಗರ್ ಪ್ರಿಂಟ್ಸ್, ನೀವು ಒಳಗಡೆ ಹೋಗುವಾಗ ಈ ಬಯೋಮೆಟ್ರಿಕ್ ಡಿವೈಸ್ ಹಾಕಿದ್ರೆ ಒಳಗಡೆ ಬರುವಾಗ ಫಿಂಗರ್ ಪ್ರಿಂಟ್ ಇಡಬೇಕು, ಹೊರಗಡೆ ಹೋಗುವಾಗ ಫಿಂಗರ್ ಪ್ರಿಂಟ್ ಇಡಬೇಕು. ಕೆಲವು ಟೈಮ್ ಇದು ಕಾರ್ನಿಯಾ ಇರುತ್ತಲ್ಲ, ಈ ಕಾರ್ನಿಯಾ ಕೂಡ ಸ್ಕ್ಯಾನ್ ಆಗುತ್ತೆ. ಫೇಸ್ ಕೂಡ ಇದೆ. ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಬಯೋಮೆಟ್ರಿಕ್ ಡಿವೈಸ್ ಬೇರೆ ಬೇರೆ ಸ್ಕ್ಯಾನ್ ಅನ್ನ ಮಾಡುತ್ತೆ. ಕೆಲವು ಬಯಾಲಜಿಕಲ್ ಇದೆ. ಬಯಾಲಜಿಕಲ್ ಅಂತಂದ್ರೆ ಫಿಂಗರ್ ಪ್ರಿಂಟ್ಸ್, ಕಾರ್ನಿಯಾನ, ಫೇಸ್ ಸ್ಟ್ರಕ್ಚರ್ ನ ಐಡೆಂಟಿಫೈ ಮಾಡೋದಿದೆ. ಓಕೆ,
ಬೇರೆ ಬೇರೆ ಟೈಮಲ್ಲಿ ಇವುಗಳನ್ನೆಲ್ಲ ಬಳಸ್ತಾ ಹೋಗ್ತಾರೆ. ಹಾಗೆ ಫೇಸ್ ಸ್ಕ್ಯಾನರ್ಸ್ ಎಲ್ಲ ಇದೆ ನೋಡಿ, ಫೇಸ್ ಸ್ಕ್ಯಾನ್ ಮಾಡುತ್ತೆ. ಯೂಶಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ ದೂರದಿಂದನೇ ಆ ವ್ಯಕ್ತಿನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಫೇಸ್ ಸ್ಕ್ಯಾನರ್ಗಳು ಮಾಡ್ತಾರೆ. ಆಮೇಲೆ ಅವರು ಸೀಕ್ರೆಟ್ ಏನಾದ್ರು ಲಾಕರ್ ಇತ್ತು ಅಂದ್ರೆ ಆ ಲಾಕರ್ ಅಲ್ಲಿ ಇವುಗಳನ್ನ ಯೂಸ್ ಮಾಡ್ತಾರೆ. ಸರ್ ನೀವು ಆಕ್ಟಿವ್ ಆಗಿರ್ತೀರಲ್ಲ, ಆಕ್ಟಿವ್ ಆಕ್ಟಿವ್ ಆಗಿರ್ಬೇಕು. ಲೈಫಲ್ಲಿ ಏನಿದೆ ರೀ, ನಾವಿರೋಷ್ಟು ದಿನ ಆಕ್ಟಿವ್ ಆಗಿರ್ಬೇಕು, ಎನರ್ಜಿ ತಗೋಬೇಕು, ಏನಾದ್ರೂ ಒಂದು ಮಾಡ್ತಾ ಇರ್ಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ? ನಾವಿದ್ವಿ ಅಂತ ಪ್ರಪಂಚದಲ್ಲಿ ಗೊತ್ತಾಗಬೇಕಲ್ಲ. ಇದೀವಿ ಅಂತಂದ್ರೆ ಏನಾದ್ರು ಮಾಡ್ತಾ ಇರ್ಬೇಕು. ಮಾಡ್ತಾ ಇದ್ರೆ ಜೀವಂತಿಕೆಯ ಸಾಕ್ಷಿ. ನಾವೇನ್ ಮಾಡಿಲ್ಲ, ಕಲ್ತಿಲ್ಲ, ಗೊತ್ತಿಲ್ಲ, ಕಲ್ತು ಹೇಳೋಣ, ತಿಳ್ಕೊಳ್ಳೋಣ, ಕಲಿಯೋದಕ್ಕೊಂದು ಅವಕಾಶ ಸಿಗುತ್ತೆ. ಕೇಳುವ ಇಷ್ಟೆಲ್ಲ ಕಿವಿಗಳಿದ್ದಾಗ ಹೇಳೋದಕ್ಕೆ ಹಿಂದ್ ನೋಡಬಾರ್ದು. ಹೇಳ್ತಾ ಇರ್ಬೇಕು, ವಿಚಾರಗಳು ತಿಳ್ಕೊಳ್ತಾ ಇರ್ಬೇಕು. ವಿಷಯಗಳ ತಿಳಿಯೋದೇ ಒಂದು ಆಹ್ಲಾದ, ಅದೊಂದು ಖುಷಿ. ಅದು ಯೂಶಲಿ ಮ್ಯಾಮ್ ಗೋಸ್ ಆನ್ ಬ್ಲೇಮ್ ಮಾಡ್ತಿರ್ತಾರೆ. ಯಾವಾಗ ನೋಡಿದ್ರು ಪಾಠ ಮಾಡ್ತೀರಾ, ಇಲ್ಲ ಓದ್ತೀರಾ, ಇಲ್ಲ ಪಾಠ ಮಾಡ್ತೀರಾ, ನಿಮ್ಗೆ ಬಿಟ್ಟು ಏನ್ ಬರೋದೇ ಇಲ್ಲ. ಅಡ್ಡಾಡ್ಬೇಕು, ಎಂಜಾಯ್ ಮಾಡ್ಬೇಕು, ಇದೇನ್ ಗೊತ್ತೇ ಇಲ್ಲ, ನಿಮ್ ಲೈಫ್ ಅಲ್ಲೇ ಗೊತ್ತಿಲ್ಲ ಅಂತ ಅಂತಾರೆ. ಬಹಳ ಜನ ಸ್ನೇಹಿತರಂತಾರೆ, ಯಾರ ಜೊತೆ ಮಿಂಗಲ್ ಆಗಲ್ಲ, ಯಾವಾಗ ನೋಡಿದ್ರು ನಿನ್ ಲೋಕದಲ್ಲೇ ಇರ್ತೀಯಪ್ಪ, ಅದು ನೀನಾಯ್ತು, ಆ ಲ್ಯಾಪ್ಟಾಪ್ ಆಯ್ತು, ಕ್ಲಾಸ್ ಆಯ್ತು, ಬುಕ್ ಆಯ್ತು ಅಂತ ಬೈತಿರ್ತಾರೆ. ಬೈಲಿ, ಅವರೆಲ್ಲ ಬೈಲಿ, ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೆ ಅಂತ ನಾ ಕೆಲಸ ಮಾಡ್ತಾ ಇರ್ತೀನಿ. ಈಗ ನೋಡಿ, ಇದು ಒಬ್ಬ ವ್ಯಕ್ತಿಯ ಪರ್ಸನ್ದು ಫೇಸ್ ಅನ್ನ ಐಡೆಂಟಿಫೈ ಮಾಡುತ್ತೆ. ಹಾಗೇನೆ ಹ್ಯಾಂಡ್ ಸ್ಕ್ಯಾನರ್ ಇದೆ, ಈ ಹ್ಯಾಂಡ್ ಸ್ಕ್ಯಾನ್ ಮಾಡುತ್ತೆ. ಯೂಶಲಿ ಈ ತಮ್ಮ ಇಂಪ್ರೆಷನ್ ತಗೊಳುವಾಗ, ಆಮೇಲೆ ಈ ಬಯೋಮೆಟ್ರಿಕಲಿ ಹ್ಯಾಂಡ್ ಸ್ಕ್ಯಾನರ್ಸ್ ಅನ್ನ ಬಳಸ್ತಾ ಹೋಗ್ತಾರೆ. ಒಂದು ನೋಡಿ, ಪಾಮ್ ರೀಡಿಂಗ್ ಮಾಡುವಾಗ ಬಳಸ್ತಾರೆ. ಪಾಮ್ ರೀಡರ್ ಏನು ಯೂಸ್ ಮಾಡಲ್ಲ, ಮಾಡ್ತಾರೆ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಆಗುತ್ತೆ. ಅಶ್ವಿನ್ ಮೇಡಮ್, ಏನಾಗುತ್ತೆ ಅಂತಂದ್ರೆ, ಇವತ್ತು ನಾನು ಶಾಲೆಯಲ್ಲಿ ಮಕ್ಕಳಿಗೆಲ್ಲ ಹೇಳ್ದೆ, ತುಂಬಾ ಬೈದೆ ನನ್ನ ಮಕ್ಕಳಿಗೆ. ನೋಡ್ರಪ್ಪ, ನಾವು ಕ್ಲಾಸ್ ಮಾಡ್ತಾ ಇದೀವಿ ಅಂತ ಕೇಳಕ್ಕೆ ನೂರಾರು ಸಾವಿರಾರು ಜನ ಕಾಯ್ತಿರ್ತಾರೆ. ನಾವು ನಿಮ್ ಕ್ಲಾಸ್ ಅಲ್ಲಿ ಬಂದು ಹೇಳ್ತಾ ಇದ್ರು ಕೂಡ ವಿಚಾರಗಳನ್ನ ಮಂದಟ್ ಮಾಡ್ಕೊಳಲ್ಲ. ಇದ್ದಾಗ್ಲೇ ಅದನ್ನೆಲ್ಲ ಕೊಂಡ್ಕೋಬೇಕು ಅಂತ ಹೇಳ್ತಿದ್ದೆ. ಕ್ಲಾಸ್ ಏನಾಗುತ್ತೆ, ತೊಂದರೆ ಆಗುತ್ತೆ. ನಾನು ಮುಂದೆ ವಿಚಾರ ಹೇಳ್ತೀನಿ, ಯಾಕಂದ್ರೆ ಮತ್ತೆ ಕ್ಲಾಸ್ ತಗೊಳಕ್ಕೆ 2 ದಿನ ಆಗ್ಬೋದು, ಅದಕ್ಕೆ ಹೇಳ್ತಾ ಇದೀನಿ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಮುಗಿಸೋಣ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ಸ್ ಕೂಡ ಬಳಸ್ತಾರೆ, ಅದು ಕೂಡ ಇನ್ಪುಟ್ ಡಿವೈಸ್. ನಿಮಗೆ ಗೊತ್ತಿಲ್ಲಿ ರೆಟಿನಾ ಐರಿಸ್ ಸ್ಕ್ಯಾನರ್ ಅಂತ ಇದು ಬರ್ತಾ ಇದೆ ಟೆಕ್ನಾಲಜಿ. ತುಂಬಾ ದೊಡ್ಡ ಲೆವೆಲ್ ಅಲ್ಲಿ, ಬ್ಯಾಂಕಿಂಗ್ ಲೆವೆಲ್ ಅಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ರೆಟಿನಾನ ಸ್ಕ್ಯಾನ್ ಮಾಡುತ್ತೆ, ಕನ್ಫರ್ಮೇಶನ್ ಮಾಡುತ್ತೆ. ಯಾಕಂದ್ರೆ ರೆಟಿನಾನ ಕಾಪಿ ಮಾಡೋದು ವೆರಿ ಇಂಪಾಸಿಬಲ್ ಅಂತ ಹೇಳ್ತಾರೆ. ಹಾಗಾಗಿ ಈ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಓಕೆ, ಇದಲ್ದಂಗೆ ವಾಯ್ಸ್ ಸ್ಕ್ಯಾನರ್ಸ್ ಕೂಡ ಇದೆ. ವಾಯ್ಸ್ ಸ್ಕ್ಯಾನರ್ಸ್ ಇವು ಕೂಡ ತುಂಬಾ ಕ್ರಿಯೇಟಿವ್ ಆಗಿ ವಾಯ್ಸ್ ಸ್ಕ್ಯಾನರ್ಸ್ ಅನ್ನ ಯೂಸ್ ಮಾಡ್ತಾರೆ. ಈ ಟೆಂಪ್ಲೇಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ತುಂಬಾ ರಿಲಯಬಲ್ ಇದೆ ಟೇಪ್ ರೆಕಾರ್ಡಿಂಗ್ ಮೂಲಕ. ಈಗ ಔಟ್ಪುಟ್ ಡಿವೈಸಸ್ ಬಗ್ಗೆ ಹೇಳ್ಬೋದು. ಈ ಔಟ್ಪುಟ್ ಡಿವೈಸಸ್ ಬಗ್ಗೆ ಈಗ ನಾನು ಹೇಳ್ತಾ ಕೂತ್ಕೊಂಡ್ರೆ ಅಲ್ಟಿಮೇಟ್ಲಿ 11 ಗಂಟೆ ಆಗುತ್ತೆ. ಹಾಗಾಗಿ ನೀವ್ ಎಷ್ಟು ಜನ ನನ್ನನ್ನು ಬೈಕೊಳ್ತಿರೋ ಬೇಡ, ನಿಮ್ ಮನೇಲಿರುವಂತ ಹೆಣ್ಣು ಮಕ್ಕಳು ನನ್ನ ಬೈಯೋದ್ ಬೇಡ. ಏನ್ ಮಾಡೋಣ ಅಂತೀರಾ? ನಮ್ ಶಾಲೆಯಲ್ಲಿ ಬೈಯೋದು ಇದೆ. ಸರ್, ಯಾವ ಬುಕ್ ಆದ್ರೂ ರೆಫರ್ ಮಾಡಿ, ತೊಂದ್ರೆ ಇಲ್ಲ. ಯಾವ ಬುಕ್ ಆದ್ರೂ ರೆಫರ್ ಮಾಡಿ. ಏನ್ ಮಾಡಿದ್ರು ಕೂಡ ಕಂಪ್ಯೂಟರ್ ನಾಲೆಜ್ ಇರಬೇಕು. ನಾನು ಆಕ್ಚುಲಿ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಇಲ್ಲದೆ ಇದ್ರೆ ಇಷ್ಟೆಲ್ಲ ವಿಚಾರಗಳನ್ನ ಲೀಲಾಜಲವಾಗಿ ಹೇಳೋದಕ್ಕಾಗಲ್ಲ. ಮುಂದೆ ನಾನು MS ವರ್ಡ್, ಪವರ್ ಪಾಯಿಂಟ್ಗಳನ್ನ ಹೇಗೆ ಯೂಸ್ ಮಾಡೋದು, ಎಕ್ಸೆಲ್ ಶೀಟ್ ಅನ್ನ ಹೇಗೆ ಯೂಸ್ ಮಾಡೋದು, ಅವುಗಳೆಲ್ಲ ಹೇಳ್ತಾ ಹೋಗ್ತೀನಿ. ಟೈಮ್ ಬೀಯಿಂಗ್ ಯೂಸ್ ಆಗುತ್ತೆ ನಿಮಗೆಲ್ಲ. ನೋಡಿ, ಇನ್ಪುಟ್ ಡಿವೈಸಸ್ ಇದೆ. ಇನ್ಪುಟ್ ಡಿವೈಸಸ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ರಿಸಲ್ಟ್ ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಇನ್ಪುಟ್ ಡಿವೈಸಸ್ ಬಳಸ್ತೀವಿ. ಕೆಲವು ಟೈಮ್ ಟೆಕ್ಸ್ಟ್ ಅಲ್ಲಿ, ಕೆಲವು ಟೈಮ್ ಇಮೇಜಸ್ ಅಲ್ಲಿ, ಹಾರ್ಡ್ ಕಾಪೀಸ್ ಅಲ್ಲಿ, ಆಡಿಯೋ ವಿಡಿಯೋದಲ್ಲಿ ಇರುತ್ತೆ. ಮಾನಿಟರ್ ಏನಿದೆ, ಬೆಸ್ಟ್ ಮಾನಿಟರ್ ಏನಿದೆ, ಇದು ಇನ್ಪುಟ್ ಡಿವೈಸ್ ಅಂತಾರೆ. ಇದರಲ್ಲಿ CRT ಮಾನಿಟರ್ ಇದೆ, LCD ಮಾನಿಟರ್, LED ಮಾನಿಟರ್, ಹಾಗೇನೆ ಏನಿದೆ, ಪ್ಲಾಸ್ಮಾ ಕೂಡ ಇದೆ. ಪ್ರಿಂಟರ್ ಅಲ್ಲೂ ಕೂಡ ಇಂಪ್ಯಾಕ್ಟ್ ಪ್ರಿಂಟರ್, ಕ್ಯಾರೆಕ್ಟರ್ ಪ್ರಿಂಟರ್ ಅಲ್ಲಿ ಪ್ರಿಂಟರ್ ಗಳ ಬಗ್ಗೆ ತಿಳ್ಕೊಬೇಕು. ನೋಡಿ ಎಷ್ಟಿದೆ ಅಂತ ಹೇಳ್ದಲ್ಲ, ಬಹಳಷ್ಟು ವಿಚಾರಗಳಿದೆ. ಮಾನಿಟರ್ ಅಲ್ಲಿ CRT ಮಾನಿಟರ್, LCD ಮಾನಿಟರ್, ಹಾಗೆ LED ಮಾನಿಟರ್, ಪ್ಲಾಸ್ಮಾ ಮಾನಿಟರ್. ಪ್ರಿಂಟರ್ ಅಲ್ಲಿ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ ಬರುತ್ತೆ, ಒಂದು ಮೇನ್ ಟೈಪ್. ಅದರಲ್ಲಿ ಕ್ಯಾರೆಕ್ಟರ್ ಪ್ರಿಂಟರ್ಸ್ ಮತ್ತೆ ಲೈನ್ ಪ್ರಿಂಟರ್ಸ್ ಬರುತ್ತೆ. ಇಂಪ್ಯಾಕ್ಟ್ ಅಂದ್ರೆ ಪ್ರಿಂಟ್ ಮಾಡುವಾಗ ಟಚ್ ಆಗುತ್ತೆ ಅವುಗಳು.
ಇಲ್ಲಿ ಕ್ಯಾರೆಕ್ಟರ್ ಪ್ರಿಂಟರ್ ಅಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಗಳು, ಡೈಸಿ ವೀಲ್ ಪ್ರಿಂಟರ್ಗಳು ಬರುತ್ತೆ. ಲೈನ್ ಪ್ರಿಂಟರ್ ಅಲ್ಲಿ ಡ್ರಮ್ ಪ್ರಿಂಟರ್ ಮತ್ತೆ ಚೈನ್ ಪ್ರಿಂಟರ್ ಅಂತ ಇದೊಂದು ಟೈಪ್ ಬರುತ್ತೆ. ಇದೊಂದು ಟೈಪ್ ಇದೆ, ಇದೊಂದು ಟೈಪ್ ಇದೆ. ಇವೆಲ್ಲ ಎರಡು ಇಂಪ್ಯಾಕ್ಟ್ ಪ್ರಿಂಟರ್ ಅಲ್ಲಿ ಬರುತ್ತೆ. ಹಾಗೇನೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್, ಲೇಸರ್ ಪ್ರಿಂಟರ್ಗಳು, ಇಂಕ್ಜೆಟ್ ಪ್ರಿಂಟರ್ಗಳು ಬರುತ್ತೆ. ಹಾಗೆ ಪ್ರೊಜೆಕ್ಟರ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತೆ. ಇಷ್ಟು ಮಾಡ್ಕೊಂಡಾದ್ರೆ ನಮ್ದು ಏನಾಗುತ್ತೆ, ಪ್ರಿಂಟರ್ ಮತ್ತೆ ಮಾನಿಟರ್ಗಳು, ಪ್ರಿಂಟರ್ ಹಾಗೆ ಪ್ರೊಜೆಕ್ಟರ್, ಇವುಗಳು 3 ಸ್ಟಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸ್ಪೀಕರ್ ಬರುತ್ತೆ. ಇಲ್ಲಿ ನೋಡೋಣ. ಮಾನಿಟರ್ ಅಂದ ತಕ್ಷಣ ಇದು ಡಿಸ್ಪ್ಲೇ ಸ್ಕ್ರೀನ್ ಇದೆ, ಒಂದು ಡಿಸ್ಪ್ಲೇ ಯೂನಿಟ್ ಅಂತಾರೆ, ಸ್ಕ್ರೀನ್ ಆಫ್ ದ ಕಂಪ್ಯೂಟರ್ ಏನಿದೆ ಆ ರೀತಿ ಬರುತ್ತೆ. ಇದರಲ್ಲಿ ಟೈಪ್ ಇದೆ, CRT ಇದೆ. CRT ನೋಡಿ, ಇದು ಓಲ್ಡ್ ಮಾಡೆಲ್ CRT. ನಾವು ಯಾವಾಗ ಕಂಪ್ಯೂಟರ್ನ ITI ಕಾಲೇಜಲ್ಲಿ ಕೂತ್ಕೊಂಡು ಕಲಿತಿರುವಾಗ ಇದು CRT ಇತ್ತು. CRT ಅಂತಂದ್ರೆ ಇದು ಕ್ಯಾಥೋಡ್ ರೇ ಟ್ಯೂಬ್ಸ್ ಅನ್ನ ಇದರಲ್ಲಿ ಬಳಸ್ತಾರೆ. ಕ್ಯಾಥೋಡ್ ರೇ ಟ್ಯೂಬ್ಸ್ ಅನ್ನು ಬಳಸ್ತಾರೆ, ವ್ಯಾಕ್ಯೂಮ್ ಟ್ಯೂಬ್ಸ್ ಕೂಡ ಬಳಸ್ತಾರೆ ಇಲ್ಲಿ ಇಮೇಜ್ ಕ್ವಾಲಿಟಿ ಮಾಡೋದಕ್ಕೆ. ಹಾಗೆ ನೋಡಕ್ ಹೋದ್ರೆ ಕ್ಯಾಥೋಡ್ ರೇಸ್ ಟ್ಯೂಬ್ಗಳ ಮೂಲಕ ಬೀಮ್ ಅನ್ನ, ಎಲೆಕ್ಟ್ರಾನಿಕ್ ಬೀಮ್ಸ್ ಅನ್ನು ಯುಟಿಲೈಸ್ ಮಾಡ್ಕೊಂಡು ಅವರೇ ಮಾಡ್ತಾರೆ, ಇವುಗಳಲ್ಲಿ ಬಳಸ್ತಾ ಹೋಗ್ತಾರೆ. CRT ಅಂತಾರೆ. CRT ಇದರ ಟೆಕ್ನಾಲಜಿ, CRT ಟೆಕ್ನಾಲಜಿ. ಇಲ್ಲಿ ಏನ್ ಮಾಡ್ತಾರೆ ಇವುಗಳಲ್ಲಿ ಅಂತಂದ್ರೆ, CRT ಟೆಕ್ನಾಲಜಿ ಎಲೆಕ್ಟ್ರಾನಿಕ್ ಗನ್ ಅಸೆಂಬ್ಲಿ, ಡಿಫ್ಲೆಕ್ಷನ್ ಪ್ಲಾಂಟ್, ಬೇರೆ ಬೇರೆ ಫ್ಲೋರಸೆಂಟ್ ಸ್ಕ್ರೀನ್, ಗ್ಲಾಸ್ ಎನ್ವೆಲೋಪ್ ಅಂತ ಬೇರೆ ವೆರೈಟಿ ಇದೆ CRT ಅಲ್ಲಿ. ಅವುಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಕ್ ಹೋಗ್ಬೇಡಿ. LCD ಮಾನಿಟರ್ ನಿಮ್ಮ ಮನೇಲಿ ಇತ್ತೀಚೆಗೆಲ್ಲ LCD ಮಾನಿಟರ್ ಎಲ್ಲ ನೋಡ್ತಾ ಇದ್ದೀವಿ. ಫ್ಲಾಟ್ ಸ್ಕ್ರೀನ್ ಇರುತ್ತೆ, ಗೋಡೆಯಲ್ಲಿ ಹಾಕೊಂಡು LCD ಪ್ರಿಂಟರ್ ಗಳನ್ನ ಬಳಸ್ತಾರೆ. ಯೂಶಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ವೈರ್ಲೆಸ್ ಕೀನ ಮತ್ತೆ ಮೌಸ್ ಇಟ್ಕೊಂತಾರೆ, ವರ್ಕ್ ಮಾಡ್ತಾ ಹೋಗ್ತಾರೆ. ಇದು LCD ಮಾನಿಟರ್ ತುಂಬಾ ಕಾಂಪ್ಯಾಕ್ಟ್ ಇರುತ್ತೆ, ಲೈಟ್ ವೇಟ್ ಇರುತ್ತೆ. ಯು ಕ್ಯಾನ್ ಕ್ಯಾರಿ, ಯಾರು ಕ್ಯಾರಿ ಮಾಡಕ್ ಹೋದ್ರೆ LCD ಸ್ಕ್ರೀನ್ ಖರೀದಿ ಮಾಡಲ್ಲ, ಬಟ್ ಯೂಶಲಿ ಒಂದು ಆರಾಮ್ಸೆ ನೀವು ಪ್ಲೇಸ್ ಮಾಡಬಹುದು. ಯು ಕ್ಯಾನ್ ಪ್ಲೇಸ್ ಕ್ರಿಸ್ಟಲ್, ಲಿಕ್ವಿಡ್ ಕ್ರಿಸ್ಟಲ್ ಟೆಕ್ನಾಲಜಿ ಮೂಲಕ ಇವುಗಳನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಅಲೈನ್ಡ್ ಕ್ರಿಸ್ಟಲ್ಸ್ ಏನಿದೆ, ಅಲೈನ್ಡ್ ಕ್ರಿಸ್ಟಲ್ ಲಿಕ್ವಿಡ್ಸ್ ಅನ್ನ ಬಳಸ್ತಾರೆ. ಪಿಕ್ಚರ್ ಕ್ವಾಲಿಟಿ ತುಂಬಾ ಸ್ಮೂತ್ ಆಗಿತ್ತು. CRT ನಂತರ ಇವುಗಳು ತುಂಬಾ LCD ಮಾನಿಟರ್ಗಳನ್ನ ಬಳಸ್ತಾ ಇದ್ದಾರೆ. ಇತ್ತೀಚೆಗೆ ಇವು ಕೂಡ ಏನಾಗಿದೆ, ಮಾರ್ಕೆಟ್ ಅಲ್ಲಿ ಅಷ್ಟು ಪವರ್ಫುಲ್ ಆಗಿ ಉಳಿದಿಲ್ಲ. LCD ನಂತರ ಬರ್ತಾ ಇದೆ LED ಮಾನಿಟರ್. ಇವುಗಳಂತೂ 4K ರೆಸಲ್ಯೂಷನ್ ಪಿಕ್ಚರ್ ಕ್ವಾಲಿಟಿ ಸೂಪರ್ ಆಗಿ ಬರುವಂತ 4K ರೆಸಲ್ಯೂಷನ್ ಕೊಡುವಂತ LED ಮಾನಿಟರ್ಗಳು ಎಲ್ಲ ಮಾರ್ಕೆಟ್ ಅಲ್ಲಿ ಇದೆ. ಇವುಗಳು ಏನ್ ಮಾಡುತ್ತೆ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಟೆಕ್ನಾಲಜಿ ಏನು LCD ಇಲ್ಲಿ ಇತ್ತಲ್ಲ ಅವುಗಳನ್ನ ಯೂಸ್ ಮಾಡುತ್ತೆ. ಆದ್ರೆ ಇಲ್ಲಿ ಲೈಟ್ ಎಮಿಟಿಂಗ್ ಡಯೋಡ್ ಗಳನ್ನ ಇದರಲ್ಲಿ ಬಳಸ್ತಾರೆ. LED ಟಿವಿಗಳು, ಲ್ಯಾಪ್ಟಾಪ್, ಕಂಪ್ಯೂಟರ್ ಸ್ಕ್ರೀನ್ ಈಗೆಲ್ಲ LED ಮಯ ಆಗಿದೆ. LED ಲೆಸ್ ಕನ್ಸ್ಯೂಮ್ ಮಾಡುತ್ತೆ, ಲೈಟ್ ನ ಎಲೆಕ್ಟ್ರಿಸಿಟಿ ಲೆಸ್ ಕನ್ಸ್ಯೂಮ್ ಮಾಡುತ್ತೆ. ಡಿಸ್ಪ್ಲೇ ವೈಬ್ರೆಂಟ್ ಆಗಿರುತ್ತೆ, ಬ್ಯೂಟಿಫುಲ್ ಆಗಿ LCD ಗಳೆಲ್ಲ ಬರುತ್ತೆ. ಕ್ಯಾಥೋಡ್ ರೇ ರುದರ್ಫೋರ್ಡ್ ಪ್ರೊಡ್ಯೂಸ್ ಮಾಡ್ತಾರೆ, ರುದರ್ಫೋರ್ಡ್ ಡೆವಲಪ್ ಮಾಡಿದ್ದು ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಯಾಕೆ ಈಗಲೇ ಬೇಗ ಥ್ಯಾಂಕ್ ಯು ಹೇಳ್ತಾ ಇದ್ರಿ, ಹೋಗ್ ಕಾಣ್ತಾ ಇದ್ರಲ್ಲ. ಪ್ಲಾಸ್ಮಾ ಮಾನಿಟರ್ ಅಂತ ಇತ್ತೀಚೆಗೆ ಪ್ಲಾಸ್ಮಾ ಏನಿದೆ ಟೆಕ್ನಾಲಜಿ ಬರ್ತಾ ಇದೆ. ಈ ಪ್ಲಾಸ್ಮಾ ಟೆಕ್ನಾಲಜಿ ಏನಿದೆ, ಫ್ಲಾಟ್ ಪ್ಯಾನಲ್ ಡಿಸ್ಪ್ಲೇಗಳಲ್ಲಿ ಇವುಗಳನ್ನ ಬಳಸ್ತಾರೆ. ಡಿಸ್ಪ್ಲೇ ಟೆಕ್ನಾಲಜಿ ಇದೆ. ಸ್ಮಾಲ್ ಟಿನಿ ಸೆಲ್ಸ್ ಗಳ ಮೂಲಕ, 2 ಗ್ಲಾಸ್ ಪ್ಯಾನಲ್ ಗಳ ಮೂಲಕ ಪಿಕ್ಚರ್ ವೈಬ್ರೆಂಟ್ ಆಗಿ ಇವುಗಳಲ್ಲಿ ಮೋಡ್ ಬರುತ್ತೆ. ಓಕೆ, ಹೀಗೆ ಈಗ ಪ್ರಿಂಟರ್ ಅಂತ, ಪ್ರಿಂಟರ್ ಬಗ್ಗೆ ಹೆಚ್ಚಿನ ಕ್ವಶನ್ ಕೇಳ್ತಾರೆ, ಮಾನಿಟರ್ ಬಗ್ಗೆ ಹೆಚ್ಚೇನು ಕೇಳಲ್ಲ. ಪ್ರಿಂಟ್ಗಳು ಏನ್ ಮಾಡುತ್ತೆ, ಕಾಪೀಸ್, ಹಾರ್ಡ್ ಕಾಪಿ ತಗೊಳೋದಕ್ಕೆ ನಮಗೆ ಡಿಜಿಟಲ್ ಆಗಿರುವಂತಹ ಮಾಹಿತಿನ ಹಾರ್ಡ್ ಆಗಿ ಮಾಡೋದಕ್ಕೋಸ್ಕರ ಇದನ್ನ ಬಳಸ್ತೀವಿ. ಹೌದಾ, ಪ್ರಿಂಟಿಂಗ್ ಮೆಕ್ಯಾನಿಸಮ್ ಮೂಲಕ ಬಳಸ್ತಾರೆ. ಇಲ್ಲಿ ಇಂಪ್ಯಾಕ್ಟ್ ಪ್ರಿಂಟರ್ ಮತ್ತೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಾರೆ. ಅಂದ್ರೆ ಇಂಪ್ಯಾಕ್ಟ್ ಪ್ರಿಂಟರ್ ಮತ್ತೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಾರೆ. ಇಂಪ್ಯಾಕ್ಟ್ ಪ್ರಿಂಟರ್ ಅಲ್ಲಿ ಕ್ಯಾರೆಕ್ಟರ್ ಪ್ರಿಂಟರ್ಗಳು ಮತ್ತೆ ಲೈನ್ ಪ್ರಿಂಟರ್ಗಳು ಅಂತ ಇರುತ್ತೆ. ಕ್ಯಾರೆಕ್ಟರ್ ಪ್ರಿಂಟರ್ ಅಲ್ಲಿ ಸ್ಪೀಡ್ ತುಂಬಾ ಕಡಿಮೆ ಇವುಗಳದು. ಅವ್ರೇನ್ ಮಾಡ್ತಾರೆ, ಈ ಡಾಟ್ ಗಳ ಮೂಲಕ ಇದು ಟೆಕ್ನಾಲಜಿ ಮಾಡ್ಕೊಂಡು ಮಾಡೋದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಹಾಗೆ ಡೈಸಿ ಇಲ್ಲಿ ವೀಲ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಇದು ವೀಲ್, ಇಲ್ಲಿ ಎರಡೂ ಕೂಡ ಕ್ಯಾರೆಕ್ಟರ್. ಇಲ್ಲಿ ಇವುಗಳ ಸ್ಪೀಡ್ ಅನ್ನ ಕ್ಯಾರೆಕ್ಟರ್ ಪರ್ ಮಿನಿಟ್ ಅನ್ನ ಮಾಡ್ತಾರೆ. ಮುಂದೆ ಇವುಗಳ ಸ್ಪೀಡ್ ಹೆಚ್ಚು ಕಮ್ಮಿ ಆದ್ಮೇಲೆ ಡ್ರಮ್, ಇಲ್ಲಿ ಲೈನ್ ಪ್ರಿಂಟರ್ಗಳು ಬರುತ್ತೆ. ಇಲ್ಲಿ ಡ್ರಮ್ ಪ್ರಿಂಟರ್ ಮತ್ತೆ ಚೈನ್ ಪ್ರಿಂಟರ್ ಅಂತ ಇದೆ. ಇವುಗಳ ಸ್ಪೀಡ್ ಅನ್ನ LPM ಅಂತಾರೆ, ಲೈನ್ ಪರ್ ಮಿನಿಟ್. ಈ ಟೆಕ್ನಾಲಜಿ ಮೂಲಕ ಇಲ್ಲಿ CPM ಅಂತಾರೆ, ಕ್ಯಾರೆಕ್ಟರ್ ಪರ್ ಮಿನಿಟ್ ಟೆಕ್ನಾಲಜಿ ಮೂಲಕ ಇವುಗಳನ್ನ ಬಳಸ್ತಾರೆ. ಇದ್ರ ಬಗ್ಗೆ ಕೂಡ ನಿಮಗೆ ಇರುತ್ತೆ. ಇತ್ತೀಚೆಗೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗಳು, ಲೇಸರ್ ಪ್ರಿಂಟರ್ಗಳು ಬಂದಿದೆ, ಇಂಕ್ಜೆಟ್ ಪ್ರಿಂಟರ್ಗಳು ಬಂದಿದೆ. ಇಂಪ್ಯಾಕ್ಟ್ ಅಂದ್ರೆ ಏನಪ್ಪಾ, ಇಲ್ಲಿ ಹ್ಯಾಮರ್ ತಗೊಂಡು ಸುತ್ತಿಗೆ ಹೊಡೆದಂಗೆ ಅದು ಪ್ರಿಂಟ್ ಹೆಡ್ ಇರುತ್ತೆ. ಪ್ರಿಂಟ್ ಹೆಡ್ ಬಂದು ಹೊಡೆಯುತ್ತೆ, ಬಡ್ದು ಅಕ್ಷರ ಬಡ್ದು ಅಲ್ಲಿ ಅಕ್ಷರಗಳು ಪ್ರಿಂಟ್ ಆಗ್ತಾ ಹೋಗುತ್ತೆ.
ಇಲ್ಲಿ ಕ್ಯಾರೆಕ್ಟರ್ ಅಥವಾ ಇಮೇಜ್ಗಳು ಈ ಹ್ಯಾಮರ್ ತರ ಈ ಪ್ರಿಂಟ್ ಹೆಡ್ ಇಂದ ಆ ಪೇಪರ್ಗೆ ಆ ರಿಬ್ಬನ್ಗೆ ಸ್ಟ್ರಕ್ ಆಗೋದ್ರ ಮೂಲಕ ಏನಾಗುತ್ತೆ, ಆ ಪ್ರಿಂಟ್ ಹೆಡ್ ಹೋಗಿ ರಿಬ್ಬನ್ ಸ್ಟ್ರಕ್ ಆಗುತ್ತೆ, ರಿಬ್ಬನ್ ಮೂಲಕ ಪೇಪರ್ ಮೇಲೆ ಅದ್ರ ಇಂಪ್ಯಾಕ್ಟ್ ಕಾಣುತ್ತೆ, ಅದಕ್ಕೆ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಾರೆ. ಇಲ್ಲಿ ಕ್ಯಾರೆಕ್ಟರ್ ಪ್ರಿಂಟರ್ ಮತ್ತು ಲೈನ್ ಪ್ರಿಂಟರ್ ಅಂತ ಬರುತ್ತೆ. ಇಲ್ಲಿ ಏನ್ ಮತ್ತೆ ಕ್ಯಾರೆಕ್ಟರ್ ಪ್ರಿಂಟರ್ ಅಲ್ಲಿ ಸೊ ಸಿಂಗಲ್ ಕ್ಯಾರೆಕ್ಟರ್ ಅಟ್ ಎ ಟೈಮ್, ಒಂದೊಂದೇ ಅಕ್ಷರಗಳು ಈ ಟೈಪ್ ಮಿಷನ್ಸ್ ಅಲ್ಲಿ ಇರುತ್ತೆ ನೋಡಿ, ಈ ಕೋರ್ಟ್ ಎದುರುಗಡೆ ಕೂತಿರ್ತಾರಲ್ಲ ಅವರು ಸಿಂಗಲ್ ಕ್ಯಾರೆಕ್ಟರ್ ಅಟ್ ಎ ಟೈಮ್ ಒಂದೊಂದೇ ಕ್ಯಾರೆಕ್ಟರ್ ಟೈಪ್ ಆಗ್ತಾ ಹೋಗುತ್ತೆ, ಟಪ ಟಪ್ ಟಪ ಟಪ್. ಸಿಂಗಲ್ ಸ್ಟ್ರೋಕ್ ಇಲ್ಲಿ ಬಳಸ್ತಾ ಹೋಗ್ತಾರೆ. ಇಟ್ ಡಸಂಟ್ ಪ್ರಿಂಟ್ ಒನ್ ಲೈನ್, ಲೈನ್ ಎಲ್ಲ ಪ್ರಿಂಟ್ ಆಗಲ್ರಿ, ಒನ್ ಟೈಮ್ ಒಂದೊಂದೇ ಕ್ಯಾರೆಕ್ಟರ್ ಪ್ರಿಂಟ್ ಆಗ್ತಾ ಹೋಗುತ್ತೆ, ಒಂದಾದ್ಮೇಲೆ ನೆಕ್ಸ್ಟ್ ಹೊಡಿಬೇಕು, ಸ್ಪೇಸ್ ಹೊಡ್ಕೊಂಡು ಹೋಗ್ಬೇಕು. ಇಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಮತ್ತೆ ಡೈಜಿ ವೀಲ್ ಪ್ರಿಂಟರ್ ಅಂತ ಇದೆ. ಇವೆಲ್ಲ ಪ್ರಿಂಟರ್ಗಳು ಇದೆ. ಕಷ್ಟಪಟ್ಟು ಮಾಡ್ತಾ ಇಲ್ಲ, ಆಕ್ಚುಲಿ ಇಷ್ಟಪಟ್ಟು ಮಾಡ್ತಾ ಇದೀನಿ. ಇಷ್ಟಪಟ್ಟಾಗ ಕಷ್ಟ ಅಂತ ಅನ್ಸಲ್ಲ, ಎಲ್ಲಾನು ಈಸಿ ಆಗುತ್ತೆ ಅಲ್ವೇನ್ರಿ. ಎನಿವೇ ಥ್ಯಾಂಕ್ ಯು. ಈ ಪ್ರಿಂಟರ್ಗಳೇನಿದೆ ಲೋ ಸ್ಪೀಡ್ ಇದೆ, ಹಾಗಾಗಿ ಮಾರ್ಕೆಟ್ ಅಲ್ಲಿ ಇವುಗಳು ಹೆಚ್ಚು ಉಳಿದಿಲ್ಲ. ಆ ಕೋರ್ಟ್ ಎದುರುಗಡೆನೆ ಇನ್ನು ಉಳಿದಿದೆ ಅಂತ ಕಾಣಿಸುತ್ತೆ ಬಿಟ್ರೆ, ಯಾಕಂದ್ರೆ ಅವರು ಅಪ್ಡೇಟ್ ಆಗಿಲ್ಲ, ಇವುಗಳು ಅವ್ರು ಅಪ್ಡೇಟ್ ಮಾಡಿಲ್ಲ. ಕೆಲವು ಕಡೆ ಉಳಿದಿದೆ ತಾಲೂಕು ಲೆವೆಲ್ ಅಲ್ಲಿ. ಇಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ನಾನು ಹೇಳಿದೆ, ಇಲ್ಲಿ ಅಕ್ಷರಗಳ ಮೂಲಕ ಇದನ್ನ ಟೈಪ್ ಮಾಡ್ತಾ ಇರೋದು ಇಂಪ್ಯಾಕ್ಟ್ ಪ್ರಿಂಟರ್ ಅಲ್ಲಿ ಒಂದಿದೆ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಇಂಪ್ಯಾಕ್ಟ್ ಪ್ರಿಂಟರ್ ಇದು. ಇಲ್ಲಿ ಕ್ಯಾರೆಕ್ಟರ್ ಆಗ್ಲಿ ಇಮೇಜಸ್ ಆಗ್ಲಿ ಏನಾಗುತ್ತೆ, ಡಾಟ್ ಗಳ ಮೂಲಕನೇ ಇಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ, ಅದಕ್ಕೆ ಡಾಟ್ ಕ್ಯಾರೆಕ್ಟರ್. ನೋಡಿ ಇಲ್ಲಿ ಪರ್ ಸೆಕೆಂಡ್ಗೆ ನೋಡಿ ಸ್ಪೀಡ್ ಅಪ್, ಈ ವ್ಯಕ್ತಿ ಟೈಪ್ ಮಾಡೋ ಸ್ಪೀಡ್ ಮೇಲೆ ಇದರ ಸ್ಪೀಡ್ ವೇರಿ ಆಗುತ್ತೆ. ಸುಮಾರು 200 ಇಂದ 500 ಕ್ಯಾರೆಕ್ಟರ್ ಪರ್ ಸೆಕೆಂಡ್ಗೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಲ್ಲಿ ಮಾಡೋ ಶಕ್ತಿ ಇದೆ. ಒಂದು 24 ಪಿನ್ ಇರುತ್ತೆ, ಡಾಟ್ ಮ್ಯಾಟ್ರಿಕ್ಸ್ ಗಳು ಇರುತ್ತೆ, ಅದ್ರ ಮೂಲಕ ಇಲ್ಲಿ ಪ್ರಿಂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಇದಲ್ದಂಗೆ ಡೈಜಿ ವೀಲ್ ಪ್ರಿಂಟರ್ ಅಂತ, ಇದು ರೋಲರ್ ಇರುತ್ತೆ, ರೋಲ್ ಮಾಡ್ತಾ ಮಾಡ್ತಾ ಮಾಡ್ತಾರೆ, ಡೈಜಿ ವೀಲ್ ಪ್ರಿಂಟರ್. ಇದು ಕೂಡ ಕಾಮನ್ ಆಗಿ ಡೇವಿಡ್ ಲೀ ಏನ್ ಮಾಡ್ತಾರೆ, ಇವರು ಈ ಸಿಸ್ಟಮ್ ನ ಇನ್ವೆಂಟ್ ಮಾಡಿದ್ರು. ಡೈಜಿ ವೀಲ್ ಪ್ರಿಂಟರ್ ಏನಿದೆ, ಡೇವಿಡ್ ಲೀ ಇದನ್ನ ಮಾಡಿದ್ದು ಡೈಜಿ ವೀಲ್ ಪ್ರಿಂಟರ್ ಅಂತ. ಹಾಗಾಗಿ ಇದೊಂಥರ ಡೈಜಿ ಹೂ ತರ ಕಾಣುತ್ತೆ, ಹಾಗೆ ಡೈಜಿ ಅಂತ ಇದನ್ನ ಹೇಳಿದ್ದಾರೆ. ಇದ್ರ ಸ್ಪೀಡ್ ಕೂಡ 25 to 50 ಕ್ಯಾರೆಕ್ಟರ್ ಪರ್ ಸೆಕೆಂಡ್, 20 ರಿಂದ 50 ಕ್ಯಾರೆಕ್ಟರ್ ನ ಪರ್ ಸೆಕೆಂಡ್ ಪ್ರಿಂಟ್ ಮಾಡೋಷ್ಟು ಶಕ್ತಿ ಇದರಲ್ಲಿ ಇದೆ, ಡೈಜಿ ವೀಲ್ ಟೆಕ್ನಾಲಜಿ. ನಂತರ ಬರುತ್ತೆ ಸ್ಪೀಡ್ ಬೇಕು ಜನಗಳಿಗೆ ಅನ್ಸಿದಕ್ಕೆ ಈ ಲೈನ್ ಪ್ರಿಂಟರ್ ಗಳು ಮಾರ್ಕೆಟ್ ಅಲ್ಲಿ ಬರುತ್ತೆ. ಇಲ್ಲಿ ಒಂದು ಬಾರ್ ಪ್ರಿಂಟರ್ ಅಂತ ಇದೆ, ಒಂದ್ ಲೈನ್ ಅಟ್ ಎ ಟೈಮ್ ಆಗುತ್ತೆ, ಹೈ ಸ್ಪೀಡ್ ಇರುತ್ತೆ, 500 to 3000 ಲೈನ್ಸ್ ಪರ್ ಮಿನಿಟ್ ಇಷ್ಟು ಮಾಡಬಹುದು. 500 ರಿಂದ 3000 ಲೈನ್ಸ್ ಪರ್ ಮಿನಿಟ್ ಗೆ ಟೈಪ್ ಮಾಡಬಹುದು. LPM, ಇವುಗಳ ಸ್ಪೀಡ್ ಅನ್ನ LPM ಅಲ್ಲಿ ಹೇಳ್ತಾರೆ, ಲೈನ್ ಪರ್ ಮಿನಿಟ್ ಅಂತ ಹೇಳ್ತಾರೆ. ಇಲ್ಲಿ ಡ್ರಮ್ ಪ್ರಿಂಟರ್ ಇದೆ ಮತ್ತೆ ಚೈನ್ ಪ್ರಿಂಟರ್ ಅಂತ ಎರಡು ಟೈಪ್ ಗಳಿದೆ. ನೋಡಿ ಡ್ರಮ್ ಪ್ರಿಂಟರ್ ಅಂತ, ಸ್ವಲ್ಪ ಇಮೇಜ್ ಸೈಜ್ ಚಿಕ್ಕದ್ ಮಾಡ್ಕೊಂಡು ಬರ್ತೀನಿ. ನೋಡಿ ಡ್ರಮ್ ಪ್ರಿಂಟರ್ ನೋಡಬಹುದು, ಇದು ಡ್ರಮ್ ಸಿಲಿಂಡ್ರಿಕಲ್ ಡ್ರಮ್ ಇರುತ್ತೆ, ಒಂದು ಕಾರ್ಬನ್ ರಿಬ್ಬನ್ ಮೇಲ್ಗಡೆ ಇರುತ್ತೆ. ಇದು ರೋಲ್ ಆಗ್ತಾ ಆಗ್ತಿದಂಗೆ ಏನಾಗುತ್ತೆ, ಅಲ್ಲಿ ಹ್ಯಾಮರ್ಸ್ ಗಳು ನೀವು ನೋಡಬಹುದು, ಇದ್ರ ಮೂಲಕ ಅದು ಕೆಲಸ ಮಾಡುತ್ತೆ ಡ್ರಮ್ ಪ್ರಿಂಟರ್ಗಳು. ಹೌದಾ, ಡ್ರಮ್ ತಿರುಗ್ತಾ ಏನಾಗುತ್ತೆ, ರಿಬ್ಬನ್ ಮೇಲೆ ಇಂಪ್ಯಾಕ್ಟ್ ಹೋಗುತ್ತೆ. ಅದು ಇಲ್ಲಿ ಕೂಡ ಇಂಪ್ಯಾಕ್ಟ್ ಇದೆ, ಆದ್ರೆ ಸ್ಪೀಡ್ ಇದೆ, ಇಂಪ್ಯಾಕ್ಟ್ ಲೆಸ್ ಇದೆ. ನಂತರ ಚೈನ್ ರೀತಿಯಲ್ಲಿ ಬರೋದು ಚೈನ್ ಪ್ರಿಂಟರ್, ಇದು ಚೈನ್ ಸಿಸ್ಟಮ್ ಮೇಲೆ ಬರುತ್ತೆ. ಇಲ್ಲಿ ಕೂಡ ರಿಬ್ಬನ್ ಟೆಕ್ನಾಲಜಿ ತಾವು ನೋಡಬಹುದು, ರಿಬ್ಬನ್ ಇಲ್ಲೂ ಕೂಡ ಬಳಸ್ತಾರೆ. ಬ್ಯಾಕ್ ಪೇಪರ್ ಬ್ಯಾಕ್ಗೆ ಈ ಚೈನ್ ಮೂವ್ ಆಗ್ತಾ ಏನಾಗುತ್ತೆ, ಅಕ್ಷರಗಳು ಹ್ಯಾಮರ್ ತರ ಪ್ರಿಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೂಡ 500 ಇಂದ 3000 ಲೈನ್ ಪರ್ ಇದೆ. ಆದ್ರೆ ಇತ್ತೀಚೆಗೆ ಯಾಕೋ ಇಂಪ್ಯಾಕ್ಟ್ ಇಷ್ಟ ಆಗಿಲ್ಲ, ಸೌಂಡ್ ಜಾಸ್ತಿ, ನಾಯ್ಸು, ಸ್ಲೋ ಸ್ಪೀಡ್ ಅಂತ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗಳು ಬಳಸ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಅಕ್ಷರಗಳನ್ನಾಗ್ಲಿ ಇಮೇಜ್ ಆಗ್ಲಿ ಪ್ರಿಂಟ್ ಮಾಡಿದ್ರ ಹೆಡ್ ಬಳಸೋದ್ರ ಮೂಲಕ ಮಾಡ್ತಾ ಇಲ್ಲ, ಒಂದ್ ರೀತಿ ಸ್ಮೂತ್ ಲೈಟ್ ಎಮಿಷನ್ ಮೂಲಕ ಮಾಡ್ತಾರೆ. ಇಲ್ಲಿ ಪ್ರಿಂಟ್ ಕ್ಯಾರೆಕ್ಟರ್ ಆಗ್ಲಿ ಇಮೇಜ್ ಆಗ್ಲಿ ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಬರಲ್ಲ. ಪೇಪರ್ ಮತ್ತೆ ಆ ಪ್ರಿಂಟಿಂಗ್ ಮಿಷಿನ್ ಒಳಗಿರುವಂತ ಏನಿದೆ ಹೆಡ್ ಅವೆಲ್ಲ ಕಾಂಟ್ಯಾಕ್ಟ್ ಬರಲ್ಲ. ಸ್ಮೂತ್ ಆಗಿ ಲೇಸರ್ ಪ್ರಿಂಟರ್ ಮತ್ತೆ ಇಂಕ್ ಜೆಟ್ ಪ್ರಿಂಟರ್ ಅಂತ ಎರಡಿದೆ. ಲೇಸರ್ ಪ್ರಿಂಟರ್ ತುಂಬಾ ಯೂಸ್ಫುಲ್ ಟೆಕ್ನಾಲಜಿ, ಲೋ ಕಾಸ್ಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಿಂಟ್ ಬರುತ್ತೆ. ಡೈಜಿ ಅಂತಂದ್ರೆ ರೋಲರ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಗುಡ್. ಲೇಸರ್ ಪ್ರಿಂಟರ್ ಏನಿದೆ, ಇದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ತಾರೆ. ಲೇಸರ್ ಬೀಮ್ ಟೆಕ್ನಾಲಜಿನ ಇದರಲ್ಲಿ ಯೂಸ್ ಮಾಡ್ತಾರೆ. ಲೇಸರ್ ಬೀಮ್ ಏನ್ ಮಾಡುತ್ತೆ, ಡ್ರಮ್ ಅನ್ನ ಹಿಟ್ ಮಾಡುತ್ತೆ. ಆ ನಂತರ ಫೋಟೋ ರಿಸಿಪ್ಟರ್ ಏನಿದೆ ಅಲ್ಲಿ ಇರುತ್ತೆ, ಆ ಫೋಟೋ ರಿಸಿಪ್ಟರ್ ಏನ್ ಮಾಡುತ್ತೆ, ಅದು
ಫೋಟೋ ವಿಚ್ ಈಸ್ ಅ ಫೋಟೋ ರಿಸಿಪ್ಟರ್ ಹಿಟ್ಸ್ ದ ಡ್ರಮ್ ಏನಿರುತ್ತೆ ಫೋಟೋ ರಿಸಿಪ್ಟರ್ ತರ ಕೆಲಸ ಮಾಡುತ್ತೆ. ಇಮೇಜ್ ಅನ್ನ ಡ್ರಾ ಮಾಡ್ಕೊಳ್ಳುತ್ತೆ, ಅದನ್ನ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಚಾರ್ಜ್ ಮಾಡ್ಕೊಂಡು ಪ್ರಿಂಟಿಂಗ್ ಕೊಡುತ್ತೆ. ಇದ್ರ ಸ್ಪೀಡ್ ಡಾಟ್ಸ್ 6000 ಡಾಟ್ಸ್ ಪರ್ ಇಂಚ್. ಒಂದು ಇಂಚಿಗೆ 600 ಡಾಟ್ಸ್. ಒಂದ್ ಇಂಚ್ ಇದೆಪ್ಪ, ಒಂದ್ ಇಂಚ್ ಸ್ಪೇಸ್ ಇದೆ ಅಂದ್ರೆ ಆ ಇಂಚ್ ಸ್ಪೇಸ್ ಅಲ್ಲಿ ಎಷ್ಟು ಡಾಟ್ಸ್ ಬರುತ್ತೆ? 600 ಡಾಟ್ಸ್ ಗಳ ಪರ್ ಡಾಟ್ಸ್ ಸ್ಪೀಡ್ ಅನ್ನ ಆ ರೀತಿ ಮಾಡ್ತಾರೆ. ಲೇಸರ್ ಏನ್ ಮಾಡ್ತಾರೆ? ಒಂದು ಟೋನರ್ ಅನ್ನ ಯೂಸ್ ಮಾಡ್ತಾರೆ, ಪ್ರಿಂಟಿಂಗ್ ಟೋನರ್. ಲಿಕ್ವಿಡ್ ಇಂಕ್, ಕೆಲವು ಟೈಮ್ ಲಿಕ್ವಿಡ್ ಇಂಕ್ ಪ್ರಿಂಟ್ ಜೆಂಟರ್, ಲಿಕ್ವಿಡ್ ಇಂಕ್ ಅನ್ನು ಬಳಸ್ತಾರೆ. ಕೆಲವು ಟೈಮ್ ಬೇರೆ 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 ವೆರೈಟಿ ಕೂಡ ಇದರಲ್ಲಿ ಲೇಸರ್ ಪ್ರಿಂಟರ್ ಅಲ್ಲಿ ಸಾಕಷ್ಟು ವೆರೈಟಿ ಇದೆ. ಅದರ ರೆಸೊಲ್ಯೂಷನ್ ಡಿಸೈಡ್ ಆಗೋದು ಎಷ್ಟು, ಒಂದು ಇಂಚಿಗೆ ಎಷ್ಟು ಡಾಟ್ಸ್ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ. ಇಂಕ್ ಜೆಟ್ ಪ್ರಿಂಟರ್ ಇದೆ, ತುಂಬಾ ಇಂಕ್ ಗಳನ್ನು ಬಳಸಬೇಕು, ತುಂಬಾ ಕಾಸ್ಟ್ಲಿ. ಲೇಸರ್ ಕಂಪ್ಯಾರಿಸನ್ ಅಲ್ಲಿ ಇಂಕ್ ಜೆಟ್ ಪ್ರಿಂಟರ್ ತುಂಬಾ ಕಾಸ್ಟ್ಲಿ, ಕಲರ್ಫುಲ್ ಪಿಕ್ಚರ್ಸ್ ಎಲ್ಲ ಬರುತ್ತೆ. ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸ್ಪ್ರೇ, ಕಲರ್ಸ್ ಅನ್ನ ಸ್ಪ್ರೇ ಮಾಡೋದ್ರ ಮೂಲಕ, ಡ್ರಾಪ್ಸ್ ಅನ್ನ ಸ್ಪ್ರೇ ಮಾಡೋದ್ರ ಮೂಲಕ ಕಲರ್ಫುಲ್ ಇಮೇಜಸ್ ಅನ್ನ ಪ್ರಿಂಟ್ ಮಾಡೋದ್ರಲ್ಲಿ ಈ ಇಂಕ್ ಜೆಟ್ ಪ್ರಿಂಟರ್ ಎತ್ತಿದ ಕೈ ನಿಮ್ಗೆಲ್ಲ ಗೊತ್ತೇ ಇದೆ. ಓಕೆ, ಪ್ರೊಜೆಕ್ಟರ್ ನಿಮ್ಗೆಲ್ಲ ನೋಡಿದೆ, ಎಪ್ಸಾನ್ ಎಲ್ಲಾ ಸ್ಕೂಲ್ಗಳಲ್ಲಿ ಇರುತ್ತೆ. ಎಪ್ಸಾನ್ ಇದೇನ್ ಮಾಡುತ್ತೆ? ರಿಫ್ಲೆಕ್ಟ್ ಮಾಡುತ್ತೆ. ನಾವು ಏನ್ ಲ್ಯಾಪ್ಟಾಪ್ ಗೆ ಅಥವಾ ನಮ್ಮ ಡೆಸ್ಕ್ಟಾಪ್ ಗೆ ಕನೆಕ್ಟ್ ಮಾಡಿ ಆ ಡಿಸ್ಪ್ಲೇ ಏನ್ ಬರುತ್ತೆ ಅದನ್ನ ಅದು ಜಸ್ಟ್ ಎಮಿಟ್ ಮಾಡುತ್ತೆ. ಇಲ್ಲಿ ಒಂದು ವೈಡ್ ಸ್ಕ್ರೀನ್ ಮೇಲೆ ಇದನ್ನು ಬಳಸ್ತಾ ಹೋಗ್ತಾರೆ. ಇದು ಕೂಡ ಔಟ್ಪುಟ್ ಡಿವೈಸಸ್ ಅಲ್ಲಿ ಒಂದು ಅಂತ ನಾನು ನಿಮಗೆ ಹೇಳ್ಬೋದು. ಇಲ್ಲಿ ಕೂಡ LCD ಪ್ರೊಜೆಕ್ಟರ್ಗಳಿದೆ, ಹಾಗೇನೆ DLP ಪ್ರೊಜೆಕ್ಟರ್ ಇದೆ, ಡಿಜಿಟಲ್ ಲೈಟ್ ಪ್ರೊಸೆಸಿಂಗ್ ಪ್ರೊಜೆಕ್ಟರ್ಗಳು ಕೂಡ DLP ಪ್ರೊಜೆಕ್ಟರ್ಗಳಿದೆ, ಮತ್ತೆ LCD ಪ್ರೊಜೆಕ್ಟರ್ಗಳಿದೆ. ಓಕೆ, ಮುಂದಿನ ಕ್ಲಾಸ್ ಅಲ್ಲಿ ನಾನು CPU ಅಂದ್ರೆ ಏನು, ಕಂಪ್ಯೂಟರ್ ಏನು, ಅದೆಲ್ಲ ಮಾಹಿತಿನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. CPU ಹೇಗೆ ಕೆಲಸ ಮಾಡುತ್ತೆ, ಎಷ್ಟೆಲ್ಲ ಟೈಪ್ಸ್ ಆಫ್ CPU ಇದೆ, ಹೇಗಿದೆ, ಅದಕ್ಕೆ CPU ಹೇಗೆ ಬಳದ್ ಬಂತು, ಹೀಗೆ ಹತ್ತಾರು ವಿಚಾರಗಳನ್ನ ನಾನು ನಿಮ್ಮೊಂದಿಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಹಾಗೆ ಹಾರ್ಡ್ವೇರ್ ಅಂದ್ರೆ ಏನು, ಮದರ್ ಬೋರ್ಡ್ ಅಂದ್ರೆ ಏನು, ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಏನು, ಇದೆಲ್ಲ ಸಾಕಷ್ಟು ವಿಚಾರಗಳೆಲ್ಲ ಇದೆ. ಅದನ್ನೆಲ್ಲ ನಾನು ಮುಂದಿನ ತರಗತಿಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇದುವರೆಗೆ ಕೇಳಿದಂತಹ ತಮಗೆಲ್ಲರಿಗೂ, ನನಗೆ ಸಮಯ ನೀಡಿದಂತಹ ತಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕಂದ್ರೆ ಏನಾಗುತ್ತೆ, ವಿಚಾರಗಳು ಹೇಳದೇ ಇದ್ರೆ ಹೊಟ್ಟೆಲಿ ಹುಣ್ಣಾಗುತ್ತೆ ಅಂತ ಹೇಳ್ತಾರೆ. ವಿಚಾರಗಳು ಹೇಳ್ಬೇಕು, ಶಿಕ್ಷಕರಾದವರು ವಿಚಾರಗಳನ್ನು ಹೇಳ್ಬೇಕು, ಇಟ್ಕೋಬಾರ್ದು. ಇಟ್ಕೊಂಡಂದ್ರೆ ಹೊಟ್ಟೆಲಿ ಹುಣ್ಣಾಗುತ್ತೆ. ಹಾಗಾಗಿ ಹೇಳಿದ್ದೀನಿ. ಆಕ್ಚುಲಿ 2-3 ಡೇಸ್ ಮೊನ್ನೆ ಟ್ರೈ ಮಾಡಿದೆ, ಇಂಟರ್ನೆಟ್ ಇಶ್ಯೂಸ್ ಬಂತು, ಐ ಕುಡಂಟ್ ಕಂಪ್ಲೀಟ್ ದಟ್ ವಿಡಿಯೋ. ಇವತ್ತು ನಾನು ಮಾಡಿದ್ದೀನಿ. ಇವತ್ತು ಸ್ವಲ್ಪ ನೆಮ್ಮದಿ ನಿದ್ದೆ ಮಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್. ಹಾಗೆ ಹೋಗ್ತಾ ವಿಡಿಯೋ ಲೈಕ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.